Okay. ಆಲ್ ರೈಟ್. ಸೊ ಇವಾಗ ಒಂದು PDF ಇದೆ, ಇದನ್ನು ನಿಮ್ಗೆ ತೋರಿಸ್ಬಿಟ್ಟು ಆಮೇಲೆ ನಾನು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಇದು ಬಂದು ನಾವು ಈ ಕಂಪ್ಲೀಟ್ ಕನ್ನಡ ರಾಜ್ಯೋತ್ಸವಕ್ಕೆ ಏನೆಲ್ಲ ಪ್ರೋಗ್ರಾಮ್ ಮಾಡ್ತೀವಿ ಈ ಬಾರಿ ಅನ್ನೋದನ್ನು ನಾನು ನಿಮಗೆ ಟೈಮ್ ಟೇಬಲನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅದಾದಮೇಲೆ ನಾವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ತುಂಬ ಜನ ಕೇಳ್ತಾ ಇದ್ದಾರೆ ಲಿಂಕ್ಸನ್ನು. ಒಂದು ನಿಮಿಷ. ರೈಟ್. ಓಕೆ. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷ 2 ಬಾರಿ ನಾವು ಈ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸನ್ನು ಉಚಿತವಾಗಿ ನಾವು ಕೊಡ್ತಾ ಬಂದಿದ್ದೀವಿ. ಸೊ ಅದೇ ರೀತಿ ಈ ವರ್ಷ ಕೂಡ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಕ್ಲಾಸಸ್ಸನ್ನು ನಾವು ತಗೋತಾ ಇದ್ದೀವಿ. ಜೊತೆಗೆ ಈ ಸರಿ ನಾನು ಜೆನ್ AI ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಜೆನ್ AI ಅನ್ನು ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಎಕ್ಸೆಲ್ ಕ್ಲಾಸಸ್ ಕೂಡ ನಾವು ಮಾಡೋಣ. 3 ದಿವಸ ಎಕ್ಸೆಲ್ ಕ್ಲಾಸಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ರತಿ ಸಾರಿ ನಾವು ಮಾಡ್ದಂಗೆ ಲಿಂಕ್ಡ್ ಇನ್ ಕೆರಿಯರ್ ಗೈಡೆನ್ಸ್ ಮತ್ತೆ ನಿಮಗೆ ಪ್ಲೇಸ್ಮೆಂಟ್ ಕೂಡ ಯಾವ ರೀತಿ ನಾವು ತಗೋಬಹುದು ಅಂತ ಗೈಡೆನ್ಸ್ ಇರುತ್ತೆ. ಇದು ಕಂಪ್ಲೀಟ್ ಕನ್ನಡದಲ್ಲಿರುತ್ತೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಏನೆಲ್ಲ ಟೈಮ್ ಟೇಬಲ್ ಇದೆ, ನಾನಿಲ್ಲಿ ನಿಮಗೆ ಟೈಮ್ ಟೇಬಲ್ ಅಂತ ತೋರಿಸ್ತೀನಿ. ಈ ಸರಿ ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ ಅನ್ನ ನಾನು ತಗೊಂಡಿದ್ದೀನಿ. ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಇವಾಗ ಅಂದ್ರೆ ಇವಾಗಿರುವಂತ ಇದರಲ್ಲಿ ಕೆಲಸಕ್ಕೆ ಏನ್ ಬೇಕು, ಯಾವ ಕಂಪ್ನೀಸ್ ಅಲ್ಲಿ ಯಾವ ಒಂದು ಟೂಲ್ಸ್ ಅನ್ನು ಯೂಸ್ ಮಾಡ್ತಾರೆ ಅದನ್ನಷ್ಟೇ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಅದು ಬಿಟ್ಟು ಅಕಸ್ಮಾತ್ ನಿಮಗೆ ಬೇರೆ ಏನಾದರೂ ಕ್ಲಾಸಸ್ ಬೇಕು ಅಂದ್ರೆ ನಮ್ಮ ಹಳೆ ವಿಡಿಯೋಸ್ಗಳನ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಯೂಸಿಂಗ್ ಜೆನ್ AI 3 ದಿನ ಇರುತ್ತೆ, ಪವರ್ BI 3 ದಿನ ಇರುತ್ತೆ. ನಾನು ಇದಕ್ಕೆ ಯಾಕೆ ತುಂಬಾ ಟೈಮ್ ತಗೋತಾ ಇದ್ದೀನಿ ಅಂತಂದ್ರೆ ನಿಮಗೆ ಇದನ್ನ ಇನ್ಡೆಪ್ತ್ ಆಗಿ ಹೆಚ್ಚಿನ ವಿಷಯಗಳನ್ನ ನಾವು ಕಲಿಸ್ಕೊಡ್ಬೇಕು ಅಂತ ನಾನು ಇದನ್ನ ತುಂಬಾ ಜಾಸ್ತಿ ಟೈಮ್ ತಗೊಂಡು ಇದನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ SQL ಸರ್ವರ್, ನಮಗೆ SQL ತುಂಬಾ ಇಂಪಾರ್ಟೆಂಟು, ಅದೊಂದು 2 ದಿನ, ಮತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ 1-2 ದಿವಸ ಇದನ್ನ ಮಾಡ್ತಾ ಇದ್ದೀನಿ. ಸೊ ಈ 4 ಟೂಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟು. ಈ ಸರಿ ನಾನು ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ತುಂಬಾ ಹೊಸ ಲೈಬ್ರರೀಸ್ ಗಳನ್ನ ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದಕ್ಕಿಂತ ಡೀಟೇಲ್ ಆಗಿ ಬೇಕಂದ್ರೆ ಕೆಲವೊಂದು ವಿಡಿಯೋಸ್ಗಳು ಮತ್ತೆ ಮೆಟೀರಿಯಲ್ಸ್ಗಳು ನಾನು ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ದೆ. ಅದಕ್ಕಿಂತ ಹೆಚ್ಚಿನ ಮೆಟೀರಿಯಲ್ಸ್ ಈ ಸರಿ ಇದೆ, ಅದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಈ ಸರಿ ಕ್ಯಾನ್ವಾ ಮತ್ತೆ ಫಿಲಮ್ ಮೇಕಿಂಗ್, ವಿಡಿಯೋ ಎಡಿಟಿಂಗ್ ಮತ್ತೆ ಫೋಟೋ ಎಡಿಟಿಂಗ್ ಕೂಡ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಈ ಎರಡು ಬಂದು ನಿಮಗೆ ಡೈರೆಕ್ಟ್ ಆಗಿ ಡೇಟಾ ಅನಾಲಿಟಿಕ್ಸ್ಗೆ ರಿಲೇಟೆಡ್ ಇಲ್ಲ ಅಂದ್ರೂ ಕೂಡ ಕ್ಯಾನ್ವಾ ಬಂದು ನಮಗೆ ಇದರಲ್ಲಿ ಡಿಸೈನ್ಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ನಾವು ಈ ಸರಿ ಕ್ಯಾನ್ವಾನ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಕಲಿಬಹುದು. ಜೊತೆಗೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್, ನಾನು ಫಸ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಈ ಫಿಲಮ್ ಮೇಕಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್. ಸೊ ಹಂಗಾಗಿ ನಾನು ಎಷ್ಟೋ ಸರಿ ಕ್ಯಾನ್ವಾ ಕ್ಲಾಸಸ್ ಅನ್ನ ತಗೊಂಡಿದ್ದೀನಿ. ಈ ಸಾರಿ ನಾನು ಈ ಫಿಲಮ್ ಮೇಕಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್ ನಿಮಗೂ ಕೂಡ ಕಲಿಸ್ಕೊಡ್ಬೇಕು ಅಂತ ತುಂಬಾ ಇಷ್ಟಪಟ್ಟು ಈ ಒಂದು ಟಾಪಿಕ್ ಅನ್ನ ಇಟ್ಟಿದ್ದೀನಿ. ಇದರಲ್ಲಿ ಎಷ್ಟು ಜನಕ್ಕೆ ಇದು ಇಂಟ್ರೆಸ್ಟ್ ಇರುತ್ತೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಈ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಮತ್ತೆ ಇದರಿಂದ ಅನೇಕ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೂಡ ನಾವು ಕೊಡ್ಬೋದು. ಈಗಷ್ಟೇ ನಾವು ನೋಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅನ್ನೆಸೆಸರಿ ಮತ್ತೆ ಯೂಸ್ಲೆಸ್ ವಿಡಿಯೋಸ್ಗಳೆಲ್ಲ ನಾವು ನೋಡ್ತಾ ಬಂದಿದೀವಿ. ಅದು ಹೆಂಗಿದೆ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಒಂದು ತುಂಬಾ ಯೂಸ್ಲೆಸ್ ಇನ್ಫಾರ್ಮೇಶನ್ನೇ ಬರ್ತಿದೆ ಅಂತ ಎಲ್ಲ ಹೇಳುವಂತ ಟೈಮಲ್ಲಿ ನಾವು ಈ AI ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ವಿಡಿಯೋಸ್ಗಳು, ಒಳ್ಳೊಳ್ಳೆ ಮೆಸೇಜ್ಗಳು ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ ಥರ ಪ್ರಯತ್ನಗಳು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ನಾವೆಲ್ಲ ಇವಾಗ ಶೂಟಿಂಗ್ ಮಾಡಿ ಅದಕ್ಕೆಲ್ಲ ಕ್ಯಾಮ್ರಾ, ಲೈಟಿಂಗ್ಸು, ಆಕ್ಟರ್ಸ್ ಇದೆಲ್ಲ ಕರ್ಕೊಂಡ್ಬಂದ್ರೆ ಸಾವಿರಾರು ಲಕ್ಷಾಂತರ ಏನೋ ದುಡ್ಡು ಬೇಕಾಗುತ್ತೆ. ಇನ್ಸ್ಟೆಡ್ ನಾವು ಏನೂ ಖರ್ಚಿಲ್ದೇನೆ ಈ ಒಂದು ವಿಡಿಯೋಸ್ಗಳನ್ನ ಮಾಡಿ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದನ್ನ ನಿಮಗೆ ಕಲ್ಸ್ಕೊಡ್ತೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಟೆಂಡ್ ಮಾಡ್ಬೋದು, ಇಲ್ಲ ಅಂದ್ರೆ
ಇಗ್ನೋರ್ ಮಾಡ್ಬೋದು. ಬಟ್ ಅದಾದ್ಮೇಲೆ ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್ ಮತ್ತೆ ಕಿರಿಯರ್ ಗೈಡೆನ್ಸ್ ಅಂಡ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಇದಿರುತ್ತೆ. ಸೊ ಇದು ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ ಡೆಪ್ತ್. ಯಾಕಂದ್ರೆ ನೋಡಿ, ಜೆನ್ ಎ ಐ ಇರೋದ್ರಿಂದ ಮುಂಚೆ ಎಲ್ಲ ನಾವು ಮ್ಯಾನ್ಯಲ್ ಆಗಿ ಎಲ್ಲ ವರ್ಕ್ ಮಾಡಬೇಕಿತ್ತು. ಜೆನ್ ಎ ಐ ಇರೋದ್ರಿಂದ ನಮಗೆ ತುಂಬಾ ಇನ್ಫಾರ್ಮೇಶನ್ ಈಸಿಗೆ ಸಿಗುತ್ತೆ. ಸೊ ಹಂಗಾಗಿ ಈ ಸತಿ ಸ್ವಲ್ಪ ನಂಬರ್ ಆಫ್ ಡೇಸ್ ಕಮ್ಮಿ ಇರ್ಬೋದು, ಬಟ್ ಇನ್ಫಾರ್ಮೇಶನ್ ಜಾಸ್ತಿ ಇರುತ್ತೆ, ರೈಟ್? ಸೊ ಪ್ರತಿದಿನ 8:30 10:30 ಆಲ್ರೆಡಿ ನಾನು ಟೈಮ್ ಟೇಬಲ್ ಕಳಿಸಿದ್ದೀನಿ. ಇನ್ನೂ ಕೆಲವರೆಲ್ಲ ಟೈಮ್ ಕೇಳ್ತಿರ್ತಾರೆ, ಅಂದ್ರೆ ಎಷ್ಟು ಗಂಟೆಗೆ ಅಂತ. ದಯವಿಟ್ಟು 8:30 10:30, ಯಾಕಂದ್ರೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ದೇನೆಂದ್ರೆ ಲಾಸ್ಟ್ ಟೈಮ್ 7 o'clock ಇತ್ತು, 7 ಗಂಟೆಗಿತ್ತು, ತುಂಬಾ ಜನಕ್ಕೆ ಅಟೆಂಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಸಾರಿ ನಾವು 8:30ಗೆ ಇದನ್ನ ಏನೋ ಮಾಡಿದೀವಿ. ಸೊ ಇದಾದ್ಮೇಲೆ, ಅಂದ್ರೆ ಈ ಒಂದು ಪ್ರೆಸೆಂಟೇಶನ್ ಆದ್ಮೇಲೆ ನಿಮ್ಮ ಹತ್ರ ಒಂದು 10 ನಿಮಿಷ ನಾನು ಮಾತಾಡ್ತೀನಿ. ಯಾಕಂದ್ರೆ ಟೈಮ್ ಆಗೋಗ್ಬಿಟ್ಟಿದ್ದ ಕಾರಣದಿಂದ ನಾನು ನಿಮ್ಮ ಹತ್ರ ಮಾತಾಡಕ್ಕಾಗಿಲ್ಲ. ಅದಾದ್ಮೇಲೆ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ, ರೈಟ್? ನೆಕ್ಸ್ಟ್, ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್. ನಾನು ಖಂಡಿತವಾಗಿ ನಿಮಗೆ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಏನಿದೆ, ನಿಮಗೆ ಪೇಯ್ಡ್ ಕೋರ್ಸಸ್ ಅಲ್ಲಿ ಏನು ಕೊಡ್ತಾರಲ್ಲ ಆ ರೀತಿಯಾದ ಸರ್ಟಿಫಿಕೇಟ್, ಕಂಪ್ಲೀಟ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಆಲ್ರೆಡಿ ಕೆಲವರೆಲ್ಲ ತಗೊಂಡಿದ್ದೀರಾ. ಅಕಸ್ಮಾತಾಗಿ ಯಾರಿಗೆಲ್ಲ ಸಿಕ್ಕಿಲ್ಲ ಅವರು ತಗೋಬಹುದು. ಅಕಸ್ಮಾತಾಗಿ ಏನಾದರೂ ಹೊಸದಾಗಿ ಆಲ್ರೆಡಿ ತಗೊಂಡಿರೋರು ಬೇಕಂದ್ರೂ ಕೂಡ ನಾನು ನಿಮಗೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತೀನಿ. ಇದನ್ನ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾನು ಕೆರಿಯರ್ ಗೈಡೆನ್ಸ್ ಅನ್ನ ಖಂಡಿತ ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತು, ನಾವು ಪ್ರತಿ ವರ್ಷ ಇದನ್ನ ಯಾವುದೇ ರೀತಿಯಾದ ಫೀಸ್ ಅನ್ನ ತಗೊಳ್ದೆ ನಾವು ಇದನ್ನ ಮಾಡ್ತಾ ಇದೀವಿ. ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಇದೊಂದು ಬ್ಯಾಡ್ಜ್ ಪ್ರತಿ ವರ್ಷ ನಾನು ಕೊಡ್ತೀನಿ. ಸೊ ಆಲ್ರೆಡಿ ತುಂಬಾ ಜನ ಹತ್ರ ಇದೆ ಇದು. ಸೊ ಪ್ರತಿ ವರ್ಷ ನಾನು ಏನ್ ಕೊಡ್ತೇನೆ ಅದೇ ರೀತಿ ನಾನು ಕೊಡ್ತೀನಿ. ಅಕಸ್ಮಾತಾಗಿ ನಿಮ್ಗೆ ಒಂದು ಎಕ್ಸ್ಟ್ರಾ ಇತ್ತು ಅಂದ್ರೆ ಏನ್ ತೊಂದರೆ ಇಲ್ಲ. ಇದು ನೀವು ನಿಮ್ ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಮಾಡ್ಕೋಬಹುದು. ಇದು ನಿಮ್ಗೆ ಎಲ್ಲೋ ಕೆರಿಯರ್ಗೆ ಏನು ಯೂಸ್ ಆಗಲ್ಲ, ಬಟ್ ಲಿಂಕ್ಡ್ಇನ್ ಅಲ್ಲಿ ಯೂಸ್ ಆಗಬಹುದು. ನಿಮ್ಗೆ ಲಿಂಕ್ಡ್ಇನ್ ಅಲ್ಲಿ ಹಾಕೊಂಡ್ರೆ ಒಳ್ಳೆದಿರುತ್ತೆ. ಇಲ್ಲಿ ನನ್ನ ಡೀಟೇಲ್ಸ್ ಇದೆ. ನಾನು ಪ್ರತಿ ವರ್ಷ ನಾನು ಹೇಳ್ಬಿಡ್ತೀನಿ, ನನ್ನ ಬಗ್ಗೆ ನಾನು ಏನು ಹೇಳ್ಕೊಳಕ್ ಹೋಗಲ್ಲ. ಇಲ್ಲಿ ಸುಮ್ಮನೆ ಅದು ಟೈಮ್ ವೇಸ್ಟ್. ಈ PDF ಅನ್ನ ನಿಮ್ಗೆ ಕಳಿಸ್ತೀನಿ. ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ವಿತ್ ಲಿಂಕ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ, ಅದನ್ನ ನೀವು ನೋಡ್ಕೋಬಹುದು, ರೈಟ್? ಇದೆಲ್ಲ ನನ್ನ ಬಗ್ಗೆ ಓಕೆ. ಸೊ ಇದೊಂದು ನಮಗೆ ಒಂದು ಸಿಗ್ನೇಚರ್ ಸ್ಟೇಟ್ಮೆಂಟ್ ಇದ್ದಂಗೆ. ನಮ್ಗೇನಂದ್ರೆ ಕನ್ನಡದವರು ಬರೀ ಕೆಲಸದಲ್ಲಿ ಅಷ್ಟೇ ಅಲ್ಲ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋದು ನನ್ನ ಆಸೆ. ಮತ್ತೆ ನಂತರ ಇನ್ನು ತುಂಬಾ ಜನ ಇಲ್ಲಿದ್ದಾರೆ. ಎಷ್ಟೋ ಜನ, ನಾನು ಎಲ್ಲರ ಹೆಸರು ಹೇಳಕ್ ಹೋಗಲ್ಲ, ಅವರು ಕೂಡ ತುಂಬಾ ಇಂಥ ಒಂದು ಕಾರ್ಯಕ್ರಮ, ಅಂದ್ರೆ ಈ ತರ ಕನ್ನಡಿಗರಿಗೋಸ್ಕರ ಹೋರಾಡ್ತಾ ಇರುವಂತ ಎಷ್ಟೋ ಜನ ಇಲ್ಲಿ ಕೂತಿದ್ದಾರೆ. ನಾನು ಅವ್ರ ಹೆಸರೆಲ್ಲ ಹೇಳಲ್ಲ. ಅವರು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಸೊ ಇದನ್ನ ಕಂಟಿನ್ಯೂ ಮಾಡ್ಲಿ. ಜೊತೆಗೆ ನನಗೂ ಕೂಡ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇವಾಗ 64 ಜನ ನನ್ನನ್ನು ಸೇರಿ ಇನ್ನೂ ಹೆಚ್ಚಿನ ಜನ ಬಂದ್ರೆ ನಮಗೂ ಸಂತೋಷ ಆಗುತ್ತೆ. ಯಾಕಂದ್ರೆ ನಾನ್ ನೋಡ್ರಂಗೆ ಬೇರೆ ಭಾಷೆಯಲ್ಲಿ ನಾನು ಕೆಲವೊಂದು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಅಲ್ಲೆಲ್ಲ ಎಷ್ಟು ಜನ ಇರ್ತಾರೆ, ಎಷ್ಟು ಸಪೋರ್ಟ್ ಮಾಡ್ತಾರೆ. ನಮ್ ಕನ್ನಡದವ್ರು ಯಾಕೆ ಆ ರೀತಿ ಸಪೋರ್ಟ್ ಮಾಡಲ್ಲ ನನಗಂತೂ ಗೊತ್ತಿಲ್ಲ. ಇರ್ಲಿ, ತೊಂದರೆ ಇಲ್ಲ. ನಾನು ಪ್ರತಿ ಸಾರಿ ಹೇಳ್ದಂಗೆ ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನಕ್ಕೆ ನಾನು ಖಂಡಿತವಾಗಿ ಮನಸಾರೆ ನಾನು ಕಲಿಸ್ಕೊಡ್ತೀನಿ, ರೈಟ್? ಸೊ ಕನ್ನಡ ಬಳಸಿ, ಕನ್ನಡ ಕಲಿಸಿ, ಕನ್ನಡ ತಾನೇ ಬೆಳೆಯುತ್ತೆ. ಇದು ನನ್ನ ಒಂದು ಮನಸ್ಸಿನ ಮಾತು. ಸೊ ಎಲ್ರೂ ಇದು ಒಪ್ಪಬೇಕು ಅಂತಿಲ್ಲ, ಆದ್ರೆ ಒಳ್ಳೇದು. ನಮ್ಮ ಚಾನಲ್ಸ್ ಏನಿದೆ, ಕಮ್ಯುನಿಟಿ ಚಾನಲ್ಸ್, ಇದಕ್ಕೆ ಸೇರ್ಕೊಳ್ಳಿ. ಇದರಿಂದ ಇನ್ನು ಎಷ್ಟೋ ಜನ ಸೇರ್ಕೊಂಡ್ರೆ ಇನ್ನೂ ದೊಡ್ಡ ಮಟ್ಟಿಗೆ ಇದನ್ನ ಬೆಳೆಸ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ನಮ್ಮ ಯೂಟ್ಯೂಬ್ಗೆ ದಯವಿಟ್ಟು ಸಪೋರ್ಟ್ ಮಾಡಬೇಕು. ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾವು ಶೇರ್ ಮಾಡಕ್ಕೆ ನೀವು ಎನ್ಕರೇಜ್ ಮಾಡಬೇಕು. ಮತ್ತೆ ಇನ್ಸ್ಟಾಗ್ರಾಮ್ ಆಲ್ರೆಡಿ ನಿಮಗೆ ಕೆಲವರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ಓಕೆ? ಸೊ ನಿಮ್ಮ ಈ ಸಪೋರ್ಟ್ಗೆ ಯಾವಾಗಲೂ ನಾವು ಚಿರಋಣಿ. ಧನ್ಯವಾದಗಳು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಓಕೆ? ಸೊ ಇದು ಈ ಒಂದು ಎಂಟೈರ್ 14 ಡೇಸ್, 14 ದಿನ ಏನು ಪ್ರೋಗ್ರಾಮ್ ಇದೆ, ಇದು ನಿಮಗೆ ಈ ಒಂದು ಕಾರ್ಯಕ್ರಮದ ಟೈಮ್ ಟೇಬಲ್ ಆಲ್ರೆಡಿ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಜೊತೆಗೆ ಇಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೋಡಿ, ನಾನು ಡೈರೆಕ್ಟ್ ಆಗಿ ಅಡ್ವಾನ್ಸ್ ಎಕ್ಸೆಲ್ ಹೋಗಲ್ಲ. ನಿಮಗೆ ಜೆನ್ AI ಬಗ್ಗೆ ಮತ್ತೆ ಕಿರಿಯರ್ ಬಗ್ಗೆ, ಅಂದ್ರೆ ಈ ಒಂದು ಡೇಟಾ ಅನಾಲಿಟಿಕ್ಸ್ ಬಗ್ಗೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನಾವು ಒಂದಷ್ಟು ಎಕ್ಸೆಲ್ ಎಕ್ಸಸೈಸ್ ಅನ್ನ ಮಾಡೋಣ. ಈಗ ನನಗೆ ಒಂದು 10 ನಿಮಿಷ ನಿಮ್ ಜೊತೆ ಮಾತಾಡಬೇಕು. ಯಾಕಂದ್ರೆ ತುಂಬಾ ಎಷ್ಟೋ ದಿನ ಆಗಿದೆ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡಿ. ಸೊ ಒಂದು 10 ಮಿನಿಟ್ಸ್ ತಗೋಣ. ಯಾರಾದ್ರೂ ಅಕಸ್ಮಾತಾಗಿ ಮಾತಾಡಬೇಕು ಅಂತಿದ್ರೆ ದಯವಿಟ್ಟು ನೀವು ಮಾತಾಡಬಹುದು. ಮೈಕ್ ಅವಕಾಶ ಇದೆ, ದಯವಿಟ್ಟು
ಮಾತಾಡಿ, ಯಾರಾದರೂ ಇರ್ಬೋದು. ಒಂದು 10 ನಿಮಿಷ ತಗೋಣ, ಆಮೇಲೆ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ರೈಟ್, ಕ್ವಿಕ್. ಯಾರೆಲ್ಲ ಮಾತಾಡ್ಬೇಕು ಅಂತಾರ ದಯವಿಟ್ಟು ಮಾತಾಡ್ಬೋದು. ಪೀಪಲ್ ಸೌಂಡ್ ಕೇಳಿಸ್ತಲ್ವಾ ನಂದು? ಕೇಳಿಸ್ತಾ ಇದೆ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ. ಅರವಿಂದ್, ಮಹಾಲಕ್ಷ್ಮಿ, ವಿನಯ್ ಸೌಂಡ್ ಬರ್ತಾ ಇಲ್ಲ ಅಂತೀರಾ? ವಿಡಿಯೋ ಆಡಿಯೋ ಬರ್ತಾ ಇಲ್ಲ ಅಂದ್ರೆ ಓಕೆ 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 ಫೈನ್. ಮೋಸ್ಟ್ಲಿ ಅದರಲ್ಲಿ ಏನೋ ವಿಡಿಯೋ ಶೇರ್ ಆಗಿಲ್ಲ, ಸೌಂಡ್ ಶೇರ್ ಆಗಿಲ್ಲ ಅನ್ಸುತ್ತೆ. ಫೈನ್, ರೈಟ್. ಯಾರಾದರೂ ಮಾತಾಡೋದಿದ್ರೆ ದಯವಿಟ್ಟು ಬೇಗ ಮಾತಾಡಿ, ಯಾಕಂದ್ರೆ ಆಲ್ರೆಡಿ ಹಾಫ್ ಅನ್ ಅವರ್, ಒಂದು 30 ಮಿನಿಟ್ಸ್ ಮುಂದೆ ಹೋಗ್ಬಿಟ್ಟಿದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಂದ್ರೆ ನಿಮ್ಮ ಕಡೆಯಿಂದ ನಾನು ಕೇಳಬೇಕು ಅನ್ನೋ ಆಸೆ ಇರುತ್ತೆ ನನಗೆ, ಅದಕ್ಕೋಸ್ಕರ. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಬೇಕು. ನನ್ನ ಹೆಸರು ವಿಶ್ವೇಶ್ ಬಿರಾದರ್ ಅಂತ ಸರ್. ಹಾಂ ಸರ್, ಇದು ಈ ಕನ್ನಡ ರಾಜ್ಯೋತ್ಸವ ಸಲುವಾಗಿ, ಆಮೇಲೆ ಅಪ್ಪು ಸರ್ ಬರ್ತ್ಡೇ ಸಲುವಾಗಿ ನೀವೇನು ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ಫ್ರೀಯಾಗಿ ಮಾಡ್ತಿದ್ರೆ ಅದು ನಿಜವಾಗ್ಲೂ ತುಂಬ ಖುಷಿ ಆಯ್ತು ಸರ್. ಯಾಕಂದರೆ ಈ ಬೇರೆ ಇನ್ಸ್ಟಿಟ್ಯೂಟ್ ಯಾರು ಒಂದು ವಿಡಿಯೋನು ಫ್ರೀಯಾಗಿ ಕೊಡೋಕ್ಕೆ ಇಷ್ಟಪಡಲ್ಲ ಸರ್. ಬಿಕಾಸ್ ಎಲ್ಲನೂ ಲೈಕ್ ಅವರು ಕಂಟೆಂಟ್ ಕೊಟ್ಟರೆ ಅವ್ರ ಬಿಸ್ನೆಸ್ಗೆ ಧಕ್ಕೆ ಆಗುತ್ತೆ ಅಂತ ಜಾಸ್ತಿ ಜನ ಯಾರು ಶೇರ್ ಮಾಡಲ್ಲ. ಸೊ ನೀವು ಅಂದ್ರೂ ವಿಶ್ವೇಶ್, ಒಂದು ನಿಮಿಷ ದಯವಿಟ್ಟು ಬೇರೆ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ಇಲ್ಲಿ ಬೇಡ. ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದನ್ನಷ್ಟೇ ಮಾತಾಡೋಣ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಬೇರೆ ಇನ್ಸ್ಟಿಟ್ಯೂಟ್ ಬಗ್ಗೆ ನನಗೇನು ಅಷ್ಟು ಆಸಕ್ತಿ ಇಲ್ಲ, ಆಯ್ತಾ? ನನಗೆ ನೀವು ಈ ಕಾರ್ಯಕ್ರಮ ಅಷ್ಟೇ ಇಂಪಾರ್ಟೆಂಟ್, ಓಕೆನಾ? ಸರಿ ಸರ್, ಬೇಜಾರು ಮಾಡ್ಕೊಂಬೇಡಿ, ಯಾಕಂದ್ರೆ ನನಗೆ ಆ ರೀತಿಯಾದ ಬೇರೆ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಮ ಬಗ್ಗೆ ಮಾತಾಡೋಣ, ಓಕೆನಾ? ಇಲ್ಲ, ನೀವೇನ್ ಮಾಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಸರ್. ನಮಗೆಲ್ಲ ಒಂದು ಒಳ್ಳೆ ನಾಲೆಜ್ ಕೊಡ್ತಾ ಇದ್ದೀರಾ. ಅಟ್ಲೀಸ್ಟ್ ಈ ಡೇಟಾ ಅನಾಲಿಟಿಕ್ಸ್ ಫೀಲ್ಡ್ಗೆ ಎಂಟ್ರಿ ಮಾಡೋಕ್ಕೂ ಒಂದೇನೋ ವೇನ ತೋರಿಸ್ಕೊಡ್ತಾ ಇದ್ದೀರಾ ಸರ್, ನಿಜವಾಗ್ಲೂ ಖುಷಿ ಇದೆ. ಆಮೇಲೆ ಇನ್ನೊಂದು ನಂದು ಕ್ವಶನ್ ಏನಂದ್ರೆ ಸರ್, ಇವಾಗ ಈ ಡೇಟಾ ಅನಾಲಿಟಿಕ್ಸ್ ಕರಿಕ್ಯುಲಮ್ ಅಲ್ಲಿ 3 ಮಂತ್ಸು 6 ಮಂತ್ಸು ಈ ಥರ ಎಲ್ಲ ಒಂದು ಸಿಲೆಬಸ್ ಇರುತ್ತೆ. ಸೊ ಈ 14 ಡೇಸಲ್ಲಿ ನಾವು ಎಷ್ಟು ಕವರ್ ಮಾಡ್ಕೋತೀವಿ, ಯಾವ ಲೆವೆಲ್ಗೆ ರೀಚ್ ಆಗ್ತೀವಿ ಅಂತ ಕೇಳೋದಿದೆ ಸರ್. ಖಂಡಿತ ಆನ್ಸರ್ ಮಾಡ್ತೀನಿ. ಇನ್ಯಾರಿಗಾರು ಮಾತಾಡೋದಿದ್ರೆ ಎಲ್ಲಾರ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ, ತೊಂದರೆ ಇಲ್ಲ. ಏನಾದ್ರು ಹೇಳ್ಬೇಕಂತಿದ್ರು ಹೇಳಿ, ತೊಂದರೆ ಇಲ್ಲ. ಎಲ್ಲಾರ್ಗೂ ನಾನು ಆನ್ಸರ್ ಮಾಡ್ತೀನಿ. ಬಟ್ ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಹೆಸರು ಯಾರು ಮಾತಾಡೋದು? ದರ್ಶನ್ ಮಾತಾಡ್ತಾ ಇರೋದು. ದರ್ಶನ್, ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ನೀವು ಇಲ್ಲಿ ಬಂತಂದ್ರೆ ನನಗೆ ತುಂಬಾ ಖುಷಿ. ನೀವು ರೇಣು ಎಲ್ಲ ಬಂತಂದ್ರೆ ನನಗೆ ಭಾರಿ ಖುಷಿ ಆಗುತ್ತೆ. ರೈಟ್, ಹೇಳಿ ದರ್ಶನ್. ಹಲೋ ದರ್ಶನ್, ಕೇಳ್ತಿದೆ ಹೇಳಿ. ಹಲೋ ದರ್ಶನ್ ಸರ್, ಕೇಳಿಸ್ತಿದ್ಯಾ? ಕೇಳಿಸಿದೆ ಹೇಳಿ. ಸರ್, ನಿಮ್ಮ ಈ ಉಚಿತ ತರಗತಿಗಳ ದೊಡ್ಡ ಫಲಾನುಭವಿ ನಾನು. ಅದನ್ನ ಹೇಳಿದ್ದು ದರ್ಶನ್. ಈ ಸಲ ನಾನು ಸುಮಾರು ಜನಕ್ಕೆ ಲಿಂಕ್ ಕಳಿಸಿದ್ದೆ. ಕೆಲವರು ಹೆಸರುಗಳು ಕಾಣಿಸ್ತಾ ಇದಾವೆ ಇಷ್ಟಲ್ಲಿ. ಸಂತೋಷ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಯ್ತಪ್ಪ, ತುಂಬಾ ಸಂತೋಷ. ಅದನ್ನ ಹೇಳ್ತಾ ಇದ್ದೆ, ರೇಣು, ದರ್ಶನ್, ಮತ್ತೆ ಇನ್ನೂ ತುಂಬಾ ಜನ ಇದ್ದಾರೆ. ಆಕ್ಚುಲಿ ಅರವಿಂದ್, ಇವರೆಲ್ಲ ನನ್ನ ರೆಗ್ಯುಲರ್ ಸ್ಟೂಡೆಂಟ್ಸ್. ನಂಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ಖುಷಿ ನನಗೆ. ರೈಟ್. ಸೊ ಅದೇ ಯಾವಾಗಲೂ ಹೇಳ್ದೆ, ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ತುಂಬಾ ಜನ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದೇ ರೀತಿ ಸಪೋರ್ಟ್ ಮಾಡೋಣ. ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದನ್ನು ಮಾಡ್ತಾ ಇಲ್ಲ, ರೈಟ್? ನಾನು ಯಾವುದೇ ನಿಜಕ್ಕೂ ಮಾರ್ಕೆಟಿಂಗ್ ಅಂತ ನಾನು ಇದನ್ನು ಮಾಡ್ತಾ ಇಲ್ಲ. ನನಗೆ ಏನೋ ಒಂದು ಸಂತೋಷ, ನಮ್ಮ ಕನ್ನಡದವ್ರು ಬೆಳಿಬೇಕು ಅಂತ. ಸೊ ಹಂಗಾಗಿ ನಾವು ಯಾವಾಗಲೂ ಮಾಡೋಕ್ಕಾಗಲ್ಲ ಇದನ್ನು, ಯಾಕಂದರೆ ನಮ್ಮದು ಕೆಲವೊಂದು ಬಿಸ್ನೆಸ್ ಇರುತ್ತೆ. ಸೊ ಇಂಥ ಒಂದು ಟೈಮ್, ಇಂಥ ಒಂದು ಅವಕಾಶ ಸಿಕ್ಕಿದಾಗ, ಅಂದರೆ ಒಂದು ಸಂದರ್ಭ ಸಿಕ್ಕಿದಾಗ ಅದಕ್ಕೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ, ಮತ್ತು ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು ದರ್ಶನ್. ಥ್ಯಾಂಕ್ ಯು ಸೋ ಮಚ್. ರೈಟ್, ನೆಕ್ಸ್ಟ್. ಹಂಗೇನು ಇಲ್ವಾ? ನಮಸ್ತೆ ಸರ್. ಹೆಸರು ಹೇಳ್ಬಿಟ್ಟು ಮಾತಾಡಿ. ಯಾರೋ ಮಾತಾಡ್ತಿದ್ರು ಇವಾಗ. ಸರ್, ಶಿಲ್ಪಾ ಮಾತಾಡ್ತಾ ಇರೋದು. ಶಿಲ್ಪಾ ಹೇಳಿ.
ಚೆನ್ನಾಗಿದ್ದೀರಾ ಗೊತ್ತಾಯ್ತಾ? ಶಿಲ್ಪ ಅದು ಮತ್ತಿಕರಲ್ಲಿ ಇದ್ರಲ್ಲ ಅವರಲ್ವಾ? ಇಲ್ಲ, ರಾಜಾಜಿನಗರ್. ನಾನು ಇದು ಇನ್ಫೋಸಿಸ್ ಪ್ಲೇಸ್ಮೆಂಟ್ ಆಗಿತ್ತು. ಹಾಂ ಹಾಂ ಓಕೆ, ಹೇಳಿ ಶಿಲ್ಪ. ಗೊತ್ತಾಗ್ಲಿಲ್ವಾ? ಈ ಇಮ್ಯಾನ್ಯುಯಲ್ ಚೇತನ್ ಆ ಬ್ಯಾಚು. ಯಾ ಕರೆಕ್ಟ್ ಗೊತ್ತಾಯ್ತು, ಹೇಳಿ ಹೇಳಿ ಶಿಲ್ಪ. ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ಮಾಡ್ತೀನಿ ಕಳ್ಸಿ. ಗೊತ್ತಾಯ್ತು, ಹೇಳಿ. ಆಕ್ಚುಲಿ ನಾನು ಇವಾಗ ಕೆರಿಯರ್ ಬ್ರೇಕ್ ತಗೊಂಡಿದ್ದೀನಿ. ಹ್ಮ್ ಎಲ್ಲ ಮರ್ತೋದಾಗ ಆಗ್ಬಿಟ್ಟಿದೆ. ಅದೆಲ್ಲ ರಿಫ್ರೆಶ್ ಮಾಡಕ್ಕೆ ಚಾನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆಯ್ತಪ್ಪ, ಗುಡ್, ರೈಟ್. ನಂಗೆ ಫ್ರೀ ಇದ್ದಾಗ ಜಾಯ್ನ್ ಆಗ್ತೀನಿ ಸರ್. ಖಂಡಿತಮ್ಮ ಬನ್ನಿ. ಯಾರೆಲ್ಲ ಪೇಡ್ ಕೋರ್ಸ್ ತಗೊಂಡಿರ್ತೀರಾ, ನಾವು ಯಾವತ್ತೂ ಹೇಳಿದೀವಿ, ಮತ್ತೆ ನಾವು ಚಾರ್ಜ್ ಮಾಡಲ್ಲ. ಬ್ರೇಕ್ ಆಗಿದೆ ನಂದು. ಹ್ಮ್ ಬನ್ನಿ ಇನ್ಸ್ಟಿಟ್ಯೂಟ್ ಬನ್ನಿ, ನಾನು ಖಂಡಿತ ಓಕೆನಾ? ರೈಟ್, ನೆಕ್ಸ್ಟ್. ಸರ್ ನಮಸ್ಕಾರ, ಬೀದರಿಂದ ಸುನಿಲ್ ಅಂತ. ಎಲ್ಲಿಂದ? ಬೀದರ್ ಸರ್, ಬೀದರ್. ಬೀದರಿಂದ ಸುನಿಲ್ ಅಂತನಾ? ಹೌದು ಸರ್, ಹೌದು. ಹೇಳಿ ಸರ್. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಸರ್. ನಿಮಗೂ ಕೂಡ ಶುಭಾಶಯಗಳು, ಹೇಳಿ. ನಂಗೂ ತುಂಬಾ ಆಸೆ ಇತ್ತು ಡಾಟಾ ಅನಲಿಟಿಕ್ಸ್ ಕಲಿಬೇಕು ಅಂತ. ಸೊ ನಾನು MBA ಮುಗಿದಿದೆ. ರಿಲಯನ್ಸ್ ಜಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ? ಕರಿಯರ್ ಡೊಮೇನ್ ಚೇಂಜ್ ಮಾಡ್ಕೊಂಡು ಜಿಯೋದಲ್ಲಿ ಸರ್. ಓಕೆ ನೆಕ್ಸ್ಟ್ ಡಾಟಾ ಅನಲಿಟಿಕ್ಸ್ ಡೊಮೇನ್ಗೆ ಚೇಂಜ್ ಆಗ್ಬೇಕಂತ ಇದು ಕೋರ್ಸ್ ಹುಡುಕ್ತಾ ಇದ್ದೆ. ನಿಮ್ದೊಂದು ಅವಕಾಶ ಸಿಕ್ತು, ಇದನ್ನ ಸದುಪಯೋಗ ಪಡಿಸ್ಕೊಂಡು ಮುಂದೆ ಲೈಫ್ ಅಲ್ಲಿ ಕರಿಯರ್ ಬೆಳೆಸಬೇಕು ಅಂತ ಸರ್. ಅದೇಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಖಂಡಿತ ಸಿಕ್ಕಿದ್ರೆ ನನಗೂ ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ನಾವು ಅದನ್ನೇ ಬಯಸೋದು. ನಮ್ಮಿಂದ ಏನಾದ್ರೆ ಅಕಸ್ಮಾತ್ ಯಾರಿಗಾದ್ರೂ ಒಳ್ಳೇದಾದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಬಹಳ ಜನ ಇಲ್ಲಿಂದ ಬೀದರಿಂದ ಬೆಂಗಳೂರು ಕಡೆ ಎಲ್ಲ ಕೋಚಿಂಗ್ ಬರ್ತಾರೆ, ಸ್ಪೆಷಲಿ ಡಾಟಾ ಅನಲಿಟಿಕ್ಸ್ಗೋಸ್ಕರ. ತುಂಬಾ ರಿಸರ್ಚ್ ಮಾಡಿ ಅರ್ಧಂಬರ್ಧ ಕಲಿತಾರೆ. ನಿಮ್ದು ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತಾ ಇದೀನಿ ಸರ್, ತುಂಬಾ ಡೀಟೇಲ್ಸ್ ಆಗಿ ಹೇಳ್ತೀರಾ. ಅದು ತುಂಬಾ ಇಷ್ಟ ಆಯ್ತು ಸರ್. ಆಯ್ತಪ್ಪ, ರೈಟ್, ಒಳ್ಳೇದಾಗ್ಲಿ. ನಾನು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಈ ಒಂದು ಕಾರ್ಯಕ್ರಮದಿಂದ ನಿಮ್ಗೆ ಯಾರು ಒಳ್ಳೆ ಕೆಲಸ ಸಿಕ್ಕಿದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇರಲಿಲ್ಲ. ಆ ದೇವ್ರು ನಿಮಗೆ ಆ ಒಂದು ಶಕ್ತಿ ಕೊಡ್ಲಿ, ಮತ್ತೆ ನಿಮ್ಗೆ ಹೆಂಗಾರು ಮಾಡಿ ಕೆಲಸವನ್ನು ಗಿಟ್ಟಿಸ್ಬೋದು. ಓಕೆ, ದೇವ್ರು ಒಳ್ಳೇದು ಮಾಡ್ಲಪ್ಪ. ನೆಕ್ಸ್ಟ್, ರೈಟ್, ನಾನು 2 minutes ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ತುಂಬಾ ಇದೆ ಡಿಸ್ಕಸ್ ಮಾಡೋದು. ಹಲೋ ಸರ್. ಯಾ, ನಮಸ್ತೆ, ನಾನು ನಮ್ರತಾ ಶೆಟ್ಟಿ. ಹೇಳಿ ನಮ್ರತಾ. ಸರ್, ಇದು ಈಗ ರೆಕಾರ್ಡಿಂಗ್ ಕ್ಲಾಸಸ್ ಇರತ್ತಲ್ಲ, ಅದೆಲ್ಲ ಯಾವ ತರ ಶೇರ್ ಮಾಡ್ತೀರಾ ಅಂತ ಕ್ವಶನ್. ಓಕೆ, ನಾನದು ರೆಕಾರ್ಡಿಂಗ್ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು, ಸರಿನಾ? ಓಕೆ, ಫೈನ್. ಹಲೋ ಸರ್, ಇಟ್ಸ್ ಮೋಹನ್ ಅಂತ. ಮೋಹನ್ ಹೇಳಿ. ಸೊ ಐ ವಾಂಟ್ ರಿಯಲಿ ಇದು ಒಳ್ಳೆ ಕೆಲಸ ನೀವೇನು ಮಾತಾಡಿದ. ಐ ಆಮ್ ಸೀಯಿಂಗ್ ಫ್ರಮ್ ಲಾಸ್ಟ್ 12 years ಇಂದ ಐ ಆಮ್ ಲುಕಿಂಗ್ ನಿಮ್ಮ ಜೊತೆ ಇದು ಮಾಡಿದ್ದೀನಿ ಆ್ಯಸ್ ಎ ಸ್ಟೂಡೆಂಟ್. ಸೊ ಲಾಟ್ ಆಫ್ ಥಿಂಗ್ಸ್ ವಾಟ್ ಐ ಲರ್ನ್ ಇನ್ ಪವರ್ ಇದಿರ್ಬೋದು. ಫಸ್ಟ್ ಎಕ್ಸೆಲ್, ಆಮೇಲೆ VBA. Now I am learning Power BI also, weekend classes ಅಲ್ಲಿ. But every class ಅಥವಾ every time whenever I join ಈ ಥರ ನೀವು ಏನು ಫ್ರೀ ಕೋರ್ಸ್ ಮಾಡ್ತಿದ್ದೀರಾ, it will be like a new experience or a new topic. So sometimes ಆಸ್ ಎ ಡೇಸ್ ನೀವು ಹೇಳ್ದಂಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಆ್ಯಂಡ್ ಡೇ ಬೈ ಡೇ ದೇರ್ ಬಿ ಎ ಚೇಂಜಸ್ ಇನ್ ದ ಎಕ್ಸೆಲ್ ಇರ್ಬೋದು, ಆಮೇಲೆ ಪವರ್ BI ಇರ್ಬೋದು. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಲರ್ನ್ ನ್ಯೂ ಟಾಪಿಕ್ಸ್, ನ್ಯೂ ಫಾರ್ಮುಲಾಸ್ ಆ್ಯಂಡ್ ಎ ನ್ಯೂ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಎವ್ರಿಥಿಂಗ್. ಇಟ್ ಈಸ್ ನಾಟ್ ದಟ್ ಯು ಆರ್ ಟೀಚಿಂಗ್ ದ ಸೇಮ್ ಓಲ್ಡ್ ಥಿಂಗ್ಸ್, ಅಂದರೆ ಅಲ್ಲದನ್ನೇ ನೀವು ಅದನ್ನೇ ರಿಪೀಟ್ ಮಾಡ್ತಾ ಇಲ್ಲ. ಆ್ಯಸ್ ಎನ್ ದ ಟೈಮ್ ಗೋಸ್ ಯು ಆರ್ ಅಪ್ಡೇಟಿಂಗ್ ಆ್ಯಂಡ್ ಯು ಆರ್ ಟೀಚಿಂಗ್ ದ ನ್ಯೂ ಲೆಸನ್ ಫಾರ್ ಅಸ್ ಆಲ್ಸೋ. ಸೊ ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಅಸ್. ರೈಟ್, ಥ್ಯಾಂಕ್ ಯು ಸೊ ಮಚ್ ಮೋಹನ್ ಅವರೇ, ತುಂಬ ಒಳ್ಳೆ ಮಾತು ಹೇಳಿದ್ದೀರಾ. ಆ್ಯಕ್ಚುಲಿ ಏನಂದರೆ, ಟೆಕ್ನಾಲಜಿ ಯಾವ ರೀತಿ ಅಂದರೆ ನಿಮಗೆ ದಿನಕ್ಕೊಮ್ಮೆ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆನಾ? ಅಂದರೆ ಈಗ ನೀವು ವರ್ಷಕ್ಕೊಂದ್ಸತಿ ಅಂದರೆ ಎಷ್ಟು ಚೇಂಜಸ್ ಆಗಿರ್ಬೋದು.
ಪವರ್ ಬಿಐನೇ ತಿಂಗಳು ಬಂದ್ಸರಿ ತುಂಬಾ ಚೇಂಜಸ್ ಆಗಿದೆ. ಟು ಬಿ ವೆರಿ ಫ್ರಾಂಕ್, ನಾನೇ ಎಷ್ಟೊಂದು ವಿಷಯಗಳು ಇನ್ನೂ ಕಲ್ತಿಲ್ಲ. ನಾನು ಸ್ಟೂಡೆಂಟ್ಸ್ಗಳು ಬಂದು ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ನು ನಾವೇನೆ ಇವಾಗ ಎಷ್ಟೋ ಹೆಂಗಿದೆ ಅಂದ್ರೆ, ಕೆಲವು ಸ್ಟೂಡೆಂಟ್ಸ್ಗಳು ಎಷ್ಟು ಫಾಸ್ಟ್ ಇರ್ತಾರೆ ಅಂದ್ರೆ ಅವರೇ ಬಂದು ನಮ್ಗೆ ಕಲ್ಸ್ಕೊಡ್ತಾರೆ, ಸರ್ ಈ ತರ ಒಂದು ಹೊಸ ಆಪ್ಷನ್ ಬಂದಿದೆ, ಈ ತರ ಒಂದು ಹೊಸದು ಏನೋ ಬಂದಿದೆ ಅಂತ. ತುಂಬಾ ಸಂತೋಷ ಆಗುತ್ತೆ. ಸೊ ಆ ರೀತಿ ಇಲ್ಲಿ ಹೆಂಗಾಗಿದೆ ಅಂದ್ರೆ, ಯಾರು ಮಾಸ್ಟರ್ ಅಲ್ಲ, ಯಾರು ಸ್ಟೂಡೆಂಟ್ಸ್ ಅಲ್ಲ, ಎಲ್ಲಾರು ಒಂದೇ ಲೆವೆಲಲ್ಲಿ ಇರ್ತಾರೆ. ಹೊಸ ಹೊಸ ವಿಷಯ, ಹೊಸ ಟಾಪಿಕ್ಸ್, ಹೊಸ ಆಪ್ಷನ್ಸ್ ಬರ್ತಾನೆ ಇರುತ್ತೆ. ಸೊ ಎಲ್ಲರೂ ಕೂತ್ಕೊಂಡು ಕಲಿಬೇಕು, ಆ ಮಟ್ಟಕ್ಕಿದೆ ಇವಾಗ. ಸೊ ಹಂಗಾಗಿ ನನಗೆ ಏನೇನೆಲ್ಲ ನಾನು ಕಲ್ತಿರ್ತೀನಿ ಅದನ್ನ ಕಲಿಸ್ತೀನಿ. ದಯವಿಟ್ಟು ಅದನ್ನ ಕಲ್ತ್ಕೊಂಡು ಅದರಿಂದ ನಿಮ್ಗೆ ಒಳ್ಳೇದಾದ್ರೆ ನನಗೆ ತುಂಬಾ ಸಂತೋಷ. ರೈಟ್? ಓಕೆ. ಸೊ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಜಸ್ಟ್ ನನಗೆ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂತ ತುಂಬಾ ದಿನನೇ ಹೋಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಆದ್ಮೇಲೆ, ಅದಾದ್ಮೇಲೆ ಒಂದು ಪವರ್ ಬಿಐ ಕ್ಲಾಸ್ ಅಂತ ತಗೊಂಡೆ. ಎಷ್ಟು ಜನ ಅಟೆಂಡ್ ಮಾಡೋರು ನನ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ನನಗೆ ಟೈಮೇ ಸಿಕ್ಲಿಲ್ಲ ನನಗೆ. ರೈಟ್? ಸೊ ನೋಡೋಣ, ಮತ್ತೆ ಈ ತರ ಟೈಮ್ ಸಿಕ್ಕಿದಾಗೆಲ್ಲ ನಾನು ಕ್ಲಾಸಸ್ ಅನ್ನ ತಗೋತಾ ಇರ್ತೀನಿ. ಏನಂದ್ರೆ ಏನು ಇನ್ನು ಎಷ್ಟೋ ಜನಕ್ಕೆ ಶೇರ್ ಮಾಡಿ. ಈಗ ದರ್ಶನ್ ಹೇಳಿದ್ರು ನಾನು ಎಷ್ಟೋ ಜನಕ್ಕೆ ಶೇರ್ ಮಾಡಿದ್ದೀನಿ ಅಂತ. ರೇಣು ಅವರು ತುಂಬಾ ಜನಕ್ಕೆ ಶೇರ್ ಮಾಡಿದ್ದಾರೆ. ಆಮೇಲೆ ಇನ್ನು ದಿಲೀಪ್, ಈ ತರ ತುಂಬಾ ಜನ ಇದ್ದಾರೆ ಆಕ್ಚುಲಿ ಇಲ್ಲಿ ಇಂಡೈರೆಕ್ಟ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇರೋದು. ಇನ್ನೂ ಹೆಚ್ಚು ಜನಕ್ಕೆ ಇಲ್ಲಿ ಬಂದು ದೊಡ್ಡ ನಂಬರ್ ಇತ್ತು ಅಂದ್ರೆ ಇನ್ನೂ ಅವಕಾಶಗಳು ತುಂಬಾ ಇದಾವೆ. ಆಕ್ಚುಲಿ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ತುಂಬಾ ಜನ ಅನ್ಕೊಂಡಿದ್ದಾರೆ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಕೆಲಸನೇ ಇಲ್ಲ ಅಂತ. ಇದಾವೆ, ಬಟ್ ರೈಟ್ ಸ್ಕಿಲ್ಸ್ ಬೇಕೇ ಬೇಕು, ಪೇಷನ್ಸ್ ಕಾಯಬೇಕು. ಮುಂಚೆ ತರ ಇಲ್ಲ, ಕೋವಿಡ್ ಆದ್ಮೇಲೆ ತುಂಬಾನೇ ಚೇಂಜಸ್ ಇದೆ ಕಂಪ್ನಿಗಳಲ್ಲಿ. ಸೊ ಹಾಗಾಗಿ ಪೇಷನ್ಸ್ ಇರಬೇಕು. ಮತ್ತೆ ಕೆಲವೊಂದು ಕ್ವಶನ್ಸ್ ಬಂತು, ಈ ರೆಕಾರ್ಡಿಂಗ್ಸ್ ಹೆಂಗ್ ಸಿಗುತ್ತೆ, ಮತ್ತೆ ಡೇಟಾ ಅನಾಲಿಟಿಕ್ಸ್ ನಿಜಕ್ಕೂ ನಾವು ಇದೆಲ್ಲ 14 days ಅಲ್ಲಿ ಎಲ್ಲಾನು ಕಲಿಬಹುದಾ ಅಂತ, ಈ ತರ ಕೆಲವೊಂದು ಕ್ವಶನ್ಸ್ಗಳು. ರೆಕಾರ್ಡಿಂಗ್ಸ್ ನಾನು ಎಂಡಲ್ಲಿ ಹೇಳ್ತೀನಿ. ಆಲ್ರೆಡಿ ನಾನು ಈ ಒಂದು ಸೆಷನ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇವಾಗ 14 days ಅಲ್ಲಿ ನಾನು ಈ ಒಂದು ಏನು ಡೇಟಾ ಅನಾಲಿಟಿಕ್ಸ್ ಅನ್ನ ಕಲಿಬಹುದಾ ಅಂತ ನೋಡಿ. ನಾನು ನಿಮಗೆ ಒಂದು ಹೇಳ್ತೀನಿ, ಡೇಟಾ ಅನಾಲಿಟಿಕ್ಸ್ ಅಥವಾ ಡೇಟಾ ಸೈನ್ಸ್ ಸಬ್ಜೆಕ್ಟ್ ಏನಿದೆ, ಪ್ರತಿದಿನ ಹೊಸದೊಂದು ಕಲಿತಾನೆ ಇರ್ತೀವಿ. ರೈಟ್? ನನಗೆ 1 ದಿನದಲ್ಲಿ ಕಲಿಬೋದಾ, 1 ವರ್ಷದಲ್ಲಿ ಕಲಿಬೋದಾ, 5 ವರ್ಷದಲ್ಲಿ ಕಲಿಬೋದಾ ಅಂದ್ರೆ, ನಾನು ಈ ಕೆರಿಯರ್ ಸ್ಟಾರ್ಟ್ ಮಾಡಿ 2004 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ನೀವು ನೋಡ್ಬೋದು 20+ ನಾನು ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಸ್ಟಿಲ್ ನಾನು ಇನ್ನೂ ಕಲಿತಾ ಇದ್ದೀನಿ. ರೈಟ್? ಬಟ್ ಹಂಗಂತ ಹೇಳ್ಬಿಟ್ಟು ನಾವು 20 ವರ್ಷ ಕಲ್ತ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಲ್ಲ. ನಾನು ಇವಾಗ ಈ 14 days ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಅದರಲ್ಲಿ ನಿಮ್ಗೆ ಆದಷ್ಟು ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಜಾಬ್ ಹುಡ್ಕೋದಿಕ್ಕೆ ಅಥವಾ ಜಾಬ್ ಅಲ್ಲಿ ಅಂದ್ರೆ ಒಂದು ಕಂಪನಿಲಿ ಯಾವ ರೀತಿ ಕೆಲಸ ಮಾಡ್ಬೋದು ಆ ಮಟ್ಟಕ್ಕೆ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಇನ್ ಡೆಪ್ತ್ ಆಗಿ ಹೋಗಿ ಎಲ್ಲಾ ಆಪ್ಷನ್ಸ್ಗಳು ಕಲ್ಸೋದಕ್ಕೆ ಕಷ್ಟ ಆಗ್ಬೋದು. ಬಟ್ ನಿಮಗೆ ಕೆಲಸ ಹುಡ್ಕೋದಿಕ್ಕಾಗ್ಲಿ ಅಥವಾ ಒಂದು ಪ್ರಾಜೆಕ್ಟ್ ಕೊಟ್ಟಾಗ ಯಾವ ರೀತಿ ವರ್ಕ್ ಮಾಡ್ಬೇಕಾಗ್ಲಿ ಅಷ್ಟ್ರ ಮಟ್ಟಿಗೆ ನಾನು ಕಲ್ಸ್ಕೊಡ್ಬಲ್ಲೆ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದೆ, ಜೆನ್ AI ಇರೋದ್ರಿಂದ, ಅಂದ್ರೆ ನಿಮ್ಗೆ ಚಾಟ್ GPT, ಡೀಪ್ ಸೀಕ್ ಮತ್ತೆ ಜೆಮಿನೈ ಈ ತರ ಎಷ್ಟೊಂದು AI ಟೂಲ್ಸ್ ಇರೋದ್ರಿಂದ ನಿಮಗೆ ಒಂದು ರಿಪೋರ್ಟ್ಸ್ ಮಾಡೋದಾಗ್ಲಿ, ಡ್ಯಾಶ್ ಬೋರ್ಡ್ ಮಾಡೋದಾಗ್ಲಿ, ಡೇಟಾ ಅನಲೈಸ್ ಮಾಡೋದಾಗ್ಲಿ ಮೊದ್ಲಿಗಿಂತ ಇವಾಗ ಇನ್ನೂ ಈಸಿ ಇರುತ್ತೆ. ಮತ್ತೆ ನೀವು ಎಲ್ಲಾನು ಕಲ್ತ್ಕೊಂಡು ಆಮೇಲೆ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅನ್ನೋದಿಲ್ಲ. ಸೊ ನೀವು ಒಂದು 2 years ಬ್ಯಾಕ್ ನೋಡಿದ್ರೆ ನಾನ್ ಮಾಡ್ತಾ ಇರೋ ಟ್ರೈನಿಂಗ್ಸ್ ಅಲ್ಲಿ ಎಲ್ಲಾ ಟಾಪಿಕ್ಸ್ ಇರುತ್ತೆ. ಮತ್ತೆ ನಾನು ನಿಮ್ಗೆ ಈ ರೀತಿ ಡ್ಯಾಶ್ ಬೋರ್ಡ್ ಮಾಡಬೇಕು, ಮತ್ತೆ ಮ್ಯಾನ್ಯಲ್ ಆಗಿ ಮಾಡಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಬಟ್ ಇವಾಗ ಹಂಗಿಲ್ಲ, ಎಲ್ಲ AI ಟೂಲ್ಸ್ ಇರೋದ್ರಿಂದ ನಿಮ್ಗೆಲ್ಲ ಏನೇ ಡೌಟ್ ಇದ್ರು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ನೀವು ಒಂದು ಕ್ವೈರಿ ಹಾಕಿದ್ರೆ ನಿಮ್ಗೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆ ರೀತಿ ಒಂದು ಟ್ರೈನಿಂಗ್ ಅನ್ನ ಈ 14 days ಅಲ್ಲಿ ನಿಮ್ಗೆ ಕಲಿಸ್ತೀನಿ. ಸೊ ನೀವು ಈ ಟ್ರೈನಿಂಗ್ ಅಟೆಂಡ್ ಮಾಡೋದ್ರಿಂದ ಎಲ್ಲಾ ಕಲ್ತ್ಬಿಡ್ತೀನಿ ಅನ್ನೋದಕ್ಕಿಂತ ಎಲ್ಲ ಹೇಗೆ ಕಲಿಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅಕಸ್ಮಾತ್ ಯಾವುದೋ ಒಂದು ಟಾಪಿಕ್ ಮಿಸ್ ಆಗಿದ್ರು ಕೂಡ, ಅಕಸ್ಮಾತ್ ಒಂದು ಪ್ರಾಜೆಕ್ಟ್ ಅಲ್ಲಿ ನನಗೊಂದು ಆಪ್ಷನ್ಸ್ ಗೊತ್ತಿಲ್ಲ ಅಂದ್ರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಇಂಡಿವಿಜುವಲಿ, ಅದನ್ನ ನಿಮ್ಗೆ ಕಲಿಸ್ಕೊಡ್ತೀನಿ. ರೈಟ್? ಓಕೆ. ಆಮೇಲೆ ಇನ್ನೊಂದು ರೆಕಾರ್ಡಿಂಗ್ಸ್ ಬಗ್ಗೆ ನನಗೆ ಒಂದು ಥಾಟ್ ಇದೆ ಆಕ್ಚುಲಿ, ಬಟ್ ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ನನಗೆ ಗೊತ್ತಿಲ್ಲ. ಕಳೆದ ಬಾರಿ ನಾವು ಏನ್ ಮಾಡಿದ್ವಿ ಅಂದ್ರೆ, ರೆಕಾರ್ಡಿಂಗ್ಸ್ ಮಾಡಿದಾಗ ನಾನು ಏನ್ ಮಾಡಿದೆ ಅಂದ್ರೆ 499 rupees ಅನ್ನ ಚಾರ್ಜ್ ಮಾಡಿ ಏನೋ ಅವ್ರ ರೆಕಾರ್ಡಿಂಗ್ಸ್ ಅನ್ನ ಕೊಟ್ಟಿದ್ದೆ. ಬಟ್ ಅದರಲ್ಲಿ ಯಾವುದೇ ₹1 ಕೂಡ ನಾನು ಇಟ್ಕೊಂಡಿಲ್ಲ. ಅದನ್ನ ನಾನೇನ್ ಮಾಡಿದೆ ಅಂದ್ರೆ, ಬಡ ಮಕ್ಕಳ ಒಂದು ಈ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಬುಕ್ಸ್ಗೆ ಅಂತ ನಾನು ಆಲ್ಮೋಸ್ಟ್ ಒಂದು 13,000 ಏನೋ ನನಗೆ ಬಂದಿತ್ತು ಆಕ್ಚುಲಿ. ಅದು ಪ್ಲಸ್ ಸರ್ಟಿಫಿಕೇಟ್ಸ್. ಅದರಿಂದ ಅದನ್ನ ನಾನು ಒಂದು ದೇವನಹಳ್ಳಿ ಹತ್ರ ಯಾವುದೋ ಒಂದು ಸ್ಕೂಲ್ ಇದೆ,
ಪ್ರತಿ ವರ್ಷ ನಾನು ಕೊಡ್ತೀನಿ, ಆ ಸ್ಕೂಲ್ಗೆ ನಾನು ಕೊಟ್ಟೆ. ಸೊ ಈ ಒಂದು ಥಾಟ್ ಈ ವರ್ಷ ಇದೆ ಆ್ಯಕ್ಚುಲಿ. ಬಟ್ ಹಂಗಂತೇಳಿ ನಿಮ್ಮ ಹತ್ರ ನಾನು ದುಡ್ಡು ಇಸ್ಕೊಂಡು ರೆಕಾರ್ಡಿಂಗ್ಸ್ ಕೊಡ್ತೀನಿ ಅಂತಲ್ಲ. ಇದ್ರ ಬಗ್ಗೆ ನಾನು ನಿಮಗೆ ಬಿಡ್ತೀನಿ. ಅಕಸ್ಮಾತಾಗಿ ಇದು ಸರಿ ಇದೆ ಅಂತಂದರೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಇಲ್ಲ ಸರ್ ಅದು ಆಗಲ್ಲ, ಬೇಡ ನೀವು ಹಂಗೆ ರೆಕಾರ್ಡಿಂಗ್ಸ್ ಕೊಡಿ ಅಂದರೆ ಹಂಗೂ ಕೂಡ ನಾನು ಮಾಡ್ತೀನಿ. ಇದರಲ್ಲಿ ನಾನು ಯಾವುದೇ ಮಾರ್ಕೆಟಿಂಗ್ ಆಗಲಿ ಅಥವಾ ಇದರಲ್ಲಿ ಕಮರ್ಷಿಯಲ್ ಆಗಲಿ ನಾನು ಮಾಡಬೇಕು ಅನ್ನೋದಿಲ್ಲ. ಎಲ್ಲ ರೆಕಾರ್ಡಿಂಗ್ಸನ್ನು ನಾನು ನಿಮ್ಗೆ ಕೊಡ್ತೀನಿ. ಅದ್ರ ಜೊತೆ ನಾನು ಬೇರೆ ರೆಕಾರ್ಡಿಂಗ್ಸು ಇದ್ದಾವೆ, ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಡ್ತೀನಿ. ಸೊ ಇದು ಈಗ ಬೇಡ, ಯಾಕಂದ್ರೆ ಇವಾಗ ನಾವು ಡಿಸ್ಕಷನ್ ಮಾಡ್ತಿದ್ರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಹೊರಟೋಗುತ್ತೆ. ಆಲ್ರೆಡಿ 30+ ಮಿನಿಟ್ಸ್ ಮುಂದೆ ಹೋಗ್ಬಿಟ್ಟಿದೆ. ಸೊ ಇದನ್ನ ನಾನು ನಿಮಗೆ ಬಿಡ್ತೀನಿ. ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿ ನಾನು ಇದನ್ನ ತಗೋತೀನಿ. ಯಾಕಂದ್ರೆ ನಿಮಗೆ ಅನ್ಸ್ಬಾರ್ದು ನಾನಿಲ್ಲಿ ಫ್ರೀ ಟ್ರೈನಿಂಗ್ ಅಂತ ಬಂದೆ ಮತ್ತೆ ಇವರು ದುಡ್ಡು ಕೇಳ್ತಾ ಇದ್ದಾರೆ ಅಂತ. ನಾನು ನಿಜಕ್ಕೂ ಇಲ್ಲಿ ದುಡ್ಡಿಗೋಸ್ಕರ ನಾನು ಇದನ್ನ ಮಾಡ್ತಾ ಇಲ್ಲ. ಸೊ ಲಾಸ್ಟ್ ಟೈಮ್ ಇದು ಮಾಡಿದಾಗ ತುಂಬ ಜನ ಸಪೋರ್ಟ್ ಮಾಡಿ ಒಂದಷ್ಟು ಹುಡುಗರಿಗೆ ನಾನು ಬುಕ್ಸ್ ಆಗಲಿ ಒಂದು ಏನಾಗಲಿ ಒಂದು ಕೊಡೋದಕ್ಕೆ ಅವ್ರಿಗೆ ಹಣ ಕೊಡೋವಂಥ ಒಂದು ವ್ಯವಸ್ಥೆನ ಮಾಡಿದ್ದೆ. ಸೊ ಈ ಸರಿನೂ ಅದೇ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆ ಸರಿನೂ ನಾನು ಹೇಳಿದ್ದೆ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಇದು ಕಮರ್ಷಿಯಲ್ ನಾನು ಮಾಡ್ತಾ ಇಲ್ಲ ಅಂತ. ನಿಮ್ಮಿಂದ ಅಕಸ್ಮಾತ್ ಆದರೆ ನೋಡಿ, ಇಲ್ಲ ಅಂದರೆ ಯಾವುದೇ ರೀತಿಯಾದ ಫೋರ್ಸ್ ಇಲ್ಲ. ಇಲ್ಲ ಸರ್ ಬೇಡ ಅಂತಂದರೆ ಖಂಡಿತ ನನ್ನ ರೆಕಾರ್ಡಿಂಗ್ಸನ್ನು ನಾನು ಕೊಟ್ಟೇ ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆ ಡೌಟ್ ಬೇಡ. ಓಕೆ ರೈಟ್. ಸೊ ಇವಾಗ ಎಲ್ಲರೂ ದಯವಿಟ್ಟು ಮ್ಯೂಟಲ್ಲಿರಿ. ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡೋಣ. ಅಟ್ಲೀಸ್ಟ್ ಒಂದು ಸ್ವಲ್ಪ ಇವತ್ತು ಜೆನ್ AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಟೂಲ್ಸ್ ಬಗ್ಗೆ, ನಮಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಫ್ರೀಯಾಗಿ ಹೇಗೆ ಸಿಗುತ್ತೆ ಇದನ್ನೆಲ್ಲ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಒಂದಷ್ಟು ಎಕ್ಸೆಲ್ ಅನ್ನು ಕೂಡ ನಾವು ಕಲ್ತ್ಕೊಳ್ಳೋಣ. ಹೊಸ ಟಾಪಿಕ್ಸ್ ಏನಿದೆ ಎಕ್ಸೆಲ್ ಅದನ್ನು ಕೂಡ ನಾನು ತೋರಿಸ್ತೀನಿ. ಪ್ರಾಕ್ಟಿಕಲ್ಸ್ ಬೇಕಾದ್ರೆ ನಾಳೆಯಿಂದ ಬೇಕಾದ್ರೆ ಸ್ಟಾರ್ಟ್ ಮಾಡೋಣ. ತುಂಬ ನಿಮಗೆ ಫಾಸ್ಟಾಗಿ ಕಲಿಯಬಹುದು. ಇವಾಗ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಫಾಸ್ಟಾಗಿ ಕೆಲಸ ಮಾಡ್ಬೋದು. ಹಾಗಾಗಿ ಎಷ್ಟೇ ಟಾಪಿಕ್ಸ್ ಇದ್ರೂ ನಿಮಗೆ ಆರಾಮಾಗಿ ಬೇಗ ಕಲಿಬೋದು. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ರೈಟ್. ಓಕೆ. ಸೊ ಇಲ್ಲೊಂದಷ್ಟು ಮೆಟೀರಿಯಲ್ಸ್ ಇದ್ದಾವೆ. ನಾನು ಇದನ್ನು ತುಂಬ ವೆಬಿನಾರ್ಸಲ್ಲಿ ಮತ್ತು ಕ್ಲಾಸಸ್ಸಲ್ಲಿ ಕೂಡ ಅದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ಟಾಪಿಕ್ಸನ್ನು ತೊಗೊಂಬಂದಿದ್ದೀನಿ. ನಾನು ಒಂದೊಂದೇ ನಾನು ತೋರಿಸಿ ಹೋಗ್ತೀನಿ. ಬಟ್ ಇದೆಲ್ಲ ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನೆಲ್ಲ ನಾನು ಕನ್ನಡದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಒಂದ್ಸರಿ ಟ್ರೈ ಮಾಡಿದ್ದೆ ಲಾಸ್ಟ್ ಇಯರು. ಅದು ಬೇರೆ ಬೇರೆ ಅರ್ಥನೇ ಬಂದ್ಬಿಡುತ್ತೆ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದಾಗ. ಸೊ ಹಂಗಾಗಿ ಅದು ಇಂಗ್ಲೀಷಲ್ಲಿ ಹೆಂಗಿದೆ ಹಂಗೆ ಇರಲಿ, ಟೆಕ್ನಿಕಲ್ ವರ್ಡ್ಸು ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್. ಓಕೆ. ಫಸ್ಟ್ ನಾವೇನು ಮಾಡೋಣ ಅಂದರೆ ಈ ಡೇಟಾ ಅನಾಲಿಟಿಕ್ಸ್ ಅಂದರೆ ಏನು, ಇದನ್ನು ಯಾರೆಲ್ಲ ಕಲಿಬೋದು, ಇದರಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಮತ್ತು ನಾನು ಎಲ್ಲಿ ಕೆಲಸ ಹುಡುಕ್ಬೋದು ಅಥವಾ ಯಾವ ರೀತಿ ನಾನು ಕೆಲಸ ಹುಡುಕ್ಬೋದು ಅಂತ ಇಲ್ಲೊಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದು ಕಂಪ್ಲೀಟ್ ಒಂದು ವೆಬಿನಾರ್ಗೆ ಅಂತ ನಾನು ಮಾಡ್ಕೊಂಡಿದ್ದು. ಸೊ ಇದು ತುಂಬ ಡೀಟೇಲ್ ಡಾಕ್ಯುಮೆಂಟು. ಮತ್ತು ನಿಮಗೆ ಒಂದು ಹೇಳ್ತೀನಿ, ಇಲ್ಲಿ ನಾನು ಏನು ಮಾಡಿದ್ದೀನಿ ಡಾಕ್ಯುಮೆಂಟು ಇದೆಲ್ಲ ಬಂದು ChatGPTಯಲ್ಲಿ ನಾನು ಇದನ್ನು ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಆಯಿತಾ. ಸೊ ಇಲ್ಲಿ ಇವಾಗ ಯಾವುದೇ ಡಾಕ್ಯುಮೆಂಟ್ಸ್ ಇರ್ಬೋದು ನಿಮಗೆ ಸುಲಭವಾಗಿ ಮಾಡ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನಾನು ಸುಮ್ಮನೆ ಏನೋ ಒಂದು ಕ್ವೆರಿ ಕೊಡ್ತೀನಿ ಅಥವಾ ಒಂದು ಪ್ರಾಂಪ್ಟ್ ಕೊಡ್ತೀನಿ, ನನಗೆ ಕಂಟೆಂಟ್ ಬಂದ್ಬಿಡ್ತು ಅಂತಂದರೆ ಅದರಲ್ಲಿ 100% ಕರೆಕ್ಟ್ ಕಂಟೆಂಟ್ ಇರಲ್ಲ. ಸೊ ನಾನು ಕೂಡ ಇದನ್ನು ಒಂದಷ್ಟು R&D ಮಾಡಿ ಮತ್ತು ಒಂದಷ್ಟು ಫಿಲ್ಟರ್ ಮಾಡಿ ಮತ್ತು ಚೆಕ್ ಮಾಡಿ ಆಮೇಲೆ ಈ ಒಂದು ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡಿರೋದು. ಬಟ್ ಏನಂದರೆ ಎಲ್ಲ ವೆಬ್ಸೈಟ್ಸ್ಗೆ ಹೋಗಿ ತೊಗೊಂಡು ಆಮೇಲೆ ಒಂದು ಡಾಕ್ಯುಮೆಂಟ್ ಮಾಡೋದಕ್ಕಿಂತ ನಾನು ಈ ChatGPTಯನ್ನು ಯೂಸ್ ಮಾಡಿಕೊಂಡು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಒಂದು ಕಂಟೆಂಟನ್ನು ರೆಡಿ ಮಾಡೋದು. ಆಲ್ಮೋಸ್ಟ್ ತುಂಬ ಟೈಮ್ ಸೇವ್ ಆಗುತ್ತೆ ನಮಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಯೂಸ್ ಮಾಡಿದಾಗ. ಓಕೆ ರೈಟ್. ಸೊ ಇಲ್ಲಿ ಫಸ್ಟ್ ನಾವು ಯಾವುದೇ ಒಂದು ಟೆಕ್ನಾಲಜಿಯನ್ನು ಕಲಿಯೋದಕ್ಕೂ ಮುಂಚೆ ಕಾನ್ಸೆಪ್ಟನ್ನು ಕಲ್ತ್ಕೋಬೇಕು. ನಿಮ್ಗೆ ಬೇಕಿದ್ರೆ ನಾನು ಒಂದು ನೋಟ್ ಪ್ಯಾಡ್ ಕೂಡ ಓಪನ್ ಮಾಡ್ಕೋತೀನಿ. ಇವಾಗ ನೋಡಿ, ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ರಿಪೋರ್ಟಿಂಗ್ ಅನ್ನೋ ಒಂದು ಕೋರ್ಸನ್ನು ನಾವು ಇವಾಗ ಕಲಿತಾ ಇದ್ದೀವಿ. ಎಲ್ರಿಗೂ ಏನಂದರೆ ಆ ಫೀಲ್ಡ್ ನಾನು ಎಂಟರ್ ಆಗಬೇಕು ಅಂತ 2012 ಇಸ್ವಿಲಿ ನಾನು ಈ ಒಂದು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ದಿಲೀಪ್ ಅಂತ ಇದ್ದಾರೆ, ಮತ್ತು ಇನ್ನೂ ಒಂದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಶಿಲ್ಪ ಅನ್ನೋರು ನಾವು ಹಳೆ ಸ್ಟೂಡೆಂಟ್ ಅಂತ ಹೇಳಿದ್ರು. ಸೊ ಆ ರೀತಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇದೆಲ್ಲ ನಾವು ಸ್ಟಾರ್ಟ್ ಮಾಡಿದ್ದು 2012 ಎಷ್ಟೋ ಜನಕ್ಕೆ ಅವಾಗ ಈ ಥರ ಒಂದು ವರ್ಡ್ ಡೇಟಾ ಅನಾಲಿಟಿಕ್ಸ್ ಇದೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ರೈಟ್. ಅವಾಗಿಂದ ಇವಾಗವರೆಗೂ ನೀವು ಕೋವಿಡ್ ಬಂದಮೇಲೆ ನೋಡ್ಬೋದು, ಯಾರು ನೋಡಿದ್ರು ಇನ್ಸ್ಟಾಗ್ರಾಮು ಒಂದು ಫೇಸ್ಬುಕ್ ಯಾವುದೇ ಓಪನ್ ಮಾಡಿದ್ರೆ ಬರೀ ಡೇಟಾ ಅನಾಲಿಟಿಕ್ಸ್ ಅಂತ ಅದು ಅಷ್ಟು ಆ್ಯಡ್ಸ್ ಬರ್ತಿರೋದು.
ಯಾತಕ್ಕೆ ಅಂದರೆ ಈ ಒಂದು ಫೀಲ್ಡ್ ಇದೆಯಲ್ಲ, ಈ ಒಂದು ಫೀಲ್ಡ್ ಡೇಟಾ ಅನಾಲಿಟಿಕ್ಸು ಮತ್ತು ರಿಪೋರ್ಟಿಂಗ್ ಫೀಲ್ಡ್ ಬಂದು ನೀವು ಯಾವುದೇ ಕಂಪನಿ, ಯಾವುದೇ ಡೊಮೈನ್, ಎಲ್ಲಿಂದ ಎಲ್ಲಿಗೆ ಹೋದ್ರೂ ಈ ಒಂದು ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಬೇಕೇ ಬೇಕು. ರೈಟ್? ನೀವು ಅಕಸ್ಮಾತಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಿ, ಸಿವಿಲ್ ಇಂಜಿನಿಯರ್ ಆಗಿರಿ, ಅಥವಾ ಯಾವುದೇ ಡೊಮೈನ್ ಆಗಿರಿ, ಈ ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ರಿಪೋರ್ಟಿಂಗ್ಸ್ಗೆ ಈಸಿಗೆ ಯಾರು ಬೇಕಾದ್ರೂ ಕಲಿತು ಹೋಗ್ಬೋದು. ಪ್ರೊವೈಡೆಡ್ ಈಗ ಒಂದು ಸ್ವಲ್ಪ ದಿವಸದಿಂದ ಸ್ವಲ್ಪ ಅಪರ್ಚುನಿಟೀಸ್ ಸ್ವಲ್ಪ ಕಾಂಪಿಟೇಟಿವ್ ಆಗಿರೋದ್ರಿಂದ ಕೆಲಸ ಸಿಗೋ ಸ್ವಲ್ಪ ಕಷ್ಟ ಆಗಿದೆ, ನಾನು ಒಪ್ಕೋತೀನಿ. ಬಟ್ ಅದರ್ವೈಸ್ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಏನು ತುಂಬ ಜನ ಹೇಳ್ತಾರೆ, ಸರ್ ಕ್ಲೌಡ್ ನಾನು ಕಲ್ತ್ಬಿಡ್ತೀನಿ, AWS ಕಲ್ತ್ಬಿಡ್ತೀನಿ, ಜಾಬ್ ಸಿಗುತ್ತೆ. ಖಂಡಿತ ಸಿಗುತ್ತೆ. ಆದರೆ ಅಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಇವಾಗ 100 ಜನ ಕೆಲಸ ಮಾಡಲ್ಲ, ಒಂದು 2 ಅಷ್ಟೇ ಬೇಕಲ್ಲಿ. ಬಟ್ ಇದು ಡೇಟಾ ಅನಾಲಿಟಿಕ್ಸ್ ಹಂಗಲ್ಲ, ನಿಮ್ಗೆ ಡೇಟಾ ಬರ್ತಾನೆ ಇರುತ್ತೆ, ತುಂಬ ಜನಕ್ಕೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಬಟ್ ಆ ಸ್ಕಿಲ್ಸ್ ಕಲಿಬೇಕು. ಹಂಗಾಗಿ ಈ ಫೀಲ್ಡು ತುಂಬ ಆನ್ ಡಿಮ್ಯಾಂಡ್ ಇದೆ. ಓಕೆನಾ? ರೈಟ್. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಈ ಡೇಟಾ ಅನಾಲಿಟಿಕ್ಸ್ ಅಂದರೆ ಏನು ಅಂತ, ಯಾವ ಇಂಡಸ್ಟ್ರಿಗೆ ಇದನ್ನು ಯೂಸ್ ಮಾಡ್ತಾರೆ ಅಂತ. ನನಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ನಾನು ಪ್ರಿಪೇರ್ ಮಾಡಿದ್ದೀನಿ, ಇಲ್ಲಿ ನೋಟ್ಸ್ ಪ್ರಿಪೇರ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ? ಸೊ ಡೇಟಾ ಅನಾಲಿಟಿಕ್ಸ್ ಅಂದರೆ ನಾನು ಹೇಳಿದೆ, ಅದೊಂದು ಕಾನ್ಸೆಪ್ಟ್, ಅದೊಂದು ಪ್ರಾಸೆಸ್. ಏನಪ್ಪ ಅಂತಂದರೆ ನನಗಿರೋವಂಥ ಡೇಟಾ ಏನಿದೆಯಲ್ಲ ಅದನ್ನು ನಾನು ಅನಲೈಸ್ ಮಾಡಿ ಒಂದು ಪ್ರೆಸೆಂಟೇಬಲ್ ರಿಪೋರ್ಟ್ಸನ್ನು ಮಾಡ್ತೀನಿ ನಾನು. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಹ್ಯೂಜ್ ಡೇಟಾ ಅಂದರೆ ಒಂದು 10 ಲಕ್ಷ 20 ಲಕ್ಷ ಇರೋವಂಥ ಡೇಟಾನ ಪ್ರತಿಯೊಬ್ಬರೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನೇ ನಿಮ್ಗೊಂದು 10 ಲಕ್ಷ ರೆಕಾರ್ಡ್ ಕೊಟ್ಬಿಟ್ಟು ಇದನ್ನು ಅನಲೈಸ್ ಮಾಡಿ ಇದಕ್ಕೊಂದು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಿ ಅಂತಂದರೆ ನಿಮಗೆ ಅದು ಬರಲ್ಲ. ಯಾಕೆಂದರೆ ಅದನ್ನು ಅನಲೈಸ್ ಮಾಡೋಕ್ಕೆ ನಿಮ್ಗೊಂದಷ್ಟು ಟೈಮ್ ಬೇಕಾಗುತ್ತೆ, ಮತ್ತು ಅದನ್ನು ಸ್ಟಡಿ ಮಾಡೋಕ್ಕೆ ಬರಲ್ಲ ನಿಮಗೆ. ಬಟ್ ಅದೇ ರೀತಿ ನಾನೇನಾದರೂ ಒಂದು ಚಾರ್ಟ್ಸನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ತೋರಿಸಿದ್ರೆ ಸುಲಭವಾಗಿ ಅದು ಅರ್ಥ ಆಗುತ್ತೆ. ಸೊ ಆ ರೀತಿ ಮಾಡೋದಕ್ಕೆ ನಾವು ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ಒಂದು ಡೇಟಾನ ತಗೊಂಡು ಅನಲೈಸ್ ಮಾಡಿ ಅದನ್ನು ಒಂದು ಈಸಿಗೆ ಅರ್ಥ ಮಾಡಿಸ್ತೀವಲ್ಲ, ಅದಕ್ಕೆ ನಾವು ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ರೈಟ್? ನೋಡಿ, ಇಲ್ಲಿದೆ ಡೇಟಾ ಅನಾಲಿಟಿಕ್ಸ್ ದ ಪ್ರಾಸೆಸ್. ಓಕೆನಾ? ವೇರ್ ವಿ ಎಕ್ಸಾಮಿನ್ ದಿ ರಾ ಡೇಟಾ ಟು ಫೈಂಡ್ ಯೂಸ್ಫುಲ್ ಪ್ಯಾಟರ್ನ್ಸ್, ಕನ್ಕ್ಲೂಷನ್ಸ್ ಅಂಡ್ ಇನ್ಸೈಟ್ಸ್. ಅಂದರೆ ನಾನು ಒಂದು ಡೇಟಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೋ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ನಾವು ಈ ಡೇಟಾ ಅನಾಲಿಟಿಕ್ಸ್ ಕಾನ್ಸೆಪ್ಟ್ ಅಥವಾ ಪ್ರಾಸೆಸನ್ನು ಯೂಸ್ ಮಾಡ್ತೀವಿ. ರೈಟ್? ಯಾತಕ್ಕದು ತುಂಬ ಇಂಪಾರ್ಟೆಂಟು, ವೈ ಡೇಟಾ ಅನಾಲಿಟಿಕ್ಸ್ ಇಸ್ ಇಂಪಾರ್ಟೆಂಟ್, ಇವತ್ತಿನ ಕಾಲಕ್ಕೆ ಅದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟು? ಓಕೆನಾ? ಏನಂದರೆ ನೋಡಿ, ನಾನು ಅವಾಗಲೇ ಹೇಳಿದೆ ನಿಮಗೆ, ಕಂಪ್ನೀಸ್ ಬಂದು ತುಂಬ ದೊಡ್ಡ ಡೇಟಾ ಅಂದರೆ ಹ್ಯೂಜ್ ಡೇಟಾ, 10 ಲಕ್ಷ 20 ಲಕ್ಷ 30 ಲಕ್ಷ ಅಷ್ಟು ಡೇಟಾ ಇರುತ್ತೆ. ಸೊ ಆ ಡೇಟಾನೆಲ್ಲ ನಾನು ಸ್ಟಡಿ ಮಾಡಬೇಕು ಅಂದರೆ ಸುಮ್ಮನೆ ನಾನು ಕುತ್ಕೊಂಡು ಸ್ಕ್ರಾಲ್ ಮಾಡ್ತಾ ಕೂರೋಕ್ಕಾಗಲ್ಲ, ಅಥವಾ ಅದನ್ನೆಲ್ಲ ನಾನು ಪೇಪರಲ್ಲಿ ಬರೋದೆಲ್ಲ ನಾನು ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ, ಈ ಥರ ಕೆಲವೊಂದು ಟೂಲ್ಸ್ ಇರುತ್ತೆ ಅದಕ್ಕೆ ಅಂತಾನೆ. ಎಕ್ಸೆಲ್ ಇರ್ಬೋದು, ಪವರ್ BI ಇರ್ಬೋದು, SQL ಸರ್ವರ್ ಇರ್ಬೋದು, MySQL, Oracle, ತುಂಬ ಸಾಫ್ಟ್ವೇರ್ಸ್ ಇರುತ್ತೆ. ಅದನ್ನೆಲ್ಲ ನಾನು ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು, ಒಂದು ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಮ್ಮ ಮ್ಯಾನೇಜರು ಅಥವಾ ಕ್ಲೈಂಟ್ ಯಾರನ್ನು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಈಸಿಗೆ ನನಗೆ ಒಂದು ಡಿಸಿಷನ್ ತೊಗೊಳಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನೀವು ಒಂದು ನೋಡಿ ಕೊಟ್ಟು ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಅಥವಾ ಯಾವುದೋ ಒಂದು ಬ್ಯಾಂಕ್ ಅಥವಾ ಹಾಸ್ಪಿಟಲ್, ನೀವು ಯಾವುದೇ ಒಂದು ಆ್ಯಪ್ ತೊಗೊಳ್ಳಿ ಅಥವಾ ಒಂದು ವೆಬ್ಸೈಟ್ಗೆ ಹೋಗಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ಒಂದು ಆ್ಯಪೇ ತೊಗೊಳ್ಳಿ, ನೀವು ನಾನೇನೋ ಒಂದು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದೇನು ಮಾಡುತ್ತೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳುತ್ತದೆ. ಅರ್ಥ ಮಾಡಿಕೊಂಡು ನಿಮ್ಗೆ ಅದೇ ಥರ ಪ್ರಾಡಕ್ಟ್ಸ್ ಕೊಡೋದು. ಅಥವಾ ನೀವು ಮೂವೀಸ್ ನೋಡ್ತೀರ, ಯೂಟ್ಯೂಬಲ್ಲಿ ಏನೋ ಒಂದು ವೀಡಿಯೋ ನೋಡ್ತಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡ್ತಿರ್ತೀರ, ನೀವು ಏನು ನೋಡ್ತೀರ ಅದನ್ನೇ ಅರ್ಥ ಮಾಡ್ಕೊಳ್ಳೋದು. ಅದು ಹೆಂಗಾಗುತ್ತೆ ಅಂದರೆ ಅದೆಲ್ಲ ಒಂದು ಈ ಡೇಟಾಯಿಂದ. ಸೊ ನೀವು ಒಂದು ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಅದನ್ನೇ ನೀವು ಮಾಡ್ತಾ ಹೋದರೆ, ಅದೇ ರೀತಿಯಾದ ಡೇಟಾನ ನೀವು ಚೆಕ್ ಮಾಡ್ತಾ ಹೋದರೆ ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಬರೀ ಡೇಟಾ ಅನಾಲಿಟಿಕ್ಸ್ ಅಷ್ಟೇ ಇರಲ್ಲ, ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಈ ಥರದ್ದೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ ಬರುತ್ತೆ. ಬಟ್ ನಾವಿಲ್ಲಿ ಬರೀ ಅನಾಲಿಟಿಕ್ಸ್ ಅಷ್ಟೇ ಮಾತಾಡೋಣ. ಸಪೋಸ್ ಇಲ್ಲಿರೋರು ಯಾರಾದರೂ ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮ್ ಏನಾದ್ರು ಅಕಸ್ಮಾತ್ ನೀವು ಯೂಸ್ ಮಾಡ್ತಿದ್ರೆ, ನೀವು ಅಲ್ಲಿ ಹೋಗಿ ನೋಡಿ, ಒಂದು ಟ್ಯಾಬ್ ಇರುತ್ತೆ ಅನಾಲಿಟಿಕ್ಸ್ ಅಂತ. ಅದೇನು ಮಾಡುತ್ತೆ ಅಂದರೆ ಎಷ್ಟು ಜನ ನೋಡಿದ್ದಾರೆ, ಎಷ್ಟು ವ್ಯೂಸ್ ಆಗಿದೆ, ಮತ್ತು ಎಷ್ಟು ಅವರ್ಸ್ ಆಗಿದೆ, ಇದೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ರೈಟ್? ಸೊ ಇದೆಲ್ಲ ಫೀಲ್ಡಲ್ಲೂ ಬೇಕೇ ಬೇಕಾದಂಥ ಒಂದು ಪ್ರಾಸೆಸ್. ಸೊ ಹಂಗಾಗಿ ಇದು ತುಂಬ ಆನ್ ಡಿಮ್ಯಾಂಡ್ ಇರುತ್ತೆ. ರೈಟ್? ಯಾವುದೆಲ್ಲ ಇಂಡಸ್ಟ್ರಿ ಇದನ್ನು ತುಂಬ ಯೂಸ್ ಮಾಡುತ್ತೆ ಅಂದರೆ ನೋಡಿ, ಎಲ್ಲಿ ಸಖತ್ತು ತುಂಬ ಹ್ಯೂಜ್ ಆಗಿ ಡೇಟಾ ಇರುತ್ತೆ. ರೈಟ್? ಆ ರೀತಿ. ಮತ್ತು ಬಿಸ್ನೆಸ್ ಇಂಟೆಲಿಜೆನ್ಸ್ ಯೂಸ್ ಮಾಡೋವಂಥದ್ದು. ಅಂದರೆ ನಿಮಗೆ ಎಲ್ಲಿ ಡೇಟಾ ಎಲ್ಲ ಕಲೆಕ್ಟ್ ಆಗುತ್ತೆ ಅಲ್ಲೆಲ್ಲ ಇದು ಯೂಸ್ ಆಗುತ್ತೆ. ಸೊ ನನ್ನ ಪ್ರಕಾರ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ,
ಡೇಟಾ ಅನಾಲಿಟಿಕ್ಸ್ ಎಲ್ಲೆಲ್ಲ ಡೇಟಾ ಕಲೆಕ್ಟ್ ಆಗುತ್ತೆ ಅಲ್ಲೆಲ್ಲಾನು ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಮೆಝಾನ್, ಇದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಅಮೆಝಾನ್ ಕಂಪ್ನಿಯಿಂದ ಎಷ್ಟೋ ಜನ ಬರ್ತಾರೆ ಟ್ರೈನಿಂಗ್ ತಗೊಳ್ಳೋದಕ್ಕೆ. ನಿಮಗೆ ಗೊತ್ತಿರುತ್ತೆ, ಒಂದು ಮುಂಚೆ ಎಲ್ಲ ನಾವು ಅಂಗಡಿಗೆ ಹೋಗಿ ಏನೋ ಪರ್ಚೇಸ್ ಮಾಡ್ಬೇಕಾಯ್ತು. ಈಗ ನಾವು ಕುತ್ಕೊಂಡು ಅಮೆಝಾನ್ ಆ್ಯಪ್ ಓಪನ್ ಮಾಡು, ಝೆಪ್ಟೋ ಆ್ಯಪ್ ಓಪನ್ ಮಾಡು, ಬ್ಲಿಂಕಿಟ್, ತುಂಬ ಇದಾವೆ ಆ್ಯಪ್ಸ್. ನಾವೇನು ಮಾಡ್ತೀವಿ, ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಏನೋ ಒಂದು ಪರ್ಚೇಸ್ ಮಾಡ್ತೀವಿ. ಅದೆಲ್ಲ ಒಂದು ಡೇಟಾ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಡೇಟಾ ಯಾವುದೇ ಇಂಡಸ್ಟ್ರಿ ಆಗಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಇಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಕೂಡ ಇದೆ. ಏನಪ್ಪ ಅಂತಂದ್ರೆ ನೋಡಿ, ಡೇಟಾ ಅಂದ್ರೆ ಏನು, ಡೇಟಾ ಬೇಸ್ ಅಂದ್ರೆ ಏನು. ಈ ಡಾಕ್ಯುಮೆಂಟ್ ನಾನು ನಿಮ್ಗೆ ಕೊಡ್ತೀನಿ, ಕುತ್ಕೊಂಡು ಓದಿ. ಇದು ತುಂಬಾ ಸಿಂಪಲ್ ಆಗಿ ನಾನು ChatGPT ಮಾಡಿದ್ರು ಕೂಡ ನಾನು ಇದನ್ನ ಕಂಪ್ಲೀಟ್ ಓದ್ಬಿಟ್ಟು ಯಾವ್ದೆಲ್ಲ ಒಂದು ಡಾಕ್ಯುಮೆಂಟ್ ಅಲ್ಲಿ ಇರಬೇಕು ಮತ್ತೆ ಎಷ್ಟು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ನಾನಿಲ್ಲಿ ಅದನ್ನಷ್ಟೇ ನಾನು ತಗೊಂಡು ಹಾಕಿದ್ದೀನಿ, ರೈಟ್. ಸೊ ಡೇಟಾ ಅಂದ್ರೆ ಏನು, ಇಟ್ ಇಸ್ ನಥಿಂಗ್ ಬಟ್ ಒಂದು ಇನ್ಫಾರ್ಮೇಶನ್. ಅದು ಅಂದ್ರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಆಗಿರ್ಬೋದು. ಡೇಟಾ ಬೇಸ್ ಅಂದ್ರೆ ಈ ಒಂದು ಡೇಟಾನ ಸ್ಟೋರ್ ಮಾಡೋದಕ್ಕೆ ಒಂದು ಕಂಟೈನರ್ ತರ ಇರುತ್ತೆ. ಸೊ ಅದು ಡೇಟಾ ಬೇಸ್ ಅಂತ ಕರಿತೀವಿ. ಇದು SQL ಸರ್ವರ್ ಅಥವಾ MySQL ಈ ತರದೆಲ್ಲ ನಾವು ಡೇಟಾ ಬೇಸ್ ಅಂತ ಕರಿತೀವಿ. ಮತ್ತೆ KPIs ಅಂತಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನನಗಿವಾಗ ಕಳೆದ ವರ್ಷ ನನಗೆ 1,000 ರೂಪಾಯಿ ಲಾಭ ಆಯಿತು, ಈ ವರ್ಷನೇ 2,000 ರೂಪಾಯಿ ಲಾಭ ಇದೆ ಅಂದ್ರೆ 1,000 ರೂಪಾಯಿ ಎಕ್ಸ್ಟ್ರಾ ನನಗೆ ಲಾಭ ಇದೆ ಅಂದ್ರೆ 100% ನನಗೆ ಗ್ರೋತ್. ಸೊ ಈ ಥರದ್ದೆಲ್ಲ ನಾನು ನೋಡಬೇಕು ಕ್ಯಾಲ್ಕುಲೇಷನ್ಸ್. ಅದಕ್ಕೆ ನಾವು KPIs ಅಂತ ಕರಿತೀವಿ. KPIs ತುಂಬಾ ಇದಾವೆ. ಬೇಕಿದ್ರೆ ನಾನು ನಾಳೆ ನಿಮಗೆ ChatGPTಯಲ್ಲಿ ಏನೆಲ್ಲ KPIsಗೆ ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ, ಓಕೆನಾ. ಡೇಟಾ ಕ್ಲೀನಿಂಗ್ ಅಂದ್ರೆ ನನಗೊಂದು ರಾ ಡೇಟಾ ಬರುತ್ತೆ, ಅದನ್ನು ಕ್ಲೀನ್ ಮಾಡಿ ಹೆಂಗೆ ರಿಪೋರ್ಟ್ಸ್ ಮಾಡ್ಬೋದು, ಆಯ್ತಾ. ಕೊನೆಗೆ ಇದಾದ್ಮೇಲೆ ನಾನು ಡೇಟಾ ವಿಜುವಲೈಸೇಷನ್ ಅಂದ್ರೆ ನಾವು ಚಾರ್ಟ್ಸ್ ಅನ್ನ ಮಾಡೋದು, ರಿಪೋರ್ಟ್ಸ್ ಅನ್ನ ಮಾಡೋದು, ಅದ್ರ ಜೊತೆಗೆ ಡ್ಯಾಶ್ಬೋರ್ಡ್ಸ್ ಮಾಡೋದು, ಅದು ಡೇಟಾ ವಿಜುವಲೈಸೇಷನ್. ನೋಡಿ, ಡ್ಯಾಶ್ಬೋರ್ಡ್ ಅಂದ್ರೆ ಇಲ್ಲೊಂದಷ್ಟು ವಿಜುವಲೈಸೇಷನ್ಸ್ ಕ್ರಿಯೇಟ್ ಮಾಡಿರ್ತೇನೆ, ಅದನ್ನೆಲ್ಲ ನಾನು ಒಂದು ಕಡೆ ಹಾಕ್ಬಿಟ್ಟು ನಾನು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋವಂಥದ್ದು. ETL ಟೂಲ್ಸ್, ನಾವು ಇದನ್ನ ಪವರ್ BI ಅಲ್ಲಿ ಕಲಿಯೋಣ. ETL ಅಂದ್ರೆ ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಲೋಡ್ ಅಂತ, ಪವರ್ ಕ್ವೆರಿ ಎಡಿಟರ್ಸ್ ಅಂತ ಬರುತ್ತೆ. ಇದನ್ನ ನಿಮ್ಗೆ ಕಂಪ್ಲೀಟ್ ಪವರ್ ಕ್ವೆರಿ ಎಡಿಟರ್ ನಾನು ಪವರ್ BI ಅಲ್ಲಿ ಕಲಿಸ್ತೀನಿ. ಅವ ನಿಮ್ಗೆ ಗೊತ್ತಾಗುತ್ತೆ ETL ಅಂದ್ರೆ ಏನು ಅಂತ. ಬಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ETL ಅಂತಂದ್ರೆ ಒಂದು ಡೇಟಾ ಇರುತ್ತೆ, ಆ ಡೇಟಾನ ನಾನು ತಗೊಂಡು ಯಾವ ರೀತಿ ಅದನ್ನ ಮಾಡಿಫೈ ಮಾಡ್ತೀನಿ ಅಂತ, ರೈಟ್. ಓಕೆ. ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ಇವಾಗ ನಾನು ಒಂದು ಡೇಟಾ ತಗೊಂಡಿರ್ತೀನಿ. ನೋಡಿ, ಇಲ್ಲಿ ಡೇಟಾ ಅದನ್ನ ಒಂದು ಡೇಟಾ ಬೇಸಲ್ಲಿ ಸ್ಟೋರ್ ಮಾಡಿರ್ತೀನಿ. ಸ್ಟೋರ್ ಮಾಡ್ಬಿಟ್ಟು ಸುಮ್ಮನೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಗಲ್ಲ. ಅದನ್ನ ನಾನೇನ್ ಮಾಡಬೇಕು, ನೋಡಬೇಕು ನನಗೆ ಕ್ಲೀನ್ ಆಗಿದೆ ಡೇಟಾ ಇಲ್ಲ ಅಂತ. ಡೇಟಾ ಕ್ಲೀನ್ ಇಲ್ಲ ಅಂದ್ರೆ ಡೇಟಾ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಾದ್ಮೇಲೆ ನಾನು ಅದನ್ನ ರಿಪೋರ್ಟ್ಸ್ ಕನ್ವರ್ಟ್ ಮಾಡಬೇಕು. ಯಾವ್ದೆಲ್ಲ ರಿಪೋರ್ಟ್ಸ್ ಮಾಡಬೇಕು, KPIs ಅನ್ನ ತಗೋತೀನಿ. ನಮಗೆ ತುಂಬಾ ಇದೆ, ಇಯರ್ ಆನ್ ಇಯರ್ ಗ್ರೋತ್ ಅಂತ ಬರುತ್ತೆ, ಗ್ರೋತ್ ಪರ್ಸೆಂಟೇಜ್ ಅಂತ ಬರುತ್ತೆ. ಸೊ ಈ ರೀತಿ ತುಂಬಾ ಇದೆ, ಮಾರ್ಕೆಟ್ ಶೇರ್, ಈ ತರದೆಲ್ಲ ತುಂಬಾ KPIs ಇದಾವೆ. ಅದನ್ನ ನಾನು ಪ್ಲಾನ್ ಮಾಡ್ಕೋಬೇಕು. ಅದು ಪ್ಲಾನ್ ಮಾಡ್ಕೊಂಡಾದ್ಮೇಲೆ ಅದ್ರ ಪ್ರಕಾರ ನಾನು ರಿಪೋರ್ಟ್ಸ್ ಅನ್ನ ಮಾಡ್ತೀನಿ. ರಿಪೋರ್ಟ್ಸ್ ಮಾಡಾದ್ಮೇಲೆ ಏನ್ ಮಾಡ್ತೀನಿ, ಅದೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ. ಡ್ಯಾಶ್ಬೋರ್ಡ್ ಅನ್ನ ನಾನು ಏನ್ ಮಾಡ್ತೀನಲ್ವಾ, ಏನ್ ಎಕ್ಸ್ಪ್ಲೈನ್ ಮಾಡಬೇಕು, ನಾನು ಏನು ಒಂದು ಕ್ಲೈಂಟ್ಗೆ ಅಥವಾ ನಮ್ಮ ಮ್ಯಾನೇಜರ್ಗೆ ನಾನು ತಿಳಿಸ್ಬೇಕು ಅನ್ನೋದೇ ಸ್ಟೋರಿ ಟೆಲ್ಲಿಂಗ್ ಅಂತ, ಓಕೆನಾ. ಸೊ ಇದು ಮೇನ್ ಆಕ್ಚುಲಿ. ನಾನು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋಕೆ ಮುಂಚೆ ಒಂದು ಸ್ಟೋರಿ ಟೆಲ್ಲಿಂಗ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮೂವಿ ಮಾಡಬೇಕು ಅಂತ ಇಟ್ಕೊಳ್ಳಿ. ಮೂವಿ ಮಾಡ್ಬೇಕಾದ್ರೆ ಸುಮ್ಮನೆ ಸ್ಟಾರ್ಟ್ ಮಾಡ್ಬಿಡಕ್ಕಾಗಲ್ಲ. ಎಷ್ಟೋ ಪಿಕ್ಚರ್ಗಳು, ಎಷ್ಟೋ ಮೂವಿಗಳು ಫೇಲ್ ಆಗೋದೆ ಸ್ಟೋರಿ ಇಲ್ಲದೆ ಇರೋದ್ರಿಂದ. ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಸ್ಟೋರಿ ಇಲ್ಲ ಅಂದ್ರೆ ಹೊರಟೋಗುತ್ತೆ. ಅದೇ ರೀತಿ ನಿಮ್ಗೆ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡ್ ಮಾಡಿಸುವಂತ ಒಂದು ಸ್ಟೋರಿ ಇಲ್ಲ ಅಂದ್ರೆ ಇಷ್ಟೆಲ್ಲ ನೀವು ಮಾಡಿದ್ರೆ ವೇಸ್ಟ್, ಓಕೆನಾ. ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅನ್ನೋದು ಫಸ್ಟ್ ನಾವು ಮಾಡ್ಬೇಕು. ಅದಕ್ಕೆ ನಾವು ಸ್ಟೋರಿ ಬಿಲ್ಡಿಂಗ್, ಸ್ಟೋರಿ ಬೋರ್ಡ್ ಅಥವಾ ಡೇಟಾ ಸ್ಟೋರಿ ಟೆಲ್ಲಿಂಗ್ ಅಂತ ನಾವು ಕರಿತೀವಿ, ಓಕೆನಾ. ರೈಟ್. ನೆಕ್ಸ್ಟ್, ಇವಾಗ ಈ ಡೇಟಾ ಅನಾಲಿಟಿಕ್ಸ್ ನಾನು ಯಾಕೆ ಕಲಿಬೇಕು, ಯಾವ ಟೈಮಲ್ಲಿ ಕಲಿಬೇಕು, ನಾನು ಮುಂಚೆನೇ ಕಲ್ತ್ಬಿಟ್ಟಿದ್ರೆ ಚೆನ್ನಾಗಿರುತ್ತಾ ಅಥವಾ ನಾನು ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಕಲಿತೀನ? ನೀವು ಯಾವತ್ತೂ ಅಷ್ಟೇ, ನನ್ನ ಹತ್ರ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಬಂದ್ಬಿಟ್ಟು ಏನ್ ಗೊತ್ತಾ ಹೇಳ್ತಾರೆ, ಸರ್ ನಾನು 1 ವರ್ಷ ಮುಂಚೆನೆ ಬಂದಿದ್ದೆ, ನಾನು ಎಂಕ್ವೈರಿ ಮಾಡಿದೆ, ಅವಾಗ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅಥವಾ ನನಗೆ ಟೈಮ್ ಇರ್ಲಿಲ್ಲ, ಏನೋ ಒಂದು ರೀಸನ್ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಬಿಟ್ಟಿರ್ತಾರೆ. ದುಡ್ಡಿಲ್ಲ ಅಂದ್ರೆ ಬನ್ನಿ, ಅದಕ್ಕೆ ಏನು ಮಾಡ್ಬೋದು ನನ್ನ ಕಡೆಯಿಂದ ಅನುಕೂಲ ಅಂದ್ರೆ ಪೇಡ್, ನಾನು ಹೇಳ್ತಾರೆ ಇದಕ್ಕಲ್ಲ, ಈ ಕೋರ್ಸ್ಗೆ. ಟೈಮ್ ಇಲ್ಲ ಅಂದ್ರೆ ಅದು ತಪ್ಪು. ಯಾಕೆಂದ್ರೆ ನಾವು ಬೆಳಿಬೇಕು ಅಂತಂದಾಗ ಟೈಮ್ ಮಾಡ್ಕೊಳ್ಳೇಬೇಕು. ಟು ಬಿ ವೆರಿ ಫ್ರ್ಯಾಂಕ್, ನಾನು ಹೇಳಿದೆ ನಮ್ಮ ಮನೇಲಿ ಏನೋ ಒಂದು ಬ್ಯಾಡ್ ನ್ಯೂಸ್ ಇದೆ, ಆದ್ರೂ ಕೂಡ ನಾನು ಪ್ರಾಮಿಸ್ ಮಾಡಿರೋ ಪ್ರಕಾರ ನಾನು ಇಲ್ಲಿ ಬಂದು ಈ ಕೂತಿದ್ದೀನಿ. ಯಾಕೆ ಅಂದ್ರೆ ನಾನು ಮಾತು ಕೊಟ್ಟಿದ್ದೀನಿ, ಮತ್ತೆ
ನಾನು ಟೈಮ್ ತಗೊಂಡು ನಿಮಗೆ ಮಾಡಬೇಕು ಅಂತ. ಸೊ ನಾವು ಟೈಮ್ ಇಲ್ಲ ಅಂತಂದ್ರೆ ಅದು ಬರಲ್ಲ, ನಾವು ಟೈಮ್ ಮಾಡ್ಕೋಬೇಕಾಗುತ್ತೆ, ರೈಟ್? ನೀವೇನಾದ್ರೆ ಅಕಸ್ಮಾತಾಗಿ ನನಗೆ ಇಲ್ಲ, ನಾನು ಬಿಸಿ ಇದ್ದೀನಿ ಹಾಗೆ ಹೀಗೆ ಅಂದ್ರೆ ಖಂಡಿತವಾಗಿ ಎಲ್ಲರೂ ಬಿಸಿ ಇರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನೀವು ನಮ್ಮ ಕೈಲಿ ಇರಲ್ಲ, ಆ ಸಂದರ್ಭ ಹೆಂಗಿರುತ್ತೆ ಅಂದ್ರೆ ನಾವು ಮಾಡೋಕ್ಕೆ ಆಗಲ್ಲ ಅಂತ ಟೈಮಲ್ಲಿ ನಾನು ಬ್ಲೇಮ್ ಮಾಡಲ್ಲ. ಬಟ್ ಅನ್ನೆಸೆಸರಿ ಸುಮ್ಮನೆ ಅಯ್ಯೋ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಕೆಲವರಿಗೆಲ್ಲ ಆಗಲ್ಲ, ಒಪ್ಕೋತೀನಿ. ಇವಾಗ ನಾನು 8:30 ಅಂದ್ರೆ ಕೆಲವರು ನೈಟ್ ಶಿಫ್ಟ್ಸ್ ಅಲ್ಲಿ ಇರ್ತಾರೆ, ಕೆಲವರು ಸೆಕೆಂಡ್ ಶಿಫ್ಟ್ಸ್ ಅಲ್ಲಿ ಇರ್ತಾರೆ, ಅಂಥವ್ರು ಬರೋಕ್ಕಾಗಲ್ಲ. ಸೊ ಅಂಥವ್ರು ಬೇರೆ ವ್ಯವಸ್ಥೆ ನಾವು ಮಾಡ್ಬೋದು, ರೆಕಾರ್ಡಿಂಗ್ಸ್ ಕೊಡ್ಬೋದು, ಅಥವಾ ಇನ್ನೊಂದು ದಿವಸ ಅಟೆಂಡ್ ಮಾಡ್ಬೋದು. ಸೊ ಈ ರೀತಿ ಏನೋ ಒಂದು ಮಾಡ್ಬೋದು. ಬಟ್ ಕಲಿಯಬೇಕು ಅಂತ ಒಂದು ಹಸಿವಿದ್ದಾಗ ಏನಾದರೂ ಮಾಡ್ಬೋದು. ಸೊ ಯಾವಾಗ ಇದು ಬೆಟರ್ ಟೈಮ್ ಅಂತ ನೀವು ಅನ್ಕೊಂಡ್ರೆ, ತುಂಬ ಮುಂಚೆ ಎಲ್ಲ ಹೆಂಗಿತ್ತು ಗೊತ್ತಾ, ಈ IT ಮಾಡ್ಕೊಂಡಿರೋರು ಅಥವಾ ಕೋಡಿಂಗ್ ಹೋಗ್ತಿರೋರು ಇವರಷ್ಟೇ ಮಾಡಬೇಕು. ಒಂದು ತಿಳ್ಕೊಳ್ಳಿ, ಅದೆಲ್ಲ ಹೋಯ್ತು ಕಾಲ, ಆಯ್ತಾ? ನಾನು ಲಾಸ್ಟ್ ಟೈಮ್ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾರು ಬೇಕಾದರೂ ಏನು ಬೇಕಾದ್ರೂ ಕಲಿಬಹುದು ಇವಾಗಿನ ಒಂದು ಸಂದರ್ಭದಲ್ಲಿ. ಅಂದ್ರೆ ಮುಂಚೆ ಎಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡಿರೋರು ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿರೋರು ಅಷ್ಟೇ ಈ ಒಂದು IT ಫೀಲ್ಡಿಗೆ ಬರಬೇಕು ಅಂತ, ಆ ರೀತಿ ಯಾವುದೂ ಇಲ್ಲ. ಯಾರು ಬೇಕಾದರೂ ಅನಾಲಿಟಿಕ್ಸ್ ಫೀಲ್ಡ್ ಹೆಂಗೆ ಅಂದರೆ ಯಾವ ಡೊಮೈನಿಂದ ಯಾರು ಬೇಕಾದರೂ ಬಂದು ಮಾಡ್ಕೋಬೋದು, ಪ್ರೊವೈಡೆಡ್ ನಿಮಗೆ ಫಸ್ಟ್ ಬಂದು ಇಂಟ್ರೆಸ್ಟ್ ಇರಬೇಕು, ಆ ಹಸಿವು ಇರಬೇಕು, ನಾನು ಕಲಿತೀನಿ ಅಂತ. ನಾನು ಇಲ್ಲಿ ಬಂದ್ರೆ ನನಗೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಫಸ್ಟ್ ನೀವು ಕೆಲಸನೇ ತಲೆಯಲ್ಲಿ ಇಟ್ಕೊಂಡು ಬಂತು ಅಂದರೆ ತುಂಬ ಕಷ್ಟ ಕಲಿಯೋದಕ್ಕೆ. ಯಾಕಂದ್ರೆ ಅವಾಗ ನಿಮಗೆ ಫಸ್ಟ್ ಏನು ಅನ್ಸ್ಬಿಡುತ್ತೆ ಅಂದರೆ, ನನಗೆ ಇದು ಕಲಿತ್ರೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದ್ರಲ್ಲೇ ಅರ್ಧ ಟೈಮ್ ಕಳೆದ್ಬಿಟ್ಟಿರ್ತೀರಿ. ನೀವೊಂದು ಹೆಜ್ಜೆ ಹೆಂಗಿಡಬೇಕು ಅಂದರೆ ಫುಲ್ ಕಾನ್ಫಿಡೆನ್ಸಲ್ಲಿ ಇಡಬೇಕು, ಓಕೆನಾ? ಸೊ ನೀವು ಹೆಂಗೆ ಮೈಂಡ್ ಸೆಟ್ ಮಾಡ್ಕೋಬೇಕು ಅಂದರೆ, ಕ್ಯಾನ್ ಐ ಅನ್ನೋದಕ್ಕಿಂತ ಐ ಕ್ಯಾನ್ ಅನ್ನೋ ಥರ ನೀವು ಮಾಡ್ಕೋಬೇಕು. ಐ ಕ್ಯಾನ್ ಎಂಟರ್ ಅನಾಲಿಟಿಕ್ಸ್ ಈವನ್ ವಿತೌಟ್ ಹಾರ್ಡ್ ಕೋರ್ ಕೋಡಿಂಗು ತುಂಬ ಈಸಿ. ಓಕೆ, ನೀವು ಪೈಥಾನ್ಗೆ ಬಂದಾಗ ನಾನು ನಿಮಗೆ ಪ್ರೋಗ್ರಾಮಿಂಗ್ ಹೆಂಗೆ ಈಸಿ ಕಲಿಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ರೈಟ್, ಇವಾಗ ಯಾಕೆ ಕಲಿಯಬೇಕಂದ್ರೆ, ಇವಾಗ ಯಾಕೆ ಡೇಟಾ ಅನಾಲಿಟಿಕ್ಸ್ ಇಷ್ಟು ಡಿಮ್ಯಾಂಡ್? ಡೇಟಾ ಇಸ್ ಎಕ್ಸ್ಪ್ಲೋಡಿಂಗ್. ಯಾವುದೇ ಇಂಡಸ್ಟ್ರಿಗೆ ಹೋಗಿ ಡೇಟಾ ಬರ್ತಾನೆ ಇರುತ್ತೆ, ಆಯ್ತಾ? ಇವಾಗ ಎಷ್ಟೊಂದು ಟೂಲ್ಸ್ ಬಂದ್ಬಿಟ್ಟಿದೆ, ಎಕ್ಸೆಲ್, ಪವರ್ BI, SQL, ನಾವೆಲ್ಲ ಒಂದು ಲಿಸ್ಟ್ ಕೊಟ್ಟೆ, ಎಲ್ಲದೂ ಈಸಿ ಕಲಿಯೋದು. ಓಕೆ, ಆಮೇಲೆ ನಿಮಗೆ ಇವಾಗ ಈ ಮುಂಚೆ ಎಲ್ಲ ನಾನು ಆಫೀಸ್ಗೆ ಹೋಗ್ಬೇಕು ಅಂತಿತ್ತು, ಇವಾಗ ನಾವು ರಿಮೋಟಿಂದನೂ ಮಾಡ್ಬೋದು. ಆ್ಯಕ್ಚುಲಿ ಕೆಲವು ಕಂಪ್ನೀಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಲೋ ಮಾಡ್ತಾರೆ, ಕೆಲವು ಮಾಡಲ್ಲ. ಬಟ್ ನಿಮಗೆ ಈ ಒಂದು ಫೀಲ್ಡಲ್ಲಿ ಎಲ್ಲ ಥರ ಅವಕಾಶನೂ ಇರುತ್ತೆ, ರೈಟ್? ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ಡೇಟಾ ಅನಾಲಿಟಿಕ್ಸ್ ಯಾರು ಇರ್ತಾರ, ಡೇಟಾ ಅನಾಲಿಸ್ಟ್ಗಳು, ಇವ್ರದ್ದು ಒಂದು ಅಡ್ವಾಂಟೇಜ್ ಏನು ಗೊತ್ತಾ? ನಾವು ಬೇರೆಯವ್ರಿಗೆ ಸೊಲ್ಯೂಷನ್ಸ್ ಕೊಡುವಂಥವ್ರು. ಏನೇ ಪ್ರಾಬ್ಲಮ್ ಇದ್ರೂ ನಾವು ಸೊಲ್ಯೂಷನ್ಸ್ ಕೊಡ್ತೀವಿ, ಆಯ್ತಾ? ಪ್ರೋಗ್ರಾಮರ್ಸ್ ಎಲ್ಲ ಹೆಂಗೆ ಗೊತ್ತಾ? ಪ್ರೋಗ್ರಾಮರ್ಸ್ IT ಫೀಲ್ಡಲ್ಲೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರಲ್ಲ, ಕ್ಲೈಂಟ್ ಹೇಳ್ದಾಗ ಅವ್ರು ಮಾಡಬೇಕು. ನಾನು ಹಂಗೆ ಮಾಡ್ತೀನಿ ಬೇರೆ ಥರ ಮಾಡ್ತೀನಿ ಅಂದರೆ ಅದು ಒಪ್ಪಲ್ಲ ಅವರು. ಲಾಜಿಕ್ಸ್ ನೀವೇನಾದ್ರು ಮಾಡ್ಕೋ ಪ್ರೋಗ್ರಾಮಿಂಗಲ್ಲಿ, ಆದರೆ ನನಗೆ ಹಿಂಗೇ ಇರಬೇಕು ಅಂತ ಹೇಳ್ತಾರೆ. ಬಟ್ ಡೇಟಾ ಅನಾಲಿಟಿಕ್ಸಲ್ಲಿ ಹೆಂಗೆ ಗೊತ್ತಾ? ಅವನು ಡೇಟಾ ಕೊಟ್ಟಾಗ ನೋಡಿ ಸರ್ ಈ ಥರ ರಿಪೋರ್ಟ್ಸ್, ಈ ಥರ ನೋಡಿ ಇಲ್ಲಿ ಮಿಸ್ಟೇಕ್ ಇದೆ, ನೀವು ಈ ಥರ ಮಾಡ್ಬೋದು ಅಂತ ನಾವು ಅವ್ರಿಗೆ ಸಜೆಷನ್ ಕೊಡ್ಬೋದು. ಇದು ನಮ್ಮ ಅಡ್ವಾಂಟೇಜ್, ಅಂದರೆ ಡೇಟಾ ಅನಲಿಸ್ಟ್ಗಳ ಅಡ್ವಾಂಟೇಜ್, ರೈಟ್? ನೋಡಿ 2025 ಅಂದರೆ ಇದು ಯಾವಾಗಲೂ ಅಳವಡಿಸುತ್ತೆ. ಬಟ್ ಹೋಗ್ತಾ ಡೇಟಾ ತುಂಬ ಬರ್ತಾನೆ ಇರುತ್ತೆ. ನೋಡಿ, ಡೇಟಾ ಇಸ್ ಗ್ರೋಯಿಂಗ್ ಫಾಸ್ಟರ್ ದ್ಯಾನ್ ಪೀಪಲ್ ಹೂ ಕ್ಯಾನ್ ಹ್ಯಾಂಡಲ್ ಇಟ್. ಹೆಂಗಿದೆ ಅಂದರೆ, ನಾನು ನಿಮ್ಗೆ ಹೇಳಿದೆ ನೋಡಿ, ಜೆಪ್ಟೋ, ಬ್ಲಿಂಕಿಟ್, ಝೊಮ್ಯಾಟೊ ಇವೆಲ್ಲ ಹೊಸ ಅಪ್ಲಿಕೇಶನ್ಸ್ ಈಗಷ್ಟೇ ಬಂದು, ಆದರೂ ಕೂಡ ಅವೆಲ್ಲ ಎಷ್ಟು ದುಡ್ಡು ಮಾಡ್ತಿದೆ. ಯಾಕೆ ಅಂತಂದರೆ ಯೂಸರ್ಸ್ ಜಾಸ್ತಿ ಆಗ್ತಾರೆ. ಯೂಸರ್ಸ್ ಜಾಸ್ತಿ ಆದಂಗೆ ಡೇಟಾ ಜಾಸ್ತಿ ಆಗುತ್ತೆ. ಡೇಟಾ ಜಾಸ್ತಿ ಆದಂಗೆ ಅನಾಲಿಟಿಕ್ಸ್ ಮಾಡಲೇಬೇಕು, ಇಲ್ಲ ಅಂದರೆ ಆ ಕಂಪ್ನಿಗಳು ಸರ್ವೈವ್ ಆಗೋದೇ ಇಲ್ಲ. ಇರೋದು ತಿಳ್ಕೊಳ್ಳಿ, ತುಂಬ ಸಿಂಪಲ್. ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಿಲ್ಲ, ನಿಮಗೆ ಅರ್ಥ ಆಗ್ಬಿಡುತ್ತೆ, ರೈಟ್? ಸೊ ಹಂಗಾಗಿ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಇವಾಗ ತುಂಬ AI ಟೂಲ್ಸ್, ChatGPT, ಇದು ತುಂಬ ಏನೇನೋ ಬಂದ್ಬಿಟ್ಟಿದೆ ಇವಾಗೆಲ್ಲ, ರೈಟ್? ಸೊ ಆ ರೀತಿ ಈ ಡೇಟಾ ಅನಾಲಿಟಿಕ್ಸ್ ಅಷ್ಟು ಅನುಕೂಲ. ಮತ್ತೆ ಅಪರ್ಚುನಿಟೀಸ್ ಸಿಕ್ಕಿದಾಗ, ನಮಗೆ ಅಕಸ್ಮಾತ್ ಜಾಬ್ ಸಿಕ್ಕಿದ್ರೆ ತುಂಬಾನೇ ಒಳ್ಳೆ ಒಂದು ಕೆರಿಯರ್ ಕೂಡ ಹೌದು, ಓಕೆ, ರೈಟ್? ಆಮೇಲೆ ಇದನ್ನ ಕಲಿಯೋದಕ್ಕೆ ತುಂಬ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಏನಿರಲ್ಲ. ಸೊ ಆಲ್ರೆಡಿ ನೀವು ಇವಾಗ ಏನು ಕಲಿತಾ ಇದ್ದಾರೆ, ಇವಾಗ ಈ ಫ್ರೀ ಕೋರ್ಸಸ್ ಅಲ್ಲಿ ಇದನ್ನ ಆಲ್ಮೋಸ್ಟ್ ನಾನು ನಿಮಗೆ ಏನು ಪ್ರಾಮಿಸ್ ಮಾಡೋದಂದ್ರೆ ಆಲ್ಮೋಸ್ಟ್ 60% ನೀವು ಕಲಿಬೋದು, ಓಕೆ? ಅದು ಬಿಟ್ಟು ನೀವು ಬಾಕಿ ಏನು ಕಲಿಬೋದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ರೈಟ್? ಓಕೆ, ಇದೆಲ್ಲ ಬಂದು ರೋಲ್ಸ್. ಲಾಸ್ಟ್ ಟೈಮ್ ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಡೇಟಾ ಅನಾಲಿಸ್ಟ್ ಅವ್ರ ಕೆಲಸ ಏನು ಅಂತ,
ಮತ್ತು ಡೇಟಾ ಇಂಜಿನಿಯರಿಂಗ್, ಡೇಟಾ ಸೈಂಟಿಸ್ಟ್, BI ಡೆವಲಪರ್ ಎಲ್ಲ ಏನು ಮಾಡ್ತಾರೆ ಅಂತ ನಾನು ಇಲ್ಲಿ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಈ ಡೇಟಾ ಅನಲಿಸ್ಟ್ ಇದೆಲ್ಲ, ಇದು ಯಾರು ಬೇಕಾದ್ರೂ ಕಲಿಬೋದು. ಡೇಟಾ ಇಂಜಿನಿಯರಿಂಗ್ ಒಂದು ಸ್ವಲ್ಪ ನಿಮಗೆ ಟೆಕ್ನಿಕಲ್ ನಾಲೆಜ್ ಬೇಕಾಗುತ್ತೆ. ಡೇಟಾ ಸೈಂಟಿಸ್ಟ್ಗೆ ನಿಮಗೆ ಒಂಥರ ಹೆಂಗೆ ಅಂದರೆ ಡೇಟಾ ಅನಲಿಸ್ಟ್ ಮತ್ತು ಡೇಟಾ ಇಂಜಿನಿಯರಿಂಗ್ ಎರಡು ಮಿಕ್ಸ್ ಥರ ಇರುತ್ತೆ. ಇದು BI ಡೆವಲಪರ್ ಇದು ಒಂದು ಪಾರ್ಟ್ ಆಫ್ ಡೇಟಾ ಅನಲಿಸ್ಟ್ ಅಷ್ಟೇ. ರೈಟ್. ಸೊ ಈ ರೀತಿ ನಿಮಗೆ ಒಂದಷ್ಟು ಕಂಟೆಂಟ್ಸ್ ಇಲ್ಲಿ ಕೊಟ್ಟಿದ್ದೀನಿ, ನೋಡಿ ಇದನ್ನ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದೇ ಮತ್ತೆ ಅದೇ ರಿಪೀಟ್ ಆಗಿರುತ್ತೆ ಇಲ್ಲಿ ಟರ್ಮಿನಲ್ಸ್ ಅಂದರೆ ಮತ್ತೆ ಅದೇ ಇದೆ, ಇದೆಲ್ಲ ಮತ್ತೆ ರಿಪೀಟ್. ಓಕೆ, ಇದು ನಮಗೆ ಮೇನ್. ಓಕೆನಾ? ಸ್ಕಿಲ್ಸ್ ನನಗೆ ಡೇಟಾ ಅನಾಲಿಟಿಕ್ಸ್ ಅನ್ನ ಮಾಡೋದಕ್ಕೆ ಅಂದರೆ ಇದನ್ನ ವರ್ಕ್ ಮಾಡೋದಕ್ಕೆ ಏನು ನನಗೆ ಬೇಕು ಅಂತ ಮೇನ್ ಬಂದು ನೋಡಿ ನಮಗೆ ಎಕ್ಸೆಲ್. ನಾನು ಯಾರೇ ಅಕಸ್ಮಾತ್ ಡೇಟಾ ಅನಾಲಿಟಿಕ್ಸ್ ಬಂತು ಅಂದರೆ ಫಸ್ಟ್ ನಾ ಹೇಳೋದು ಎಕ್ಸೆಲ್ ಕಲ್ತ್ಕೊಳ್ಳಿ ಅಂತ. ಸರ್ ನನಗೆ ಎಕ್ಸೆಲ್ ಬೇಡ, ಅದೇನಂತ ದೊಡ್ಡ ಅಪ್ಲಿಕೇಶನ್ ಅಲ್ಲ, ನಾನು ಒಂದೇ ಸರಿ ಪೈಥಾನ್, SQL, ಪವರ್ BI ಇಂಥದ್ದು ಕಲ್ತಿದ್ದೀನಿ ಸರ್ ಅಂತಂದರೆ ನಿಜಕ್ಕೂ ಹೇಳ್ತೀನಿ ನಿಮ್ಮಂಥ ದಡ್ಡರು ಯಾರು ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ ನೀವು ಒಂದು ಎಕ್ಸೆಲ್ ಅನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಬೇಕಾದ್ರೆ 1 ತಿಂಗಳು ಬರೀ ಎಕ್ಸೆಲ್ ಕಲ್ತ್ಕೊಳ್ಳಿ. ಅದಾದ್ಮೇಲೆ ನೀವು SQL, ಪವರ್ BI, ಪೈಥಾನ್ ಯಾವುದೇ ತಗೊಳ್ಳಿ, ವಿತಿನ್ 1 ವೀಕ್ ಆರಾಮಾಗಿ ಕಲಿಬೋದು. ಯಾಕೆ ಅಂದರೆ ಇದರಲ್ಲಿ ಇರುವಂಥ ಕಾನ್ಸೆಪ್ಟ್ ಇಂದಾನೆ ಇದೆಲ್ಲದನ್ನು ಬಂದಿರೋದು. ಎಕ್ಸೆಲ್ ಅಲ್ಲಿ ನಾವು ಏನೇ ಮಾಡಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಪವರ್ BI ನಾನು ವರ್ಕ್ ಮಾಡಬೇಕು ಅಂತಂದ್ರೆ, ಅದ್ರಲ್ಲಿ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಕ್ಸೆಲ್ ಇದೆಯಲ್ಲ, ಎಕ್ಸೆಲ್ ಅಲ್ಲಿ ಪೈವಟ್ ಟೇಬಲ್ ಮಾಡ್ತೀನಿ. ಪೈವಟ್ ಟೇಬಲ್ ಅನ್ನು ಹೆಂಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ ಅದೇ ಕಾನ್ಸೆಪ್ಟ್ ಇಲ್ಲವರು. ರೈಟ್. ಇವಾಗ ಪವರ್ BI DAX ಫಂಕ್ಷನ್ಸ್ ಅಂತ ಬರುತ್ತೆ, ತುಂಬಾ ಕಾಂಪ್ಲೆಕ್ಸ್, ತುಂಬಾ ಕಷ್ಟ ಅಂತ ನಾನು ಎಷ್ಟೋ ವಿಡಿಯೋಸ್ಗಳಲ್ಲಿ ನಾನು ನೋಡಿದ್ದೀನಿ, ಎಷ್ಟೋ ಜನ ಹೇಳ್ತಾರೆ. ಎಕ್ಸೆಲ್ ಫಾರ್ಮುಲಾಸ್ ನೀವು ಕಲ್ತ್ಕೊಳ್ಳಿ ಸಾಕು. ಆ DAX ಫಂಕ್ಷನ್ಸ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಎಷ್ಟು ಈಸಿ ಅಂದ್ರೆ ಅಷ್ಟು ಡೆಡ್ ಈಸಿ. SQL ಕ್ವೈರೀಸ್, ನನಗೂ SQL ಕ್ವೈರೀಸ್ ಬರೀಬೇಕು, ನನಗೆ ತುಂಬಾ ಕಷ್ಟ, ಇದು ಹೊಸ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ. ಎಕ್ಸೆಲ್ ನೀವು ಕಲ್ತ್ಕೊಂಡು ಫಿಲ್ಟರ್ಸ್ ನೀವು ಕಲ್ತೀರಿ ಸಾಕು. ಫಿಲ್ಟರ್ಸ್, ಬರೀ ಸಿಂಪಲ್ ಫಿಲ್ಟರ್ಸ್, SQL ಕ್ವೈರೀಸ್ ಆರಾಮಾಗಿ ನೀವು ಕಲಿಬೋದು. ಇದು ನಾನು ತೋರಿಸ್ತೀನಿ ನಿಮಗೆ. SQL ಸರ್ವರ್ ಹೆಂಗೂ ಇದೆಯಲ್ಲ, ನಾನು ತೋರಿಸ್ತೀನಿ ಎಷ್ಟು ಸುಲಭವಾಗಿ ನೀವು ಕ್ವೈರೀಸ್ ಬರೀಬೋದು ಎಕ್ಸೆಲ್ ಗೊತ್ತಿದ್ರೆ ಅಂತ. ಸರಿನಾ? ಓಕೆ. ಸೊ ಆ ರೀತಿ ನಿಮಗೆ ಇಲ್ಲಿ ತುಂಬಾ ಅಂದ್ರೆ ಏನೆಲ್ಲ ಸ್ಕಿಲ್ಸ್ ಇರಬೇಕು. ಫಸ್ಟ್ ಎಕ್ಸೆಲ್, SQL, ಪವರ್ BI ಈ 3 ಇರಬೇಕು. ಜೊತೆಗೆ ಆಟೋಮೇಷನ್ ಬೇಕು ಅಂದಾಗ ಪೈಥಾನ್ ಬೇಕಾಗುತ್ತೆ. ನಿಮಗೆ ಅಕಸ್ಮಾತ್ ಆಗಿ ನನಗೆ ಪ್ರೋಗ್ರಾಮಿಂಗ್ ಇಷ್ಟ ಇಲ್ಲ, ಆಟೋಮೇಷನ್ ಇಷ್ಟ ಇಲ್ಲ ಅಂದ್ರೆ ಪೈಥಾನ್ ಇಗ್ನೋರ್ ಮಾಡ್ಬೋದು. ಬಟ್ ನಾನು ಎಲ್ರಿಗೂ ನಾನು ಒಂದು ಮಾತು ಹೇಳೋದಂದ್ರೆ ದಯವಿಟ್ಟು ಪ್ರೋಗ್ರಾಮಿಂಗ್ ಕಲೀರಿ. ಯಾಕೆ ಅಂದ್ರೆ ನಿಮ್ಗೆ ಆಟೋಮೇಷನ್ ಮಾಡಬೇಕು ಅಂದ್ರೆ ತುಂಬಾ ಈಸಿ ಆಗುತ್ತೆ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರೋಗ್ರಾಮಿಂಗು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಪ್ರೋಗ್ರಾಮಿಂಗ್ ಅನ್ನ ಮಾಡಲ್ಲ. ಯಾಕೆಂದ್ರೆ ಎಲ್ಲ AI ಟೂಲ್ಸೇ ಕೊಟ್ಬಿಡುತ್ತೆ. ಸೊ ಇವಾಗ ಹೆಂಗ್ ಬರ್ತೀವಿ ಅಂದ್ರೆ ಎಲ್ಲ ನೋ ಕೋಡಿಂಗ್, ಆಟೋಮೇಷನ್ ಕೂಡ ಡ್ರ್ಯಾಗ್ ಅಂಡ್ ಡ್ರಾಪ್. ಬಟ್ ನಿಮ್ಗೆ ಆಟೋಮೇಷನ್ ಮಾಡ್ಬೇಕಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಟ್ಲೀಸ್ಟ್ ಗೊತ್ತಿರಬೇಕು. ಹಂಗಾಗಿ ಅಟ್ಲೀಸ್ಟ್ ಬೇಸಿಕ್ ಪ್ರೋಗ್ರಾಮಿಂಗ್ ಅನ್ನ ಸದ್ಯಕ್ಕೆ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 2 years ಆದ್ರೂ ನೀವು ಕಲ್ತ್ಕೊಳ್ಳಿ. ಓಕೆನಾ? ನಾನು ಕಳಿಸ್ತೀನಿ ನಿಮ್ಗೆ, ಡೋಂಟ್ ವರಿ. ಪೈಥಾನ್ ಪ್ರೋಗ್ರಾಮಿಂಗ್ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ ನೋಡಿ. ಇಲ್ಲದೇ ಕೊಟ್ಟಿದ್ದೀನಿ. ಇಫ್ ಯು ಆರ್ ಏಮಿಂಗ್ ಹೈ ಸ್ಕಿಲ್ಸ್ ಅಂಡ್ ಕೆರಿಯರ್, ಅವಾಗ ಪೈಥಾನ್ ಅಂಡ್ ಲೈಬ್ರರೀಸ್, VBM ಮ್ಯಾಕ್ರೋಸ್ ಕಲ್ತಿದ್ರೆ ಒಳ್ಳೆಯದು. ಇದರಲ್ಲಿ ನಾನು VBM ಮ್ಯಾಕ್ರೋಸ್ ನ ಇನ್ಕ್ಲೂಡ್ ಮಾಡಿಲ್ಲ, ಬಟ್ ಕನ್ನಡದಲ್ಲಿ VBM ಮ್ಯಾಕ್ರೋಸ್ ಇನ್ ಡೆಪ್ತ್ ನನ್ನ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಅದನ್ನ ನೋಡಿ ಕಲ್ತ್ಕೊಳ್ಳಿ. ಇನ್ ಡೀಟೇಲ್ ಇದೆ VBM ಮ್ಯಾಕ್ರೋಸ್ ಬೇಕಿದ್ರೆ, ಆಯ್ತಾ? ಬಟ್ ಪೈಥಾನ್ ಅಂಡ್ ಲೈಬ್ರರೀಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಟೋಮೇಷನ್ಗೆ ಮತ್ತೆ ನಿಮಗೆ ಅನಲೈಸ್ ಮಾಡೋದಕ್ಕೆ, ಡೇಟಾ ಅನಲೈಸ್ ಮಾಡೋದಕ್ಕೆ ನಾನು ಕಂಪ್ಲೀಟ್ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಕಲಿಸ್ತೀನಿ. ನೀವು ಕೇಳ್ಬೋದು ಸರ್ 2 days ಅಲ್ಲಿ ಎಲ್ಲ ಕಲಿಬೋದು ಅಂತ. ನಾನು ನಿಮ್ಗೆ ಹೇಳಿದೆ, ಈ ChatGPT ಮತ್ತೆ ಜೆಮಿನೈ ಮತ್ತೆ DeepSeek ಇರೋದ್ರಿಂದ ನೀವು ಆರಾಮಾಗಿ ಕಲಿಬೋದು. ಅಂದ್ರೆ ನಾನು ಕಲಿಸ್ಬೋದಷ್ಟೇ, ಕಲಿಯೋದಕ್ಕೆ ಟೈಮ್ ಹಿಡಿಯುತ್ತೆ. ನಿಮ್ಗೆ ಏನೆಲ್ಲ ಕಲಿಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಬೋದು. ರೈಟ್? ಓಕೆ, ಫೈನ್. ಸೊ ಇದು ನಿಮಗೆ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಒಂದು ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ ಡೆಪ್ತ್ ಆಗಿ ಹೋಗೋದಕ್ಕೆ ಟೈಮ್ ಇಲ್ಲ. ರೈಟ್? ಇದಾದ್ಮೇಲೆ ನೆಕ್ಸ್ಟ್ ಏನು ನಾನು ಕಲಿಬೋದು, ಏನು ತಿಳ್ಕೋಬೇಕು, ಅದು ಬಂದು ಮೇನ್ Gen AI. ಆಯ್ತಾ? ಇದಾದ್ಮೇಲೆ ಒಂದು 5 minutes ಟೈಮ್ ಕೊಡ್ತೀನಿ, ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಾವು ಈ ಎಕ್ಸೆಲ್ ಟಾಪಿಕ್ಸ್ ಹೋಗೋಣ. ಓಕೆ, ರೈಟ್. Gen AI. ಓಕೆ, ತುಂಬಾ ಜನಕ್ಕೆ ಈ ಒಂದು Gen AI ಅಂತ ಒಂದು ವರ್ಡ್ ಕೇಳಿದ ತಕ್ಷಣ ಹೆಂಗಾಗ್ಬಿಡುತ್ತೆ ಅಂದ್ರೆ
ಏನೋ ಸಖತ್ತು ಅಡ್ವಾನ್ಸ್ಡ್ ಟಾಪಿಕ್ಸ್ ಇದು. ಮತ್ತೆ ಆ ನಾನು ಇದು ಕಲ್ತ್ಬಿಟ್ರೆ ಏನೋ ನನಗೆ ಕೆಲಸ ಸಿಕ್ಬಿಡುತ್ತೆ, ಅಥವಾ ತುಂಬಾ ಒಂದು ದೊಡ್ಡ ಟೂಲ್ ಅನ್ನ ಕಲಿತಾ ಇದ್ದೀನಿ, ಅಥವಾ ನಾನು ಏನೋ ಅಡ್ವಾನ್ಸ್ ಲೆವೆಲ್ ಅನ್ನ ಕಲಿತಾ ಇದ್ದೀನಿ ಅಂತ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಜೆನ್ ಎಐ ಅಂದ್ರೆ ಏನು ಅಂತ. ರೈಟ್? ಯಾಕೆ ಹೇಳ್ತೀನಿ ಅಂದ್ರೆ, ಈ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್, ನಾನು ಹೇಳಿದೆ ನಿಮಗೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ನಾನು ಕಂಪೇರ್ ಮಾಡಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ಒಂದು ಹೊಸ ವರ್ಡ್ ಇಟ್ಕೊಂಡೆ ತುಂಬಾ ಚಾರ್ಜಸ್ ಅನ್ನ ಮಾಡ್ತಾರೆ. ಅವಲ್ಲಿ ಯಾರೋ ಹೇಳ್ತಾ ಇದ್ರು, ನಾನು ಅಲ್ಲಿ ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ, ಬೇರೆ ಇನ್ಸ್ಟಿಟ್ಯೂಟ್ ಬಗ್ಗೆ ಬೇಡ ಅಂತ. ಬಟ್ ಇರೋ ಫ್ಯಾಕ್ಟ್ ಹೇಳ್ತೀನಿ. ಇವಾಗ ನೋಡಿ, ನಾನೇ ನಿಮ್ಗೆ ಇಲ್ಲಿ ಅಡ್ವಾನ್ಸ್ಡ್ ಎಕ್ಸೆಲ್ ಯೂಸಿಂಗ್ ಜೆನ್ ಎಐ ಅಂತ ಹಾಕಿದ ತಕ್ಷಣ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾನು ಲಾಸ್ಟ್ ಟೈಮ್ ಕಲಿತಾಗ ಬರೀ ಅಡ್ವಾನ್ಸ್ ಎಕ್ಸೆಲ್ ಅಷ್ಟೇ ಇತ್ತು. ಇವಾಗ ನೋಡಿದ್ರೆ ಜೆನ್ ಎಐ ಇದೆ ಅಂದ್ರೆ ಏನೋ ನನಗೆ ತುಂಬಾ ಒಂದು ಅಡ್ವಾನ್ಸ್ಡ್ ಆಗಿ ಕಲಿಬಹುದು, ಅಂದ್ರೆ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೋ ನನಗೆ ಕಲ್ತ್ಕೊಂಡ್ಬಿಡ್ಬೋದು ಅಂತ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಈ ಜೆನ್ ಎಐ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡಿಸ್ತೀನಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಈಸಿ, ಇದು ಏನು, ಮತ್ತೆ ಇದನ್ನ ನಾನು ಎಷ್ಟು ಸುಲಭ ಕಲಿಬಹುದು ಅಂತ. ರೈಟ್? ಓಕೆ. ಸೊ ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಕಂಪನೀಸ್ಗಳು ಈ ಜೆನ್ ಎಐ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ, ಮತ್ತೆ ಅದರಲ್ಲಿರುವಂತ ಕೆಲವೊಂದು ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಅದೇನು ಮತ್ತೆ ಯಾತಕ್ಕೆ ಯೂಸ್ ಮಾಡ್ತಾರೆ ಅದೆಲ್ಲ ನಾನು ಒಂದು ವೆಬಿನಾರ್ ಅನ್ನ ನಾನು ಆಲ್ರೆಡಿ ಮಾಡಿದ್ದೆ. ಕೆಲವರು ಅಟೆಂಡ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ಯಾರೆಲ್ಲ ಇದ್ರು ಅಂತ ನನಗೆ ನೆನಪಿಲ್ಲ. ಬಟ್ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ಕನ್ನಡದಲ್ಲಿ ಇದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಂಗ್ಲಿಷಲ್ಲಿ ಆಲ್ರೆಡಿ ನಾನು ಇದನ್ನ ಮಾಡಿದ್ದೆ. ಓಕೆನಾ? ರೈಟ್. ಏನಿದು ಜೆನ್ ಎಐ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ಇದು ತುಂಬಾ ಒಂದು 25 ಪೇಜಸ್ ಡಾಕ್ಯುಮೆಂಟ್ ಇದು. ಬಟ್ ಇದನ್ನ ನಾನು ನಿಮಗೆ ಕೊಡ್ತೀನಿ, ನೀವು ಡೀಟೇಲ್ ಆಗಿ ಓದ್ಕೊಳ್ಳಿ. ಬಟ್ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜೆನ್ ಎಐ ಅಂದ್ರೆ ಜನರೇಟಿವ್ ಎಐ ಅಂತ. ಆಯ್ತಾ? ಜನರೇಟಿವ್ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನಪ್ಪಾ ಅಂತಂದ್ರೆ ನೋಡಿ, ಇವಾಗ ನೋಡ್ಕೊಳ್ಳೋಣ. ಜನರೇಟಿವ್ ಎಐ ಅಂದ್ರೆ ಸಿಂಪಲ್ ಆಗಿ ನನಗೆ ಅರ್ಥ ಮಾಡಿಸ್ತೀನಿ ನೋಡಿ. ನಾನು ಒಂದು ಕ್ವಶನ್ ಅಥವಾ ಒಂದು ಏನೋ ಒಂದು ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಏನೋ ಒಂದು ಬೇಕು, ನಾನು ಕೇಳ್ತೀನಿ, ನನಗೆ ಔಟ್ಪುಟ್ ಬರುತ್ತೆ ಅಷ್ಟೇ, ಸಿಂಪಲ್. ಅಂದ್ರೆ ನಾನೊಂದು ಕ್ವೇರಿ ಕೊಟ್ರೆ ಅದಕ್ಕೊಂದು ಔಟ್ಪುಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ SQL ಕ್ವೇರಿ, ನಾನೊಂದು ಕ್ವೇರಿ ಬರೀತೀನಿ, ಅದಕ್ಕೊಂದು ಔಟ್ಪುಟ್ ಕೊಡುತ್ತೆ. ಸೇಮ್ ಅದೇ ರೀತಿ ಜೆನ್ ಎಐ ಕೂಡ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ನಾನು ಕೊಡುವಂತ ಒಂದು ಕ್ವಶನ್, ನಾನು ಕೇಳೋಂತ ಒಂದು ಕ್ವಶನ್ಗೆ ಅದು ಆನ್ಸರ್ ಅನ್ನ ಜನರೇಟ್ ಮಾಡುತ್ತೆ. ಏನೆಲ್ಲ ಜನರೇಟ್ ಮಾಡುತ್ತೆ? ಫಸ್ಟ್ ಬಂದು ಟೆಕ್ಸ್ಟ್. ದ ಔಟ್ಪುಟ್ ನಮ್ಗೆ ಏನ್ ಬರುತ್ತೆ? ಒಂದು ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಇಮೇಜ್. ಸೊ ಫಸ್ಟ್ ಬಂದಿದ್ದೆ ಈ ಟೆಕ್ಸ್ಟ್ ಅಷ್ಟೇ ಇದ್ದಿತ್ತು ಫಸ್ಟ್. ಈ ಚಾಟ್ GPT ಎಲ್ಲ ಫಸ್ಟ್ ಬಂದಾಗ, ಈ ಓಪನ್ ಎಐ, ಚಾಟ್ GPT ಎಲ್ಲ ಬಂದಾಗ ನನಗೆ ಔಟ್ಪುಟ್ ಬರೀ ಟೆಕ್ಸ್ಟ್ ಅಲ್ಲಿ ಬಂತು. ಅದಾದ್ಮೇಲೆ ಸ್ವಲ್ಪ ಇಂಪ್ರೂವೈಸ್ ಆಗಿ ಇಮೇಜ್ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ನಾನೇನೋ ಒಂದು ಕ್ವಶನ್ ಕೊಟ್ರೆ, ನಾನೇನೋ ಒಂದು ಕ್ವೆರಿ ಕೊಟ್ರೆ ಇಮೇಜ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಾದ್ಮೇಲೆ ವಿಡಿಯೋಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನೀವೆಲ್ಲ ನೋಡಿರ್ಬೋದು, ನಾನು ಇಷ್ಟೊಂದು ವಿಡಿಯೋಸ್ಗಳನ್ನ ಆಲ್ರೆಡಿ ಹಾಕಿದ್ದೀನಿ, ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದ್ರೆ ನಾನು ತೋರಿಸ್ತೀನಿ ಆಮೇಲೆ. ಸೊ ವಿಡಿಯೋಸ್ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಸೌಂಡ್ ಅಥವಾ ವಾಯ್ಸ್. ಇದು ಇವಾಗಿರೋಂಥ ಒಂದು ಜನರೇಟಿವ್ ಔಟ್ಪುಟ್ಸ್. ಸೊ ಈ ಔಟ್ಪುಟ್ ಅನ್ನ ನಾನು ಪಡಿಬೇಕು ಅಂತಂದ್ರೆ, ನಾನೊಂದು ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಒಂದು ಕ್ವೆರಿ ಅಥವಾ ಕ್ವಶನ್ ನಾನು ಏನ್ ಹಾಕ್ತೀನಲ್ವಾ, ಅದಕ್ಕೆ ನಾವು ಪ್ರಾಂಪ್ಟ್ ಅಂತ ಕರಿತೀವಿ. ಪ್ರಾಂಪ್ಟ್ ಅಂತಂದ್ರೆ ನನಗೆ ಏನು ಬೇಕು ಅಂತ ನಾನು ಈ AI ಟೂಲ್ಸ್ ಅನ್ನ ನಾನು ಕೇಳ್ಕೊತೀನಿ. ಆ AI ಟೂಲ್ಸ್ ಏನ್ ಮಾಡುತ್ತೆ ಅಂದ್ರೆ ಅದರ ತಕ್ಕನಂಗೆ ನನಗೆ ಔಟ್ಪುಟ್ ಅನ್ನ ಕೊಡುತ್ತೆ. ಅಷ್ಟೇ, ಸಿಂಪಲ್. ಇಷ್ಟೇ ಜನರೇಟಿವ್ AI. ಸೊ ಇದ್ರಲ್ಲಿ ನನಗೇನು ಅಡ್ವಾಂಟೇಜು, ಇದರಿಂದ ನಾನು ಏನ್ ಕಲಿಬಹುದು, ಅಥವಾ ಇದನ್ನ ಕಲಿತು ನಾನು ಏನ್ ಮಾಡಬಹುದು ನೋಡಿ. ಈ ಡೇಟಾ ಅನಾಲಿಟಿಕ್ಸ್ ಇದೆಯಲ್ಲ, ಇದಕ್ಕೂ ಜೆನ್ ಎಐಗೆ ಏನ್ ಸಂಬಂಧ ಅಂತ ನೀವು ತಿಳ್ಕೋಬಹುದು. ಒಂದ್ ಹೇಳ್ತೀನಿ ನೋಡಿ, ಈ ಜೆನ್ ಎಐ ಇದೆಯಲ್ಲ, ನೀವು ಯಾವುದೇ ಫೀಲ್ಡ್ ತಗೊಳ್ಳಿ, ಪ್ರೋಗ್ರಾಮಿಂಗು, ನೆಟ್ವರ್ಕಿಂಗ್, ಟೆಸ್ಟಿಂಗ್, ಡೇಟಾ ಅನಾಲಿಟಿಕ್ಸ್, ಮಿಷಿನ್ ಲರ್ನಿಂಗ್, ನೀವು ಸುಮ್ಮನೆ ಒಂದು ಲಿಸ್ಟ್ ಮಾಡ್ತಾ ಹೋಗಿ, ಎಲ್ಲದಕ್ಕೂ ಜೆನ್ ಎಐ ಯೂಸ್ ಆಗುತ್ತೆ. ಅಂದ್ರೆ ಜೆನ್ ಎಐ ಏನು? ಜೆನ್ ಎಐ ಅಂದ್ರೆ ಹೇಳಿದೆ ಜನರೇಟಿವ್ ಎಐ ಅಂತ. ಇಷ್ಟು ಔಟ್ಪುಟ್ ಕೊಡುತ್ತೆ ನನಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಡೇಟಾ ಅನಲೈಸ್ ಮಾಡಬೇಕು,
ಅದ್ರ ಜೊತೆಗೆ ನಾನು ಒಂದಷ್ಟು ಕ್ರಿಯೇಟ್ ಮಾಡಬೇಕು ರಿಪೋರ್ಟ್ಸ್ ಅನ್ನ, ನನಗೆ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಕೊಡುತ್ತೆ. ರೈಟ್, ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಕೊಡುತ್ತೆ. ಸಪೋಸ್ ನನಗೆ ಏನೋ ಒಂದು ಇಮೇಜ್ ಕ್ರಿಯೇಟ್ ಮಾಡಬೇಕು. ಒಂದು ಇಮೇಜ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನಿವಾಗ ಒಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನೋ ಒಂದು ಕ್ರಿಯೇಟ್ ಮಾಡಬೇಕು, ನನ್ನ ಫೋಟೋ ಅಲ್ಲಿ ಇರಬೇಕು ಅಂತ ಇಂಥವೆಲ್ಲ ನಾನು ಕೊಡ್ಬೇಕು ಅಂದ್ರೆ, ನಾನು ಕ್ವೇರಿ ಕೊಟ್ಟರೆ, ಒಂದು ಪ್ರಾಂಪ್ಟ್ ಕೊಟ್ಟರೆ ಒಂದು ಇಮೇಜ್ ಬಂದ್ಬಿಡುತ್ತೆ. ಇಲ್ಲ ನನಗೆ ಆ ರೀತಿ ಬೇಡ, ನನಗೆ ಇಮೇಜ್ ಬೇಡ, ಅದ್ರ ಜೊತೆ ಒಂದು ವಿಡಿಯೋ ಬೇಕು ನನಗೆ ಅಂತಂದ್ರೆ ವಿಡಿಯೋಸ್ ಕೊಡೋದು. ನನಗೊಂದು ಹಾಡು ನಾನು ಬರೆದಿದ್ದೀನಿ, ಅದಕ್ಕೊಂದು ಮ್ಯೂಸಿಕ್ ಹಾಕ್ಬೇಕು, ಅದಕ್ಕೆ ನನಗೆ ಆದಂತ ಒಂದು ಹಾಡನ್ನ ನೀನೇ ಮ್ಯೂಸಿಕ್ ಕಂಪೋಸ್ ಮಾಡಿ ಅದನ್ನ ಒಂದು ಆಲ್ಬಮ್ ತರ ಕೊಡಬೇಕು ಅಂದ್ರೆ ಸೌಂಡ್ ಕೂಡ ಕೊಡುತ್ತೆ. ಅಂದ್ರೆ ನನಗೆ ಬೇಕಾಗಿರುವಂತ ಸಾಂಗ್ಸ್ ಕೂಡ ಕೊಡುತ್ತೆ. ಸೊ ಇದೆಲ್ಲದಕ್ಕೂ ಒಂದೇ ಟೂಲಲ್ಲಿ ಮಾಡುತ್ತೆ ಅಂತ ನಾ ಹೇಳಕ್ ಬರೋದು. ಕೆಲವೊಂದು ಬರೀ ಟೆಕ್ಸ್ಟ್ ಅಷ್ಟೇ ಕೊಡುತ್ತೆ, ಕೆಲವೊಂದು ಇಮೇಜಸ್ ಅಂಡ್ ಟೆಕ್ಸ್ಟ್ ಕೊಡುತ್ತೆ, ಕೆಲವೊಂದು ಟೆಕ್ಸ್ಟ್ ಇಮೇಜ್ ವಿಡಿಯೋಸ್ ಕೊಡುತ್ತೆ, ಕೆಲವೊಂದು ಬರೀ ಸೌಂಡ್ ಕೊಡುತ್ತೆ, ಇಲ್ಲಾಂದ್ರೆ ಎಲ್ಲದಕ್ಕೂ. ಸೊ ಆ ಟೂಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಟೂಲ್ಸ್ ಎಲ್ಲ ಒಂದು ಇಷ್ಟು ಇದ್ದ ಮೇಲೆ ನಾನು ಆರಾಮಾಗಿ ವರ್ಕ್ ಮಾಡುವಾಗ, ಅಂದ್ರೆ ಇಷ್ಟೆಲ್ಲ ಮಾಡುತ್ತೆ ಟೂಲ್ ಅಂತಂದ್ರೆ ನಾ ಇದನ್ನೇ ಯೂಸ್ ಮಾಡ್ಕೊಂಡು ಮತ್ತೆ ನಾನು ಎಂಪ್ಲಾಯ್ಸ್ ಬೇಕಲ್ಲ, ಹಂಗೆ ನಾನು ವರ್ಕ್ ಮಾಡ್ಬೋದಲ್ಲ ಅಂತ. ಅಷ್ಟೆಲ್ಲ ಸುಲಭ ಅಲ್ಲ. ಯಾಕೆ ಅಂದ್ರೆ ಇದೆಲ್ಲ ಒಂದು ತುಂಬಾ ಕಾಸ್ಟ್ಲಿ ಇರುತ್ತೆ. ರೈಟ್, ತುಂಬಾ ಕಾಸ್ಟ್ಲಿ ಇದು. ಯಾಕಂದ್ರೆ ನಾನು ಯೂಸ್ ಮಾಡ್ತೇನೆ, ನನಗೆ ಗೊತ್ತು ತುಂಬಾ ಕಾಸ್ಟ್ಲಿ ಇರುತ್ತೆ. ಕೆಲವೊಂದೆಲ್ಲ ಫ್ರೀಯಾಗಿ ಸಿಗುತ್ತೆ ಅಂತ ಅಂತಾರೆ, ಯಾವ್ದು ನಿಮಗೆ ಫ್ರೀಯಾಗಿ ಸಿಗಲ್ಲ. ಒಂದು ಅರ್ಥ ಮಾಡ್ತೀನಿ, ಯಾವುದು ಫ್ರೀಯಾಗಿ ಸಿಗಲ್ಲ. ನಾನೇ ಒಂದು ಟೂಲ್ ತಗೊಂಡೆ, ಅದಕ್ಕೆ 25,000 ಕೊಟ್ಟೆ ನಾನು. ಓಕೆನಾ, ತೋರಿಸ್ತೀನಿ ಆ ಟೂಲ್ ನಿಮಗೆ. ಆಮೇಲೆ ಗೊತ್ತಾಯ್ತು ನನಗೆ ಅದು ಅನ್ಲಿಮಿಟೆಡ್ ವಿಡಿಯೋಸ್ ಇದು ಮಾಡ್ಬೋದು ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಅದ್ರಲ್ಲಿ ಅನ್ಲಿಮಿಟೆಡ್ ಅಂದ್ರೆ ನಂಬರ್ ಆಫ್ ಮಿನಿಟ್ಸ್ ಏನಿದೆ ಅದು ನಿಮಗೆ ಲಿಮಿಟ್ಸ್ ಇರಲ್ಲ. 30 ಮಿನಿಟ್ಸ್ ವರೆಗೂ ವಿಡಿಯೋ ಮಾಡ್ಬೋದು ಅಂತ. ಅದ್ರ ಒಳಗಡೆ ಗೊತ್ತಾಯ್ತು ನನಗೆ ಅದರಲ್ಲಿ ನನಗೆ 10 ನಿಮಿಷದ ಅಷ್ಟೇ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ. ಓಕೆನಾ, ಸೊ ಅದಾದ್ಮೇಲೆ ನಾನು ಮತ್ತೆ ದುಡ್ಡು ಕೊಡ್ತಾ ಹೋಗ್ಬೇಕು ಅಂತ. ಸೊ ಹಾಗಾಗಿ ಇವ್ರು ಹೇಳ್ತಾರೆ ಅಷ್ಟೇ ಒಂದಷ್ಟು ಫ್ರೀ ಕೊಡ್ತೀವಿ ಅಂತ, ಯಾವುದೂ ಫ್ರೀ ಸಿಗಲ್ಲ. ಇದು ತುಂಬಾ ಕಾಸ್ಟ್ಲಿ. ಹಂಗಾಗಿ ತುಂಬಾ ಕಂಪನೀಸ್ ಇನ್ನೂ ಅದನ್ನ ವೇಟ್ ಮಾಡ್ತಿದ್ದಾರೆ. ಬಟ್ ಫ್ರೀ ಆಗೋ ಕೆಲವೊಂದು ಇದಾವೆ, ಅದು ನಿಮ್ಗೆ ಟೆಕ್ಸ್ಟ್. ಬಟ್ ಇಮೇಜಸ್ ವಿಡಿಯೋಸ್ ಎಲ್ಲ ಫ್ರೀಯಾಗಿ ಹೆಂಗ್ ಸಿಗುತ್ತೆ, ಅದಕ್ಕೂ ಕೂಡ ನಾನು ನಿಮ್ಗೆ ಇಲ್ಲ ಒಂದು ಲಿಂಕ್, ನಾನು ಈಗ ಅಂದ್ರೆ ಈ ಕ್ಲಾಸ್ ಬರೋಕ್ಕೂ ಮುಂಚೆ ನಾನು ಏನೋ ನೋಡ್ತಾ ಇದ್ದೆ, ಒಂದು ಆರ್ಟಿಕಲ್ ಸಿಕ್ತು ನನಗೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಫ್ರೀಯಾಗಿ ಹೆಂಗ್ ಸಿಗುತ್ತೆ, ಫಾರ್ 1.5 year ನಿಮ್ಗೆ ಫ್ರೀ ಇದೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ, ರೈಟ್. ಸೊ ಇದೆಲ್ಲ ಅದೇ ಇನ್ನೇನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವಾಗ ಏನೇ ಹೇಳಿದೆ ಅದೆಲ್ಲ ಇಲ್ಲಿದೆ. ಸೊ ನೀವು ಇದನ್ನ ನೋಡ್ಕೋಬಹುದು. ಜೆಮಿನಿ ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನು ಒಂದ್ಸತಿ ನೋಡ್ಬೋಣ. ದ ಪರ್ಪಸ್ ಇಸ್ ಟು ಮೇಕ್ ಅವರ್ ಲೈಫ್ಸ್ ಈಸಿಯರ್. ನಮಗೆ ಬೇಕಾಗಿರೋದು ಈಸಿ ಏನ್ ಸಿಗುತ್ತೆ, ಈಸಿಗೆ ನಮ್ಗೆ ಏನೆಲ್ಲ ಫಾಸ್ಟ್ ಆಗಿ ಏನ್ ಮಾಡ್ಬೋದು, ಕ್ರಿಯೇಟಿವ್ ಆಗಿ ಏನ್ ಮಾಡ್ಬೋದು, ಅದಕ್ಕೆ ನಾವು ಜೆಮಿನಿ ಯೂಸ್ ಮಾಡ್ಬೋದು. ರೈಟ್, ಸ್ಟೂಡೆಂಟ್ಸ್ಗೆ ಹೆಂಗ್ ಯೂಸ್ ಆಗುತ್ತೆ, ಅಕಸ್ಮಾತ್ ನಾನು ಏನಾದ್ರು ಒಂದು ರಿಪೋರ್ಟ್ ಮಾಡ್ತಾ ಇದ್ದೀನಿ, ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಸೊ ಅಂಥವ್ರು ಇದನ್ನ ಯೂಸ್ ಮಾಡ್ಕೋಬಹುದು. ಸ್ಟೂಡೆಂಟ್ಸ್, ಪ್ರೊಫೆಷನಲ್ಸ್ಗೆ ನಾನು ಡ್ಯಾಶ್ ಬೋರ್ಡ್ ಮಾಡಬೇಕು, ಒಂದು ಅವಾಗ ನಾನು KPIs ಅಂತ ಹೇಳಿದೆ, ಸೊ ಆ ಥರ KPIs ಅನ್ನ ಇದು ಮಾಡಬೇಕು. ಜೊತೆಗೆ ಇಮೇಲ್ಸ್ ನಾನು ಮರ್ತೋಗ್ಬಿಟ್ಟೆ ನೋಡಿ. ಇವಾಗ ನಾನು ಅಷ್ಟೇ ಯಾರು ಒಂದು ಇಮೇಲ್ ಮಾಡಬೇಕು ಅಂದ್ರೆ ಮುಂಚೆಲ್ಲ ನಾವು ಇಮೇಲ್ ಟೈಪ್ ಮಾಡ್ಬಿಟ್ಟು ಒಂದು 20 ಸತಿ ಓದ್ತಾ ಇದ್ವಿ. ಅದನ್ನ ಅಕಸ್ಮಾತ್ ಮಿಸ್ಟೇಕ್ ಆದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಸುಮ್ಮನೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಈಗ ಏನಿಲ್ಲ, ನಾವು ಹೋಗ್ಬಿಟ್ಟು ChatGPT ಕೊಟ್ಬಿಟ್ಟು ಈ ಥರ ಒಂದು ಮೇಲ್ ಕಳಿಸ್ತಾ ಇದ್ದೀನಿ, ಕೊಡಪ್ಪ ಒಂದು ಮೇಲ್ ಕೊಡು ಅಂದ್ರೆ ಕೊಟ್ಬಿಡುತ್ತೆ. ಅದನ್ನ ನಾವು ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಕಳಿಸ್ಬಿಡ್ಬೋದು. ಬಟ್ ಕಾಪಿ ಪೇಸ್ಟ್ ಮಾಡಬೇಕು, ಸ್ವಲ್ಪ ಹುಷಾರಾಗಿರ್ಬೇಕು. ಅಕಸ್ಮಾತ್ ಏನಾದ್ರು ಕಂಟೆಂಟ್ ಸ್ವಲ್ಪ ತಪ್ಪಾಯ್ತು ಅಂದ್ರೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಸಿಗಾಕೊಂಡ್ಬಿಡ್ತೀವಿ. ರೈಟ್, ಸೊ ಆ ರೀತಿ ಈ ಜೆಮಿನಿ ತುಂಬಾ ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಯೂಸ್ ಆಗುತ್ತೆ. ರೈಟ್, ಸೊ ಇಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಜೆಮಿನಿ ಇಂದ. ಟೈಮ್ ಸೇವ್ ಆಗುತ್ತೆ, ಆಯ್ತಾ. ಕ್ರಿಯೇಟಿವಿಟಿ ಅಂದ್ರೆ ನಾವು ಯೋಚನೆ ಮಾಡೋದಕ್ಕೂ ಹೆಚ್ಚಿನ ರೀತಿಯಲ್ಲಿ ಅದು ಯೋಚನೆ ಮಾಡುತ್ತೆ ಅದು. ರೈಟ್, ಬೇಗ ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ಕೋ ಅಂದ್ರೆ ನೋಡಿ, ಕಂಟೆಂಟ್ ಇದೆಲ್ಲವೂ ನಾನು ಜೆಮಿನಿಯಲ್ಲಿ ಮಾಡಿರೋದು ಇರೋದು ಹೇಳ್ತೀನಿ ಫ್ರಾಂಕ್ಲಿ. ಬಟ್ ಹಂಗಂತೇಳಿ ಸುಮ್ಮನೆ ಎಲ್ಲ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿಲ್ಲ ನಾನು. ಇದನ್ನೆಲ್ಲ ಓದ್ಕೊಂಡು ಮತ್ತೆ ಇದ್ರಲ್ಲಿ ಯಾವ್ದು ಬೇಕು ಬೇಡ ಎಲ್ಲ ನೋಡ್ಕೊಂಡು ಆಮೇಲೆ ನಾನು ಒಂದು ಡಾಕ್ಯುಮೆಂಟ್ ಅನ್ನ ಮಾಡೋದು. ರಿಸ್ಕ್, ಸಮ್ ಟೈಮ್ಸ್ ಮೇಕ್ ಮಿಸ್ಟೇಕ್ಸ್. ನೋಡಿ ಹೇಳಿದ್ನಲ್ಲ, ಅದು ಮಿಸ್ಟೇಕ್ ಮಾಡುತ್ತೆ. ಸೊ ಇಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು. ಕ್ಯಾನ್ ಕಾಪಿ ಸ್ಟೈಲ್ಸ್ ಫ್ರಮ್ ಎಕ್ಸಿಸ್ಟಿಂಗ್ ಡೇಟಾ. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ನಾನೆಲ್ಲೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಆಕ್ಚುಲಿ. ಯಾರೋ ಒಬ್ರು ಈ PhD ಮಾಡ್ಬೇಕಾದ್ರೆ ಅವ್ರ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ
ಅಪ್ಲೋಡ್ ಮಾಡಿಬಿಟ್ಟು ಚೆಕ್ ಮಾಡೋಕ್ಕೆ ಅಂತ ಅದನ್ನ ಕೊಟ್ಟಿದ್ರಂತೆ. ಬೇರೆ ಯಾರಿಗೋ ಆ ಡಾಕ್ಯುಮೆಂಟ್ಸ್ ಅಂದ್ರೆ ಅದೇ ತರ ಡಾಕ್ಯುಮೆಂಟ್ಸ್ ಬಂದ್ಬಿಡಿ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಏನ್ ಮಾಡುತ್ತೆ ಅಂದ್ರೆ, ಎಷ್ಟು ಜನ ಪ್ರಾಂಪ್ಟ್ಸ್ ಕೊಡ್ತಾರೆ, ಅಲ್ಲಿ ಎಷ್ಟು ಔಟ್ಪುಟ್ಸ್ ಬರುತ್ತೆ, ಅದನ್ನೆಲ್ಲ ಸ್ಟಡಿ ಮಾಡಿ 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 ಒಂದು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ, ಅದನ್ನ ನಮಗೆ ಕೊಡುತ್ತೆ ಅಷ್ಟೇ ಔಟ್ಪುಟ್. ಓಕೆನಾ? ಸೊ ಅದೇನೆಲ್ಲ ಅದೇ ಎಲ್ಲ ಜನರೇಟ್ ಮಾಡಿ ಕೊಟ್ಬಿಡುತ್ತೆ ಅಂತಲ್ಲ, ಅದು ಎಷ್ಟೋ ಒಂದ್ ಕಡೆ ರೆಫರ್ ಮಾಡಿನೇ ಕೊಡೋದು. ಸೊ ಕೆಲವೊಂದೆಲ್ಲ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ರೈಟ್. ಸಿಂಪಲ್ ಎಕ್ಸಾಂಪಲ್, ಒಂದಷ್ಟು ಎಕ್ಸಾಂಪಲ್ಸೇ. ಜಿನ್ ಎಐ ನಮಗೆ ಏನಾದರೂ ಒಂದು ಕಂಟೆಂಟ್ ಕೊಟ್ಟಾಗ ತುಂಬ ಫಾಸ್ಟ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ನಾನು ಹೇಳ್ದಂಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಏನೇ ಆಗಿರ್ಬೋದು, ಆಯ್ತಾ, ನೀವು ಕೊಡ್ತದೆ ಅದನ್ನ ಸರಿ ಓದ್ಬಿಟ್ಟು ನಿಮಗೆ ಕಂಪ್ಲೀಟ್ ಓಕೆ ಫೈನ್ ಅಂತ ಅನ್ಸಿದ್ರೆ ಮಾತ್ರನೇ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಕಂಟೆಂಟ್ ಅನ್ನ. ಓಕೆ, ರೈಟ್. ಸೊ ಇದೆಲ್ಲ ಮತ್ತೆ ರಿಪೀಟ್. ಓಕೆ ಓಕೆ, ಇವತ್ತು ಯಾಕೆ ನಾವು ಅಂದ್ರೆ ಇವಾಗಿನ ಕಾಲಕ್ಕೆ ಜಿನ್ ಎಐ ಕಲಿಬೇಕು ಅಂದ್ರೆ, ಎಸ್, ಜಿನ್ ಎಐ ಕಲಿಲೇಬೇಕು, ಅದೇ ಇವಾಗಿರುವಂಥದ್ದು. ಒಂದು ಟೈಮಲ್ಲಿ ಕಂಪ್ಯೂಟರ್ ಬಂದಾಗ ಎಲ್ಲರೂ ಕಂಪ್ಯೂಟರ್ ಕಲ್ತ್ಕೊಂಡ್ರು, ಈಗ ಕಂಪ್ಯೂಟರ್ ಹೋಗ್ತಾ ಹೋಗ್ತಾ ಪ್ರೋಗ್ರಾಮಿಂಗ್ ಬಂತು, ಪ್ರೋಗ್ರಾಮಿಂಗ್ ಕಲ್ತ್ಕೊಂಡ್ರು. ಇವಾಗ ನಮಗೆ ಪ್ರೋಗ್ರಾಮಿಂಗ್ ಅವಶ್ಯಕತೆ ಇಲ್ಲ. ನಮಗೆ ಈಸಿಗೆ ಏನಾದ್ರು ಒಂದು ಬೇಕಂದ್ರೆ ನಾವು ಒಂದು ಕ್ವೆರಿ ಕೊಟ್ರೆ ಸಾಕು, ಟಕ್ ಸಿಂಪಲ್ ChatGPT ಎಲ್ಲ ಕೊಟ್ಬಿಡುತ್ತೆ. ಸೊ ಅದನ್ನ ತಗೋಬೇಕು. ಅದೇ ಹೇಳದ್ನಲ್ಲ, ದಯವಿಟ್ಟು ಆದಷ್ಟು ಚೆಕ್ ಮಾಡಿ ಆಮೇಲೆ ಕಂಟೆಂಟ್ ಅನ್ನ ಯೂಸ್ ಮಾಡಬೇಕು. ಓಕೆ, ರೈಟ್. ಇವಾಗ ಓಕೆ, ಟೂಲ್ಸ್ ಫೈನ್. ಇಲ್ಲಿ ಒಂದಷ್ಟು ಟೂಲ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇವಾಗ ನಾನು ಹೇಳದ್ನಲ್ವಾ, ಇದು ಏನಪ್ಪಾ ಅಂದ್ರೆ ಇಲ್ಲಿ ಹೇಳದ್ನಲ್ಲ ನಾನು, ಟೆಕ್ಸ್ಟ್, ಇಮೇಜ್, ವಿಡಿಯೋಸ್ ಮತ್ತೆ ಸೌಂಡ್, ಅದ್ರದ್ದು ಇಲ್ಲಿ ಏನ್ ಮಾಡಿದ್ದಾರೆ, ಡೊಮೈನ್ ವೈಸ್ ನಾನು ಇಲ್ಲಿ ನಿಮ್ಗೆ ಒಂದಷ್ಟು ಟೂಲ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ನೋಡ್ಕೋಬಹುದು ಯಾವ್ದೆಲ್ಲ ಯೂಸ್ ಆಗುತ್ತೆ ಅಂತ. ಬಿಸ್ನೆಸ್ ಮತ್ತೆ ಡೇಟಾ ಅನಾಲಿಟಿಕ್ಸ್ ಯಾವ್ದೆಲ್ಲ ಯೂಸ್ ಆಗುತ್ತೆ, ನೀವು ಎಲ್ಲಿ ನೋಡಿದ್ರೆ ChatGPT ಅಂತ ಇದ್ದೇ ಇರುತ್ತೆ. ಓಕೆ, ಸೊ ಇದು ಪೇಡ್ ಫ್ರೀ ಅಂತ ಅದನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನೀವು ನೋಡ್ಕೊಳ್ಳಿ ಇಲ್ಲಿ. ಮತ್ತೆ ಇನ್ನೊಂದು ಲಿಸ್ಟ್ ಇದೆ, ನಾನು ಅದನ್ನ ಬ್ರೀಫ್ ಆಗಿ ಮಾಡಿದ್ದೀನಿ. ಸೊ ಇದು ಇನ್ ಡೀಟೇಲ್ ಇದೆ, ಬಟ್ ನಮ್ಗೆ ಏನ್ ಬೇಕೋ ಅದು ಬ್ರೀಫ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಎಷ್ಟೋದಿದೆ ನೋಡಿ, ಇದೆಲ್ಲ ನಿಮ್ಗೆ ನಾನು ಒಂದು ನೋಡಿ ಇದೆ. ನಾನು ಹೇಜನ್ ಅಂತ ಒಂದು ತಗೊಂಡೆ, ಇದು ಆಕ್ಚುಲಿ ಬಂದು ಆಲ್ಮೋಸ್ಟ್ 25,000 ಆಗುತ್ತೆ ನನಗೆ. ಬಟ್ ಏನಂದ್ರೆ ಇದು 10 ನಿಮಿಷದ್ದು ಒಂದು ಕ್ರೆಡಿಟ್ಸ್ ಅನ್ನ ನಮ್ಗೆ ಕೊಟ್ಟಿರುತ್ತೆ, ಅಷ್ಟನ್ನು ನಾನು ಯೂಸ್ ಮಾಡ್ಕೋಬೇಕು. ರೈಟ್, ತಪ್ಪು. ಸೊ ಎಲ್ಲಾ ಡೊಮೈನ್ಗೂ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಜೊತೆಗೆ ಯಾವ್ದೆಲ್ಲ ಫ್ರೀ ಇದೆ, ಯಾವ್ದೆಲ್ಲ ಪೇಡ್ ಇದೆ, ಎಷ್ಟು ಫ್ರೀ ಯೂಸ್ ಮಾಡ್ಕೊಬೋದು ಅದನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನ ನೀವು ನೋಡ್ಕೊಂಡು ಯೂಸ್ ಮಾಡ್ಕೋಬಹುದು. ಬಟ್ ಇಲ್ಲಿ ನಿಮ್ಗೆ ಇನ್ನೊಂದು ಕ್ಲೋಸ್ ಮಾಡೋಣ. ಇಲ್ಲಿ ಇನ್ನೊಂದು ಲಿಸ್ಟ್ ಇದೆ. ಓಕೆ, ಈ ಲಿಸ್ಟ್ ಬಂದು ಎಲ್ಲ AI ಟೂಲ್ಸ್, ಅದ್ರ ಲಿಂಕ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ನಾನು ನಿಮ್ಗೆ ಕೊಡ್ತೀನಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಯಾಕೆ ಫಸ್ಟ್ ಈ ಜಿನ್ ಎಐ ಬಗ್ಗೆ ಹೇಳ್ತೀನಿ ಅಂದ್ರೆ, ನಾನು ನೆಕ್ಸ್ಟ್ ಏನೆಲ್ಲ ಯೂಸ್ ಮಾಡ್ತೀನಿ ಅದಕ್ಕೆಲ್ಲ ನಾನು ಜಿನ್ ಎಐ ಯೂಸ್ ಮಾಡ್ತೀನಿ. ಅಂದ್ರೆ ChatGPT ಮೇನ್ ನಾನು ಯೂಸ್ ಮಾಡೋದು ChatGPT. ಓಕೆನಾ? ಸೊ ಅದು ಬಿಟ್ಟು ಬೇರೆ ಎಲ್ಲ ನಮ್ದು ಪೇಡ್ ವರ್ಷನ್ ಇದೆ. ಪರ್ಪ್ಲೆಕ್ಸಿಟಿ ನಂದು ಪೇಡ್ ವರ್ಷನ್ ಇದೆ, ಆಯ್ತಾ. ಡೀಪ್ ಸೀಕ್ ನಾನೇನು ಅಷ್ಟೊಂದು ಯೂಸ್ ಮಾಡ್ತಿಲ್ಲ. ChatGPT ಮತ್ತೆ ಇದು ಪರ್ಪ್ಲೆಕ್ಸಿಟಿ ಏನಿದೆ, ಇದು ಎರಡೂ ನಂದು ಪೇಡ್ ವರ್ಷನ್ ಇದೆ. ಸೊ ಅದನ್ನ ನಾನು ಯೂಸ್ ಮಾಡ್ಕೋತೀನಿ. ಡೀಪ್ ಸೀಕ್ ಸೇಮ್ ChatGPT ತರ, ಬಟ್ ಅದು ಸ್ವಲ್ಪ ರಿಸರ್ಚ್ ವರ್ಕ್ ಜಾಸ್ತಿ ಇರುತ್ತೆ. ಗೂಗಲ್ AI ಸ್ಟುಡಿಯೋ ಇದು ನನ್ನ ಹತ್ರ ಆಲ್ಮೋಸ್ಟ್ ಫ್ರೀ ವರ್ಷನ್ ಅಂತಿತ್ತು, ನಾನು ಅದನ್ನ ತಗೊಂಡಿದ್ದೀನಿ. ಸೊ ಇದೆಲ್ಲ ಏನಿದೆ, ಇವಾಗ ಜೆಮಿನೈ ಪ್ರೋ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಫ್ಲೋ ಲ್ಯಾಬ್ಸ್ ಈ ಟೂಲ್ AI ಟೂಲ್ ಬಾಸ್ ಇದು ಯೂಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಫ್ರೀ ಇದೆ, ಆಯ್ತಾ. ನಿಮ್ಗೆ ಎಷ್ಟು ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಟೂಲ್ ಬಾಸ್ ಅಂತ, ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಡೆಸ್ಗೋ ಇದು ನಿಮ್ಗೆ ಟೆಕ್ಸ್ಟ್ ಟು ಇಮೇಜ್ ಮಾಡುವಂಥದ್ದು, ಇದರಲ್ಲಿ ಒಂದಷ್ಟು ಫ್ರೀ ಇದೆ. ಅದಾದ್ಮೇಲೆ ಇದು ಪೇಡ್ ಇದೆ. ಸ್ಟೋರಿ ಸೀರೀಸ್ ಇದು ನಿಮ್ಗೆ ಕಂಪ್ಲೀಟ್ ಒಂದು ಏನೋ ಸ್ಟೋರಿನ ನೀವು ಜನರೇಟ್ ಮಾಡ್ಕೋಬಹುದು. ಸುನೋ ಇದು ಬಂದು ನಿಮ್ಗೆ ಫ್ರೀ ಇದೆ, ಬಟ್ ನಿಮ್ಗೆ ತುಂಬಾ ಹೈ ಎಂಡ್ ಮ್ಯೂಸಿಕ್ ಅಂತ ಬರಲ್ಲ, ಬಟ್ ನಿಮ್ಗೆ ಡೈಲಿ ಒಂದಿಷ್ಟು ಕ್ರೆಡಿಟ್ಸ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ನೀವೇ ಒಂದು ಸಾಂಗ್ಸ್ ಅನ್ನ ಬರೆದು ಅದೇ ಕಂಪೋಸ್ ಮಾಡಿ ಕೊಡುತ್ತೆ ತುಂಬಾ ಚೆನ್ನಾಗಿ, ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ರೈಟ್, ಸೊ ಈ ರೀತಿ
ನಿಮಗೆ ಎಷ್ಟೊಂದು ಟೂಲ್ಸ್ ಇದೆ ನಾನು ಕೊಟ್ಟಿದ್ದೀನಿ. ಬಟ್ ನಿಮಗೆ ನಾನು ಏನು ಡಿಸ್ಕಸ್ ಮಾಡಬೇಕು ಅಂತಿದ್ದೆ ಅಂದರೆ, ಈಗಷ್ಟೇ ನಾನು ಫುಲ್ ಡೀಟೇಲ್ ಆಗಿ ಇದನ್ನು ನೋಡೋಕ್ಕಾಗಿಲ್ಲ. ಬಟ್ ಈ ಲಿಂಕ್ ನಾನು ನಿಮ್ಗೆ ಕೊಡ್ತೀನಿ. ಏನಂತಂದರೆ, ಈ ಜಿಯೋ ಮತ್ತು ಏರ್ಟೆಲ್ ಯೂಸರ್ಸ್ಗೆ ಈ ಜೆಮಿನೈ ಪ್ರೋ ಇದೆಯಲ್ಲ, ಇದು ಒಂದು ಫ್ರೀಯಾಗಿ ಕೊಡ್ತಿದಾರಂತೆ ನವೆಂಬರ್ 4ನೇ ತಾರೀಕಿಂದ. ನಾನೇನೋ ನೋಡ್ತಾ ಇದ್ದೆ, ನಿಮ್ಗೆ ಒಂದಷ್ಟು ಏನೋ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಆವಾಗ ನನಗೆ ಈ ಲಿಂಕ್ ಸಿಕ್ಕಿದ್ದು. ಈ ಲಿಂಕನ್ನು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದಾದ್ಮೇಲೆ ನೀವು ಇದನ್ನು ಡೀಟೇಲಾಗಿ ನೋಡಿ. ನನಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ನೋಡೋದಕ್ಕೆ. ಗೂಗಲ್ AI ಪ್ರೋ, ಪರ್ಪ್ಲೆಸಿಟಿ ಪ್ರೋ ಮತ್ತು ಚಾಟ್ GPT ಪ್ರೋ, ಆಯಿತಾ, ಇದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಹೆಂಗೆ ಸಿಗುತ್ತೆ ಅಂತ ನಾನು ಡೀಟೇಲಾಗಿ ಓದೋಕ್ಕಾಗಿಲ್ಲ. ಬಟ್ ಇಲ್ಲಿ ಏನಿದೆ ಅಂದರೆ, ಯಾರ ಹತ್ರ ಜಿಯೋ ಇರುತ್ತೆ ಅಂದರೆ, ಜಿಯೋ ಸಿಮ್ ಯಾರ ಹತ್ರ ಇರುತ್ತೆ, ಜಿಯೋ ಯಾರು ಯೂಸ್ ಮಾಡ್ತಾರೆ, ಗೂಗಲ್ AI ಪ್ರೋ, ನಿಮಗೆ ಗೂಗಲ್ AI ಪ್ರೋ ಇದ್ದರೆ ತುಂಬ ವೀಡಿಯೋಸ್ಗಳನ್ನೆಲ್ಲ ನೀವು ಮಾಡ್ಬೋದು. ಓಕೆ, ನಾನು ತೋರಿಸ್ತೀನಿ ನಿಮಗೆ. ಈ ಫಿಲಮ್ ಮೇಕಿಂಗ್, ವಿಡಿಯೋ ಎಡಿಟಿಂಗ್ ಬರುತ್ತಲ್ಲ, ಅವ್ರು ನನಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಾವು ವೀಡಿಯೋಸನ್ನು ಮಾಡ್ಬೋದು ಅಂತ. ಇದು 18 months ಫ್ರೀ ಇದೆ ಅಂತ, ಅಂದರೆ 1.5 ವರ್ಷ ಫ್ರೀ ಇದೆ ಆ್ಯಕ್ಚುಲಿ. ಮತ್ತು ಚಾಟ್ GPT ಗೋ ನಿಮಗೆ 1 ವರ್ಷ ಫ್ರೀ ಇದೆಯಂತೆ. ಪರ್ಪ್ಲೆಕ್ಸಿಟಿ ಇದು ಆಲ್ರೆಡಿ ಇದೆ, ಇದು ಏರ್ಟೆಲ್ ಯೂಸರ್ಸ್ಗೆ. ಇದು ನೀವು ಚೆಕ್ ಮಾಡಿ, ರೈಟ್. ಸೊ ಇಲ್ಲಿ ಅದರ ಡೀಟೇಲ್ಸ್ ಕೊಟ್ಟಿದ್ರು, ನಾನು ಫುಲ್ ನೋಡೋಕ್ಕಾಗಿಲ್ಲ. ನವೆಂಬರ್ 4ನೇ ತಾರೀಕಿಂದ ಇದು ಅವೈಲಬಲ್ ಇದೆಯಂತೆ. ಎಷ್ಟರ ಮಟ್ಟಿಗೆ ಇದು ಫ್ರೀ ಇದೆ, ಎಷ್ಟು ಕ್ರೆಡಿಟ್ಸ್ ಇರುತ್ತೆ, ಅದು ನಾನು ಫುಲ್ ಡೀಟೇಲಾಗಿ ನಾನು ನೋಡೋಕ್ಕೆ ಟೈಮ್ ಆಗಿಲ್ಲ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ಬ್ರೀಫಾಗಿ ಕೊಟ್ಟಿದ್ರೆ ಇದು ನಂದು ಅಷ್ಟೇ ನೋಡಿದೆ ನಾನು. ಜೆಮಿನೈ ಪ್ರೋ 35,000 ಏನಿದೆ ಅದು ಫ್ರೀ ಇದೆ, ಅಂದರೆ 18 months ಫ್ರೀ. ಚಾಟ್ GPT 12 months ಫ್ರೀ. ಬಟ್ ಇಲ್ಲಿ ನೋಡಿ, ವಿಡಿಯೋ ಜನ್ರೇಷನ್, ಈಗ ನಾನು ಏನು ವಿಡಿಯೋ ಜನ್ರೇಟ್ ಮಾಡ್ತೀನಿ ಅದು ಜೆಮಿನೈ ಪ್ರೋ ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು. ಓಕೆನಾ, ನೋಡಿ ಇದೆಲ್ಲ ಫ್ರೀ ಇರುತ್ತಂತೆ. ಇದು ಎಷ್ಟು ಕ್ರೆಡಿಟ್ಸ್ ಇದೆ ಗೊತ್ತಿಲ್ಲ, ಯಾಕಂದರೆ ಜೆಮಿನೈ ಪ್ರೋ ಬಂದು 1,000 ಕ್ರೆಡಿಟ್ಸ್ ಕೊಡುತ್ತೆ. ಅಂದರೆ ಇವಾಗ ನಾನೇನು ಫ್ರೀ ಅಂದರೆ ಸ್ಟೂಡೆಂಟ್ ವರ್ಷನಲ್ಲಿ ಫ್ರೀ ಕೊಟ್ಟರಲ್ಲ, ಅವಾಗ ನಾನು ತೊಗೊಂಡಿದ್ದು 1,000 ಕ್ರೆಡಿಟ್ಸ್ ಫ್ರೀ ಕೊಡುತ್ತಾರೆ ಜೆಮಿನೈ ಪ್ರೋ. ಇಲ್ಲ ಅಂದರೆ ಅದು ಮುಗಿದ್ಮೇಲೆ ಹೊರಟುತ್ತೆ, ರೈಟ್. ಬಟ್ ಇದರಲ್ಲಿ ಎಷ್ಟು ಸಿಗ್ತಿದೆ ನನಗೆ ಗೊತ್ತಿಲ್ಲ, ಇನ್ನೂ ಏನು ಟ್ರೈ ಮಾಡಿಲ್ಲ. ಸೊ ಇದನ್ನು ನಾನು ಚೆಕ್ ಮಾಡಿದ್ದ ನಿಮಗೆ ತಿಳಿಸ್ತೀನಿ. ಸದ್ಯಕ್ಕಂತೂ ಇದು ಫ್ರೀ ಇದೆಯಂತೆ, ರೈಟ್. ಸೊ ಇಲ್ಲಿ ನೋಡಿ, ಇದು ಇದೆ ಜೆಮಿನೈ AI ಪ್ರೋ. ಸೊ ರಿಲಯನ್ಸ್ ಅವರು 18 months ಗೂಗಲ್ AI ಪ್ರೋ ಕೊಡ್ತಿದ್ದಾರೆ. ಇದನ್ನು ಈ ಲಿಂಕ್ ಅನ್ನು ನಾನು ಕೊಡ್ತೀನಿ ನಾನು, ಸರಿನಾ. ಇದನ್ನು ದಯವಿಟ್ಟು ನೀವು ಚೆಕ್ ಮಾಡ್ಕೊಂಡು ನೋಡಿ. ನನಗೆ ಫುಲ್ ಡೀಟೇಲ್ ಆಗಿ ಇವಾಗ ನೋಡಿ ಓದಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮ್ ಇಲ್ಲ. ಇದನ್ನು ದಯವಿಟ್ಟು ನೋಡಿಕೊಂಡು, ಅಕಸ್ಮಾತ್ ನಿಮ್ಗೆ ಏನಾದರೂ ಇದು ಅವಕಾಶ ಇದೆ ಅಂತಂದರೆ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಅನುಕೂಲ ಇದೆ. ಯಾರಿಗೆಲ್ಲ ಅಕಸ್ಮಾತ್ತಾಗಿ ವಿಡಿಯೋಸ್ ಮಾಡಬೇಕು ಅಂತಿದ್ದೀರಾ, ಈ ಒಂದು ಕಂಟೆಂಟ್ ಮಾಡಬೇಕು ಅಂತಿದ್ದೀರಾ, ಇಮೇಜಸ್ ಮಾಡಬೇಕು ಅಂತಿದ್ದೀರಾ, ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಇದೆಲ್ಲ ತುಂಬ ಕಾಸ್ಟ್ಲಿ. ಗೂಗಲ್ ಜೆಮಿನೈ ಪ್ರೋ 35,000. ಆ್ಯಕ್ಚುಲಿ ನೀವು ಹೋಗಿ ನೋಡೋದು, ನಾನು ಮಂತ್ಲಿನೇ ಇದು ನಿಮಗೆ 24,000 ಇದೆ. ಬಟ್ ಅದು ಒಂದು 30 TB. ಅದನ್ನು ನಾನು ತೊಗೊಂಡಿಲ್ಲ, ಫ್ರೀ ತೊಗೊಂಡಿದ್ದೀನಿ ನಾನು. ಸೊ ಹಂಗಾಗಿ ಅಕಸ್ಮಾತಾಗಿ ಇದಿತ್ತು ಅಂದರೆ ದಯವಿಟ್ಟು ಇದನ್ನು ಎನೇಬಲ್ ಮಾಡ್ಕೊಂಬಿಡಿ. ಓಕೆ, ರೈಟ್. ಸೊ ಇಷ್ಟು ನಾನು ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನಿಮಗೆ. ಈ ಒಂದು ಲೇಟೆಸ್ಟ್, ನನಗೆ ಗೊತ್ತು ಈ ಥಿಯರಿ ಇದ್ದರೆ ಸ್ವಲ್ಪ ಬೋರ್ ಆಗ್ಬೋದು, ಬಟ್ ಒಂದಷ್ಟು ವಿಷಯ ನಾನು ತಿಳಿಸ್ಲೇಬೇಕು ನಿಮಗೆ. ಇಲ್ಲ ಅಂದರೆ ನಾನು ನೆಕ್ಸ್ಟ್ ಟಾಪಿಕ್ ಏನು ಮಾಡ್ತೀವಲ್ಲ, ನಿಮ್ಗೆ ಖಂಡಿತವಾಗೂ ಕಷ್ಟ ಆಗುತ್ತೆ ಅರ್ಥ ಆಗೋದಕ್ಕೆ. ಸೊ ನಾನು ಆದಷ್ಟು ನಿಮಗೆ ಈ ಸಿಕ್ಕಿರೋಂಥ ಟೈಮಲ್ಲಿ ಎಷ್ಟು ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾನು ಒಂದಷ್ಟು ಎಕ್ಸೆಲ್ ಟಾಪಿಕನ್ನು ನಾನು ತೊಗೋತೀನಿ. ಯಾಕಂದರೆ ಇವತ್ತು ಎಕ್ಸೆಲ್ ಸ್ಟಾರ್ಟ್ ಮಾಡಬೇಕಿತ್ತು, ಅದಕ್ಕಿಂತ ಮುಂಚೆ ಒಂದಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ಮಾಡಿದ್ದೀನಿ. ಈಗ ಒಂದು 5 ನಿಮಿಷ ಟೈಮ್ ತೊಗೊಳ್ಳೋಣ, ಆಯಿತಾ. ನಿಮಗೆ ಈ ಟಾಪಿಕ್ ಇಲ್ಲಿವರೆಗೂ ಹೆಂಗೆ ಅನ್ನಿಸ್ತು, ಮತ್ತು ಮುಂದೆ ಈ ಪ್ರೋಗ್ರಾಮ್ ಬಗ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಹೇಳಿದ್ರೆ ಅದ್ರ ಪ್ರಕಾರ ನಾನು ಇಷ್ಟೇ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಅಂತಲ್ಲ. ಅಕಸ್ಮಾತ್ ಏನೋ ಎಕ್ಸ್ಪೆಕ್ಟೇಷನ್ ಇದ್ದರೆ ನೋಡೋಣ ಈ ಪ್ರೋಗ್ರಾಮಲ್ಲಿ ಏನು ಇಂಕ್ಲೂಡ್ ಮಾಡ್ಬೋದು ಅಂತ. 5 ನಿಮಿಷಕ್ಕಿಂತ ನಾನು ಜಾಸ್ತಿ ಕೊಡೋಕ್ಕಾಗಲ್ಲ, ಯಾಕಂದರೆ ಎಕ್ಸೆಲ್ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ಅಕಸ್ಮಾತಾಗಿ ಮಾತಾಡಬೇಕು ಈ ಜೆನ್ AI ಬಗ್ಗೆ ಮತ್ತು ಈ ಡಾಕ್ಯುಮೆಂಟ್ಸ್ ನಾನು ಏನು ಮಾತಾಡಿದೆ, ಅದಾದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂದರೆ ಕ್ವಿಕ್ಕಾಗಿ 5 ನಿಮಿಷ, ಜಾಸ್ತಿ ಬೇಡ. ಏನೋ ಮಾತಾಡೋದಿದ್ರೆ ನೀವು ಕ್ವಿಕ್ಕಾಗಿ ಮಾತಾಡಿ, ಓಕೆನಾ. ರೈಟ್, 5 minutes. ಒಂದಷ್ಟು ಕ್ವಶನ್ಸ್ ಇದ್ರೆ ಆಮೇಲೆ ಆನ್ಸರ್ ಮಾಡ್ತೀನಿ ಕ್ವಿಕ್. ಇಲ್ಲವ ಯಾರಿಗೂ ಏನು ಕ್ವಶನ್ಸ್ ಇಲ್ಲ ಅಂದರೆ ಪರವಾಗಿಲ್ಲ,
ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಏನಂದರೆ ಬರೀ ನಾನೇ ಮಾತಾಡ್ತಾ ಇರ್ಬಾರ್ದು, ಒಂದು ಇಂಟ್ರಾಕ್ಷನ್ ಇರಲಿ ಅಂತ ಒಂದು 5 ನಿಮಿಷ ಟೈಮ್ ತಗೊಂಡು ನಾನು. ಓಕೆ, ವಿನಯ್, ನಾನು ಸುನು AI ಯೂಸ್ ಮಾಡಿದ್ದೀನಿ, ಇಟ್ ಈಸ್ ಗ್ರೇಟ್, ಗುಡ್. ಈ ದರ್ಶನ್ ಅವರು, ಆ್ಯಕ್ಚುಲಿ ದರ್ಶನ್ ಕೂಡ ಒಂದು ಖುಷಿ ಏನಂತಂದರೆ ಈಸ್ ಅ ರೈಟರ್, ಅಂದರೆ ಸಾಂಗ್ಸ್ ಎಲ್ಲ ಬರೆದು ಅವರು ಕೂಡ ಎಷ್ಟೊಂದು ಸಾಂಗ್ಸ್ ಕಂಪೋಸ್ ಮಾಡಿದ್ದಾರೆ. ಸೊ ದರ್ಶನ್ ಐ ಥಿಂಕ್ ಇನ್ನು ಯೂಸ್ ಮಾಡ್ತಿದ್ದಾರಾ ದರ್ಶನ್, ಸುನು? ದರ್ಶನ್ ಇದ್ದೀರಾ? ಸರ್ ಸಾರಿ, ಊಟ ಮಾಡ್ತಾ ಇದ್ದೀನಿ. ಓಹ್ ಸಾರಿ, ಗೊತ್ತಾಗಿಲ್ಲ ನನಗೆ. ಅಲ್ಲ, ಇದು ಸುನೋ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದು ಸರ್, ಅದೇ ಹೇಳ್ತಾ ಇದ್ದೆ, ತುಂಬಾನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಯೂಸ್ ಮಾಡ್ತಾರೆ ಅಂತ. ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಗುಡ್. ಇವರು ರಾಮ್ ಗೋಪಾಲ್ ವರ್ಮಾ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ AI ಟೂಲ್ ಬಗ್ಗೆ. ಅವ್ರೇನಂತ ಹೇಳಿದ್ದಾರೆ ಅಂದರೆ, ಐ ವಿಲ್ ನಾಟ್ ಯೂಸ್ ಎನಿ ಮೋರ್ ಮ್ಯೂಸಿಕ್ ಡೈರೆಕ್ಟರ್ಸ್, ಐ ವಿಲ್ ಯೂಸ್ ದಿ AI ಟೂಲ್ ಅಂತ. ಅಂದರೆ ಯಾವ ಮಟ್ಟಕ್ಕೆ AI ಟೂಲ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ, ತುಂಬ ಅಂದರೆ ಎಕ್ಸ್ಪೆಕ್ಟೇಷನ್, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಸ್ಟಿಲ್ ನಮ್ಮಂಥ ನಾರ್ಮಲ್ ಜನಕ್ಕೆ ಯಾವುದೋ ಒಂದು ಮ್ಯೂಸಿಕ್ ಬಂತು, ಅದೇ ಒಂದು ಖುಷಿ ನಮಗೆ, ಇದು ಚೆನ್ನಾಗಿ ಏನೋ ಒಂದು ಮಾಡಿದ್ದೀವಿ ಅಂತ. ಓ ವೆರಿ ಗುಡ್, ಹೋಸ್ಟೆಡ್ ಮೈ ಓನ್ ವೆಬ್ಸೈಟ್. ಕಳಿಸಿ ದರ್ಶನ್, ನೋಡೋಣ ವೆಬ್ಸೈಟ್ ಹೆಂಗೆ ಮಾಡಿದ್ದೀರಾ ಅಂತ. ಓಕೆ, ಆಲ್ರೆಡಿ ಜಿಯೋದಲ್ಲಿ ಕಂಪ್ಲೀಟ್ ಒಂದು ಸೀರೀಸ್ ಬಂದಿದೆ ಮಹಾಭಾರತ. ಓಕೆ, ವೆರಿ ಗುಡ್. ಓಕೆ, ಯಾರ ಸರ್ಟಿಫಿಕೇಟ್ ಕೇಳ್ತಾರ, ದಯವಿಟ್ಟು ಸರ್ಟಿಫಿಕೇಟ್ ಬಗ್ಗೆ ಇವಾಗಲೇ ಮಾತಾಡಕ್ಕೆ ಹೋಗ್ಬೇಡಿ. ನೀವು ಇಲ್ಲಿ ಬರೋದು ದಯವಿಟ್ಟು ನಾಲೆಜ್ಗೋಸ್ಕರ ಬನ್ನಿ, ಆಯ್ತಾ? ಸರ್ಟಿಫಿಕೇಟ್ ಏನೋ ಇಲ್ಲಿ ಯಾರೆಲ್ಲ ಸರ್ಟಿಫಿಕೇಟ್ಗೋಸ್ಕರ ಅಷ್ಟೇ ಬಂದಿದ್ರೆ ದಯವಿಟ್ಟು ಪ್ಲೀಸ್ ಒಂದೇ ಹೇಳ್ತೀನಿ, ಸೀರಿಯಸ್ ಆಗಿರಿ. ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ನಾನು ಏನೇ ಸರ್ಟಿಫಿಕೇಟ್ ಕೊಟ್ಟರು ನಿಮ್ಗೆ ಕೆಲಸ ಸಿಗಲ್ಲ, ಇರೋದೇ ಹೇಳ್ತೀನಿ. ಅರ್ಥ ಆಯ್ತಾ? ಸರ್ಟಿಫಿಕೇಟ್ ಖಂಡಿತ ಕೊಡ್ತೀನಿ, ನಾನು ಪ್ರಾಮಿಸ್ ಮಾಡಿದ್ದೀನಿ, ನಾನು ಕೊಡ್ತೀನಿ. ರೈಟ್, ನಾನು ಲಾಸ್ಟ್ ಟೈಮ್ ಕೂಡ ನಾನು ಕೊಟ್ಟಿದ್ದೀನಿ ಎಲ್ಲರಿಗೂ. ಸರ್ಟಿಫಿಕೇಟ್ ಸಿಗುತ್ತೆ. ಹೆಂಗೆ ಸಿಗುತ್ತೆ ನಾನು ಇವಾಗ ಹೇಳಲ್ಲ, ಅಲ್ಲ ನೀವು ಅಟೆಂಡೇ ಮಾಡೋದಲ್ಲ ಕ್ಲಾಸ್ಗಳು. ಯಾರೆಲ್ಲ ಅಟೆಂಡ್ ಮಾಡ್ತೀರೋ ಅವ್ರಿಗೆ ಅಷ್ಟೇ ನಾನು ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಮಾತ್ರ ಸರ್ಟಿಫಿಕೇಟ್ ಕೊಡೋದು. ಅದಂತೂ ನಾನು ಹೇಳ್ತೀನಿ. ಹೆಂಗೆ ಕೊಡ್ತೀನಿ ಅದು ಆಮೇಲೆ, ಆಯಿತಾ? ನಯನ್ ಕುಮಾರ್, ಡೋಂಟ್ ವರಿ, ನಿಮಗೆ ಸರ್ಟಿಫಿಕೇಟ್ ಬರುತ್ತೆ, ಬಟ್ ಕ್ಲಾಸಸ್ ಅಟೆಂಡ್ ಮಾಡಿ, ಅದು ಇಂಪಾರ್ಟೆಂಟ್. ಸರಿನಾ? ರೈಟ್, ಯಾರಿಗಾದ್ರೂ ಏನಾದ್ರು ಹೇಳೋದಿದೆಯಾ? ಯಾಕೆಲ್ಲ ಸೈಲೆಂಟಾಗಿ ಕೂತ್ಬಿಡ್ತೀರಾ? ಅಂದರೆ ನೀವು, ನನಗೇನು ಭಯ ಅಂದರೆ ನಾನು ಒಬ್ಬನೇ ಮಾತಾಡ್ತಾ ಇರ್ತೀನಿ, ನಿಮ್ಗೆ ಬೋರ್ ಆಗಿಬಿಡುತ್ತೇನೆ ಅಂತ ನಾನು ಒಂದಷ್ಟು ಬ್ರೇಕ್ ತೊಗೊಂಡು ನಿಮ್ಮ ಹತ್ರ ಮಾತಾಡೋಕೆ ಹೋಗ್ತೀನಿ, ನೀವು ಮಾತೇ ಆಡಲ್ಲ. ಓಕೆ, ರೈಟ್. ಸೊ ದರ್ಶನ್ ಕಳಿಸಿ, ಅದನ್ನ ನೋಡೋಣ, ಅದು ವೆಬ್ಸೈಟ್. ಓಕೆ, ರೈಟ್. ಇನ್ನೊಂದು 2 ನಿಮಿಷ ಕೊಡ್ತೀನಿ. ಮ್ಯೂಟಲ್ಲಿರಿ, ಮಾತಾಡಿಲ್ಲ ಅಂದ್ರೆ ದಯವಿಟ್ಟು ಮ್ಯೂಟಲ್ಲಿರಿ, ಓಕೆನಾ? ವಿನಯ್ ಇಸ್ ಸೇಯಿಂಗ್ ಡೀಪ್ ಸೀಕ್ ರಿಸ್ಕಿ ಅಂತಿದ್ರು. ಯಾವ್ದು ರಿಸ್ಕ್ ಇಲ್ಲಪ್ಪ, ಎಲ್ಲ ಆನ್ಲೈನ್ ಇರೋದ್ರಿಂದ ಎಲ್ಲ ರಿಸ್ಕ್. ಮೊನ್ನೆ ಇನ್ನೊಂದು ಹೇಳ್ತೀನಿ, ಒಂದು ತಮಾಷೆ ಹೇಳ್ತೀನಿ. ಈ ನ್ಯಾನೋ ಬನಾನಾ ಅಂತ ಒಂದು ಮಾಡೆಲ್ ಬಂತು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಪ್ರಾಂಪ್ಟ್ ಕೊಟ್ಟಾಗ ಇಮೇಜಸ್ಸನ್ನು, ನಮ್ಮ ಇಮೇಜಸ್ಸನ್ನು ಬೇರೆ ಬೇರೆ ಡ್ರೆಸ್ಸಲ್ಲೋ ಅಥವಾ ಬೇರೆ ಬೇರೆ ಒಂದು ಅಡ್ವಾನ್ಸ್ಡ್ ಏನೋ ಒಂದು ನಾವು ಫೋಟೋಶೂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಏನೋ ಬರುತ್ತೆ ಅಂತ ಇಮೇಜಸ್ಸನ್ನು ಮಾಡಬೇಕಾದ್ರೆ ಒಂದು ಡಿಸ್ಕಷನ್ ನಡೀತಾ ಇತ್ತು. ನಾವು ಅಕಸ್ಮಾತಾಗಿ ಏನಾದರೂ AI ಟೂಲ್ ಇದರಲ್ಲೆಲ್ಲ ಕೊಟ್ಬಿಟ್ಟು ಇಮೇಜಸ್ ಕ್ರಿಯೇಟ್ ಮಾಡಿಬಿಟ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಆಯಿತಾ? ನಂದೊಂದು ಪ್ರಶ್ನೆ ನಾನು ಆ ಡಿಸ್ಕಷನ್ಗೆ ಹೇಳಿದೆ. ಇವಾಗ ನಾನು ಈ ಇಮೇಜ್ ಜನ್ರೇಷನ್ ಅಂತ ಏನನ್ನು ಕೊಟ್ಟಾಗ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳಿದ್ರು. ಬಟ್ ನನಗೊಂದು ಡೌಟ್ ಏನು ಬಂತಂದರೆ, ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫೋಟೋಸ್ ಹಾಕ್ತೀವಿ, ಎಲ್ಲ ಕಡೆ ನಾವು ಫೋಟೋಸ್ಗಳಲ್ಲಿ ಹಾಕ್ತೀವಿ, ಆವಾಗ ಅದು ಮಿಸ್ಯೂಸ್ ಆಗಲ್ವಾ? ಬರೀ AI ಟೂಲ್ ಹಾಕಿದ್ರೆ ಮಾತ್ರ ಮಿಸ್ಯೂಸ್ ಆಗುತ್ತಾ ಅಂತ. ಸೊ ಯಾರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಏನೋ ಒಂದು ವಿಡಿಯೋ ಮಾಡಿ ಏನೋ ದೊಡ್ಡದಾಗಿ ಒಂದು ಮೆಸೇಜ್ ಕೊಡೋ ಥರ ಏನೋ ಹೇಳ್ತಿದ್ರು.
ನೀವು ಈ ಥರ ಇಮೇಜ್ ಜನ್ರೇಷನ್ ಎಲ್ಲ ಯೂಸ್ ಮಾಡಬಾರ್ದು, ತುಂಬ ರಿಸ್ಕ್ ಇದೆ ಅಂತ. ನನ್ನ ಪ್ರಶ್ನೆ ಏನಂದರೆ, ಸೋಷಿಯಲ್ ಮೀಡಿಯಾನೇ ಒಂದು ದೊಡ್ಡ ರಿಸ್ಕ್. ಅಲ್ಲಿ ಎಲ್ಲ ಥರ ಫೋಟೋಸ್ಗಳು ಹಾಕಿರ್ತಾರೆ. ಅದೇ ಫೋಟೋಸ್ ತಗೊಂಡು ಅವ್ರು ಬೇರೆ ರೀತಿ ಮಾಡ್ಬೋದಲ್ಲ, ರೈಟ್? ಸೊ ಒಂದು ಇಲ್ಲ, ನೀವು ಸೋಷಿಯಲ್ ಮೀಡಿಯಾದಿಂದನೇ ಕಂಪ್ಲೀಟ್ ಆಚೆ ಬಂದ್ಬಿಡ್ಬೇಕು, ಇಲ್ಲ ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಅದು ನನಗೆ ಅನಿಸಿದ್ದು, ಬಟ್ ಅದು ಮೀರಿ ನನಗೆ ಗೊತ್ತಿಲ್ಲ. ಡೀಪ್ ಸೀಕ್ ಚೈನಾ ಬೇಸ್ಡ್ ಮಾಡೆಲ್ ಅಂತ ರಿಸ್ಕ್ ಸ್ವಲ್ಪ ಹೆಚ್ಚು ಅಂತ ಬಂದಿತ್ತು. ಓಕೆ, ಇರಬಹುದೇನೋ, ಗೊತ್ತಿಲ್ಲ. ಚೈನಾ ಆ್ಯಪ್ ಬಂದಿದ ತಕ್ಷಣ ಎಲ್ರಿಗೂ ಭಯ ಇದ್ದೇ ಇರುತ್ತೆ. ಬಟ್ ನಾನಂತೂ ಡೀಪ್ ಸೀಕ್ ತುಂಬ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡೋದು ChatGPT ಮತ್ತು ಪರ್ಪ್ಲೆಕ್ಸಿಟಿ. ಇವಾಗ ಒಂದು ಸ್ವಲ್ಪ ಈ ಮೂವೀಸ್ ಎಲ್ಲ ಶಾರ್ಟ್ ಮೂವೀಸ್ ಎಲ್ಲ ಮಾಡಬೇಕು ಅಂತಂದಾಗ ನಾನು ಯೂಸ್ ಮಾಡ್ತಾ ಇರೋದು ಗೂಗಲ್ ಜೆಮಿನೈ ಪ್ರೋ. ಓಕೆ, ಸೊ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ರೈಟ್. ಲೋಹಿತ್ ಸರ್, ಐ ನೀಡ್ ಟು ಚೇಂಜ್ ಮೈ ಡೊಮೈನ್ ಟು ಡೇಟಾ ಅನಾಲಿಟಿಕ್ಸ್. ಕೆರಿಯರ್ ಬಗ್ಗೆ ದಯವಿಟ್ಟು ಇವತ್ತು ಯಾರು ಕೇಳಕ್ಕೆ ಹೋಗ್ಬೇಡಿ. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಒಂದು ಚಾಪ್ಟರ್ ಅಂದರೆ ಒಂದು ಸೆಷನ್ ಇದೆ. ಅದರಲ್ಲಿ ನಾನು ಖಂಡಿತವಾಗಿ ನಿಮಗೆ ಕೆರಿಯರ್ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ರೈಟ್. ಓಕೆ, ಇವಾಗ ಎಕ್ಸೆಲ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ಈ ವಿಡಿಯೋದ ಬಗ್ಗೆ ಕೇಳಿದ್ದೆ ವಾಟ್ಸಪ್ಪಲ್ಲಿ ರೀಸೆಂಟಾಗಿ. ಓಕೆ, ಏನೋ ನೆನಪು ಬರ್ತಿಲ್ಲ. ಏನು ಆನ್ಸರ್, ಏನೋ ಒಂದು ಆನ್ಸರ್ ಮಾಡಿರ್ತೀನಿ, ಬಟ್ ಗೊತ್ತಿಲ್ಲ ನನಗೆ ಏನು ಆನ್ಸರ್ ಮಾಡಿದ್ದೀನಿ ಅಂತ. ಓಕೆ, ಏನೋ ತತ್ವನೇ ಹೇಳ್ಬಿಟ್ರು ದರ್ಶನ್ ಅವರು. ಓಕೆ, ರೈಟ್. ಸೊ ಇವಾಗ ಫೈನ್, ನಾನು ಈ ಒಂದು ಈ ಕ್ಲಾಸ್ ಎಕ್ಸೆಲ್ ಒಂದು ಸ್ಟಾರ್ಟ್ ಮಾಡೋಣ. ಅಟ್ಲೀಸ್ಟ್ ಒಂದಷ್ಟು ಎಕ್ಸಾಂಪಲ್ ಮಾಡೋಣ ಆಸ್ ಪರ್ ದ ಸ್ಕೆಡ್ಯೂಲ್. ಸೊ ಬಟ್ ಬಿಫೋರ್ ದಟ್ ನನಗೊಂದು ಕ್ಯೂರಿಯಾಸಿಟಿ, ಆಯಿತಾ? ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಒಂದು ಫಿಲಮ್ ಮೇಕಿಂಗ್, ವಿಡಿಯೋ ಎಡಿಟಿಂಗ್ ಮತ್ತು ಈ ಫೋಟೋ ಎಡಿಟಿಂಗ್ ಎಲ್ಲ ಆಲ್ರೆಡಿ ಮಾಡಿದ್ದೆ ಒಂದ್ಸರಿ ಕ್ಯಾನ್ವಾಲು. ಸೊ ಯಾರೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಈ ಒಂದು ವಿಡಿಯೋ ಮೇಕಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ತಿಳಿಸಿ ನೋಡಿ. ಅಂದರೆ ನನಗೆ ಜಸ್ಟ್ ಐ ವಾಂಟ್ ಟು ನೋ ನನಗೆ ಎಷ್ಟು ಜನ ಇದರಲ್ಲಿ ಇಂಟ್ರೆಸ್ಟಿಂಗ್ ಇದ್ದಾರೆ ಅಂತ. ಓಕೆ, ವಿನಯ್. ಓಕೆ, ಕೆಲವರಿಗೆ ಓಕೆ, ಚಂದ್ರು ರೈಸಿಂಗ್ ಹ್ಯಾಂಡ್, ರಾಕೇಶ್, ಬೀರಪ್ಪ, ಆಕಾಶ್, ಅಶ್ವಿನಿ. ಓಕೆ, ದರ್ಶನ್ ನಿಮಗೆ ಮೂವಿನೂ ಇಷ್ಟನಾ? ನಾನು ಬರೀ ಸಾಂಗ್ಸ್ ಇರೋ ಅಂದ್ಕೊಂಡಿದ್ದೆ. ಗುಡ್. ಓಕೆ, ಆಲ್ಮೋಸ್ಟ್ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ. ಗುಡ್, ವೆರಿ ಗುಡ್. ಸದ್ಯ ಅಂದರೆ ನಾನು ಇದನ್ನ ಹಾಕ್ಬೇಕು ಬೇಡ ಅಂತ ನಾನು ಫಸ್ಟ್ ಅನ್ಕೊಂಡಿದ್ದೆ. ಆ್ಯಕ್ಚುಲಾಗಿ ಡೇಟಾ ಅನಾಲಿಟಿಕ್ಸ್ ಅಂತ ಅಂದಾಗ ಎಲ್ಲದರಲ್ಲೂ ಬರೀ ಡೇಟಾ ಅನಾಲಿಟಿಕ್ಸ್ ಅಷ್ಟೇ ಇರುತ್ತೆ. ಫಿಲಮ್ ಮೇಕಿಂಗ್ ಯಾಕೆ ಅಂತ ಕೇಳ್ಬೋದು ಅಂತ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿತ್ತು. ಬಟ್ ನನಗೇನಂದರೆ ಆ ಟಾಪಿಕ್ ಆ್ಯಕ್ಚುಲಿ ನನಗೆ ತುಂಬ ಇಂಟ್ರೆಸ್ಟ್. ಯಾಕಂದರೆ ನಾನು ಫಸ್ಟ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಒಂದು ಈ ಧಾರಾವಾಹಿಗಳಿಗೆಲ್ಲ ಒಂದು ಟೈಟಲ್ ಮಾಡುವಂಥದ್ದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಷ್ಟು ಇಂಟ್ರೆಸ್ಟ್ ಇತ್ತು ಗ್ರಾಫಿಕ್ಸ್ ಬಗ್ಗೆ, ವಿಡಿಯೋ ಎಡಿಟಿಂಗು, ಫೋಟೋ ಎಡಿಟಿಂಗು, ಫಿಲಮ್ ಮೇಕಿಂಗ್ ಬಗ್ಗೆ. ಅದಾದಮೇಲೆ ನಮಗೆ ಚಾನ್ಸ್ ಸಿಕ್ಕಲಿಲ್ಲ. ಇವಾಗ AI ಟೂಲಿಂದ ನಮಗೆಲ್ಲ ಏನೋ ಒಂದು ಮಾಡುವಂಥ ಒಂದು ನಮ್ಮ ಟ್ಯಾಲೆಂಟನ್ನು, ಕ್ರಿಯೇಟಿವಿಟಿಯನ್ನು ತೋರಿಸೋಂಥ ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ, ಅಕಸ್ಮಾತಾಗಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವೇನೋ ಮಾಡಬೇಕು ಅಂದರೆ ದಯವಿಟ್ಟು ನೀವು ಯಾವ್ದಾರ ವೀಡಿಯೋಸ್ ಮಾಡಿದ್ರೆ ಸಮಾಜಕ್ಕೆ ಅಥವಾ ಅಂದರೆ ಸೊಸೈಟಿಗೆ ಅಥವಾ ಒಂದು ಎಷ್ಟು ಜನಕ್ಕೆ ಅನುಕೂಲ ಆಗುವಂಥ ವೀಡಿಯೋಸ್ಗಳನ್ನು ಮಾಡಿ. ದಯವಿಟ್ಟು ಈ ಯೂಸ್ಲೆಸ್ ವೀಡಿಯೋಸ್ಗಳಿಂದೆಲ್ಲ ಬೇಸತ್ತು ತೊಗೊಂಡ್ಬಿಟ್ಟಿದ್ರು ಜನ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಒಂಥರ ಕೊಳಚೆ ಪ್ರದೇಶ ಆಗ್ಬಿಟ್ಟಿದೆ. ಅನ್ನೆಸೆಸರಿ ವೀಡಿಯೋಸ್ಗಳೆಲ್ಲ ನೋಡಿ ಪ್ರಮೋಷನ್ಸ್ಗೋಸ್ಕರ, ಅವ್ರು ದುಡ್ಡು ಮಾಡೋದಕ್ಕೋಸ್ಕರ ಜನಗಳು ನೆಮ್ಮದಿನೇ ಹಾಳು ಮಾಡ್ತಿದ್ದಾರೆ. ಆ ರೀತಿ ಬೇಡ. ನನ್ನ ಸ್ಟೂಡೆಂಟ್ಸ್ ಆಗಿ ಒಳ್ಳೊಳ್ಳೆ ಮೆಸೇಜ್ಗಳನ್ನು ನೀವು ಕ್ರಿಯೇಟ್ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ? ರೈಟ್. ಸೊ ಲೆಟ್ ಸ್ಟಾರ್ಟ್. ಎಕ್ಸೆಲ್ ಬಗ್ಗೆ ಒಂದಷ್ಟು ಅಟ್ಲೀಸ್ಟ್ ಒಂದು ಬೇಸಿಕ್ ಆಗಿ ಪ್ಲೀಸ್ ಕವರ್ ಎಂಡ್ ಪ್ರಾಜೆಕ್ಟ್ ಇಫ್ ಹ್ಯಾವ್ ಟೈಮ್ ಕಮ್ ಇರುತ್ತೆ. ಅರವಿಂದ್, ಖಂಡಿತವಾಗಿ ಎಂಡ್ ಪ್ರಾಜೆಕ್ಟ್ಸನ್ನು ನಾವು ಮಾಡೋಣ. ಬಟ್ ನನಗೆ ಕ್ಲೌಡ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನಿಮಗೆ ಎಕ್ಸೆಲ್, SQL ಸರ್ವರ್ ಇದೆಲ್ಲ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಪ್ರಾಜೆಕ್ಟ್ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ. ಆಮೇಲೆ ನನ್ನ ಹತ್ರ ಒಂದಷ್ಟು ಪ್ರಾಜೆಕ್ಟ್ ಡೀಟೇಲ್ಸ್ ಇದೆ, ಅದನ್ನು ಕೂಡ ಈ ಸರಿ ನಾನು ಕೊಡ್ತೀನಿ ನಿಮಗೆ. ಅದನ್ನು ಯೂಸ್ ಮಾಡ್ಕೊಳ್ಳಿ.
ಇದು ಈ ಸರಿ ನಾನು ಖಂಡಿತ ನಾನು ಮಾಡ್ತೀನಿ. ಅಂದ್ರೆ ಪ್ರತಿ ಸರಿ ಮಾಡ್ತಾ ಇದ್ದೀವಿ, ಈ ಸರಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಜಿನ್ನಿ ಯೂಸ್ ಮಾಡ್ಕೊಂಡು ಹೆಂಗೆ ಪ್ರಾಜೆಕ್ಟ್ಸ್ ಅನ್ನ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಓಕೆನಾ? ರೈಟ್. ಸೊ ಇವಾಗ ದಯವಿಟ್ಟು ಎಲ್ಲ ಮ್ಯೂಟಲ್ಲಿರಿ. ಏನ್ ಮಾಡೋಣ ಅಂದ್ರೆ ಒಂದಷ್ಟು ಎಕ್ಸೆಲ್ ಟಾಪಿಕ್ಸ್ ಅನ್ನ ನಾವು ಇವತ್ತು ಎಲ್ಲ ಕವರ್ ಮಾಡೋಕ್ಕಾಗದೇ ಇದ್ರು ಒಂದಷ್ಟು ಸಿಂಪಲ್ ಎಕ್ಸಾಂಪಲ್ಸ್ ಅನ್ನ ನಾವು ಮಾಡೋಣ. ನಾಳೆ ನಿಮ್ಗೆ ChatGPT ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡೇಟಾನ ಅನಲೈಸ್ ಮಾಡ್ಬೋದು ಅಂತ ನಿಮ್ಗೆ ಕಲಿಸ್ಕೊಡ್ತೀನಿ. ಸೊ ಇವತ್ತು ಒಂದಷ್ಟು ಅಟ್ಲೀಸ್ಟ್ ವಿಲ್ ಸ್ಟಾರ್ಟ್. ಓಕೆನಾ? ಓಕೆ. ಓಕೆ, ಇವಾಗ ನಾವೇನ್ ಮಾಡೋಣ ಅಂದ್ರೆ ಎಕ್ಸೆಲ್ ಯಾರಿಗೆಲ್ಲ ಆಲ್ರೆಡಿ ಗೊತ್ತಿದೆ, ಓಕೆ, ಸೊ ಸ್ವಲ್ಪ ಬೇಸಿಕ್ ಇಂದ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಕೆಲವ್ರಿಗೆಲ್ಲ ಎಕ್ಸೆಲ್ ಸ್ವಲ್ಪ ಕಷ್ಟ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಓಕೆ, ಫಸ್ಟ್ ಒಂದು ಕೆಲಸ ಮಾಡೋಣ. ಸೊ ಇಲ್ಲಿರೋಂಥ ಸ್ಟೂಡೆಂಟ್ಸ್ಗೆ ಯಾವ ಲೆವೆಲಲ್ಲಿ ಇದೆ ಅವ್ರ ನಾಲೆಜ್ ಅಂತ ತಿಳ್ಕೊಂಡು ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಾಂದ್ರೆ ಸುಮ್ಮನೆ ನಾನು ಬೇಸಿಕ್ ಅಂತ ಹೋದ್ರೆ ಕೆಲವರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಎಲ್ಲರೂ ದಯವಿಟ್ಟು ಆನ್ಸರ್ ಮಾಡಬೇಕು. ಈ ಕ್ವಶನ್ ನಿಮಗೋಸ್ಕರ. ಎಕ್ಸೆಲ್ ನಿಮಗೆ ಯಾವ ಲೆವೆಲಲ್ಲಿ ಗೊತ್ತಿದೆ? 1 ರಿಂದ 10 ಅಂತ ಇಟ್ಕೊಳ್ಳೋಣ. ಒಂದು ನನಗೆ ಸ್ವಲ್ಪ ಗೊತ್ತಂದ್ರೆ 0 ಇಂದ ತಗೊಂಡೋಣ. ಇಲ್ಲ 0 ಅಂದ್ರೆ ನನಗೆ ಏನೂ ಗೊತ್ತಿಲ್ಲ ಅಂತ. 10 ಅಂದ್ರೆ ನನಗೆ ಅಂದ್ರೆ ತುಂಬಾ ಎಕ್ಸಲೆಂಟ್, ನನಗೆ ಎಲ್ಲ ಸಖತ್ ತುಂಬಾ ಅಡ್ವಾನ್ಸ್ ಲೆವೆಲ್ ಗೊತ್ತು ಅಂತ. ಸೊ ನಂಬರ್ ವೈಸ್ ನನಗೆ ಇಮ್ಮಿಡಿಯೇಟ್ ಆಗಿ ನನಗೆ ಆನ್ಸರ್ ಮಾಡಿ ಅದ್ರ ಪ್ರಕಾರ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ತೀನಿ ಕ್ವಿಕ್ಲಿ. ಓಕೆ, ಲೋಹಿತ್ ಎಲ್ಲರೂ ಆನ್ಸರ್ ಮಾಡೋದು ದಯವಿಟ್ಟು. ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ನನಗೆ ಯಾವ ಲೆವೆಲಲ್ಲಿ ಇದು ಮಾಡಬೇಕು ಅಂತ. 0 ಇದ್ದಾರೆ. ಓಕೆ, ಫೈನ್. ದಯವಿಟ್ಟು ಯಾರು ನಾಚ್ಕೋಬೇಡಿ. 0 ಅಂತ ಹಾಕೋದಿಕ್ಕೆ ಅಕಸ್ಮಾತ್ ಏನು ಗೊತ್ತಿಲ್ಲ ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಖಂಡಿತವಾಗಿ ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ರೈಟ್. ಸೊ 5 ಇದೆ, 6 ಇದೆ, 8 ಇದೆ. ಓಕೆ, ದಿಲೀಪ್ ಯಾಕೆ ರೆಸಿರಾ? ನೀವು ಎಕ್ಸೆಲ್ ಗೊತ್ತು ನಿಮ್ಗೆ? ಓಕೆ, 2.5. ಕಿರಣ್ 0. ಓಕೆ, ಓಕೆ, ಮಾನ್ಯ 0. ಓಕೆ, ಫೈನ್, ನೋ ವರೀಸ್. ನೀವು ಅಕಸ್ಮಾತ್ 1, 0 ಏನೇ ಹಾಕಿದ್ರು ತೊಂದರೆ ಇಲ್ಲ, ಆಯ್ತಾ? ಯಾವುದಕ್ಕೂ ನಾಚಿಕೆ ಪಟ್ಕೋಬೇಡಿ. ಯಾಕಂದ್ರೆ ನೀವು ಇಲ್ಲಿ ಬಂದಿರೋದೇ ಕಲಿಯೋದಕ್ಕೋಸ್ಕರ. ರೈಟ್? ಯಾರನ್ನು ನಾನು ಜಾಸ್ತಿ ಮಾರ್ಕ್ಸ್ ಹಾಕ್ಬಿಟ್ಟು ಇಂಪ್ರೆಸ್ ಮಾಡ್ತೀನಿ ಅಂತಲ್ಲ. ರೈಟ್? ಲರ್ನಿಂಗ್ ಈಸ್ ಓಷನ್. ದಿಲೀಪ್, ನನ್ನ ಕ್ವಶನ್ ವೆರಿ ಸಿಂಪಲ್. ಎಕ್ಸೆಲ್ ಎಷ್ಟು ಮಟ್ಟಿಗೆ ಗೊತ್ತು ಅಂತ, ಎಕ್ಸೆಲ್ ಎಷ್ಟು ಕಲಿತಾ ಇದ್ದಾರೆ ಅಂತಲ್ಲ. ಲರ್ನಿಂಗ್ ಈಸ್ ಓಷನ್, ಅದು ಖಂಡಿತವಾಗಿ ಹೌದು. ಅಟೆಂಡಿಂಗ್ ದ ಕ್ಲಾಸ್. ಆಯ್ತು ಶ್ರೀಧರ್, ಖಂಡಿತ ಸಂತೋಷ. ಆಯ್ತಾ, ಇರ್ಲಿ. ಆಯ್ತು, ಓಕೆ, ರೈಟ್. ಸೊ ಪೀಪಲ್, ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೊಂದು, ಏನೂ ಗೊತ್ತಿಲ್ಲದೆ ಇರೋರು ಕೂಡ ಇಲ್ಲಿ ಕೂತಿದ್ದಾರೆ ಅಂತ. ಸೊ ಹಂಗಾಗಿ ನಾವೇನ್ ಮಾಡೋಣ ಅಂದ್ರೆ ಇವತ್ತು ಒಂದಷ್ಟು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಕೋತೀನಿ. ಅಕಸ್ಮಾತಾಗಿ ಯಾರಿಗೆಲ್ಲ ತುಂಬಾ ಅಂದ್ರೆ ನಮ್ಗೆ ಇದೆಲ್ಲ ಗೊತ್ತು ಅಂತ ಇದ್ರು ಕೂಡ ಅಟೆಂಡ್ ಮಾಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಎಲ್ಲಾರು ಕಲಿಯೋದಕ್ಕೆ ಬಂದಿರೋದು. ಸೊ ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಬೇಕಿದ್ರೆ ಅಡ್ವಾನ್ಸ್ ಟಾಪಿಕ್ಸ್ ಇನ್ನೂ ಇದಾವೆ, ನನ್ನ ಹತ್ರ ತುಂಬಾ ಕಂಟೆಂಟ್ಸ್ ಇದೆ. ನಾನು ಅದನ್ನ ಖಂಡಿತವಾಗಿ ನಾನು ನಿಮಗೆ ಈ ಗ್ರೂಪಲ್ಲೇ ನಾನು ಕಳಿಸ್ಕೊಡ್ತೀನಿ. ಸೊ ಏನ್ ಮಾಡೋಣ ಅಂದ್ರೆ, ಕನ್ಸಿಡರಿಂಗ್ ತುಂಬಾ ಜನ ಇಲ್ಲಿ 0 ಇರೋರು ಇದ್ದಾರೆ, ಅಂದ್ರೆ ಏನು ಗೊತ್ತಿಲ್ಲದೆ ಇರೋರು ಇದ್ದಾರೆ. ಹಾಗಾಗಿ ಇವತ್ತೊಂದು ಸ್ವಲ್ಪ ಬೇಸಿಕ್ ಸ್ಟಾರ್ಟ್ ಮಾಡೋಣ. ಇನ್ ಕೇಸ್ ಏನಾದರೂ ಅಕಸ್ಮಾತ್ ಆಗಿ ಇಲ್ಲೆಲ್ಲ ನಂಗೆ ಇದು ಬೇಸಿಕ್ ಎಲ್ಲ ಗೊತ್ತು ಅಂದ್ರೆ, ನಾನು ಬೇಡ, ನನಗೆ ಇದು ಅಟೆಂಡ್ ಮಾಡೋದು ಬೇಡ ಅಂದ್ರೆ ನೀವು ಡ್ರಾಪ್ ಆಗ್ಬೋದು. ಬೇಕಾದ್ರೆ ನಾಳೆ ಅಟೆಂಡ್ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇವತ್ತು ನಾನು ಕಂಪ್ಲೀಟ್ ಆಗಿ ಯಾರೆಲ್ಲ 0 ಅಂತಿದೆ ಅವ್ರಿಗೆ ಒಂದಷ್ಟು ಬ್ಯಾಕ್ ಗ್ರೌಂಡ್ ಆಫ್ ಎಕ್ಸೆಲ್ ಅನ್ನ ಕೊಡ್ತೀನಿ. ಅಕಸ್ಮಾತ್ ಇರ್ತೀನಿ ಅಂದ್ರೆ ನನಗೇನು ಬೇಜಾರಿಲ್ಲ. ಬಟ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ರೈಟ್. ಸೊ ಇವಾಗ ಯಾರಿಗೆಲ್ಲ ಎಕ್ಸೆಲ್ ಏನಂದ್ರೆ ಏನೂ ಗೊತ್ತಿಲ್ಲ ಅಂತವ್ರಿಗೆ ಒಂದು 20 ಮಿನಿಟ್ಸ್ ಅಲ್ಲಿ ನಿಮ್ಗೆ ಎಕ್ಸೆಲ್ ಅಂದ್ರೆ ಏನು, ಏನಕ್ಕೆ ಯೂಸ್ ಮಾಡ್ತಾರೆ, ನಾವು ಎಕ್ಸೆಲ್ ಕಲಿಯೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ನಿಮಗೆ ತಿಳಿಸ್ಬೋದು. ಓಕೆನಾ? ರೈಟ್. ನೋಡಿ, ಇವಾಗ ಫಸ್ಟ್ ನಾವೇನ್ ಮಾಡಂದ್ರೆ MS ಆಫೀಸ್ ಇಂದ ಸ್ಟಾರ್ಟ್ ಮಾಡ್ಕೊತೀವಿ. ಓಕೆ, ದಯವಿಟ್ಟು ಎಲ್ಲರೂ ಇದನ್ನ ಕೇಳಿಸ್ಕೊಳ್ಳಿ. ಇದು ಯಾರೆಲ್ಲ ಏನೂ ಗೊತ್ತಿಲ್ಲ ಅಥವಾ ನನಗೆ 1, 2, 3 ಈ ತರ ಇರೋರಿಗೆ ಈ ಒಂದು ಟಾಪಿಕ್. ಅದು ಮೀರಿ ಅಕಸ್ಮಾತ್ ಯಾರಾದ್ರೂ ಜಾಸ್ತಿ ಅಂದ್ರೆ ಒಂದು ಸ್ಕೋರ್ ಕೊಟ್ಟಿದ್ದೀರಾ,
ಅಟೆಂಡ್ ಮಾಡಬೇಕು ಅಂದ್ರೆ ದಯವಿಟ್ಟು ಅಟೆಂಡ್ ಮಾಡಿ. ಇಲ್ಲ ನನಗಿದು ಆಲ್ರೆಡಿ ಗೊತ್ತಿದೆ ಅಂದರೆ ಡ್ರಾಪ್ ಆದರೂ ಏನು ತೊಂದರೆ ಇಲ್ಲ, ನಾಳೆ ಬೇಕಾದ್ರೆ ನೀವು ಅಟೆಂಡ್ ಮಾಡಬಹುದು. ಓಕೆನಾ? ರೈಟ್. ಇದ್ರೆ ಸಂತೋಷ, ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಇದು ತುಂಬಾ ಬೇಸಿಕ್ ಇರುತ್ತೆ. ರೈಟ್? ಓಕೆ. ಇವಾಗ MS ಆಫೀಸ್ ಅಂತಂದ್ರೆ ನೋಡಿ, ಮುಂಚೆ ಇದು MS ಆಫೀಸ್ ಅಂತ ಇತ್ತು, ಇವಾಗ ಅದು ನೇಮ್ ಚೇಂಜ್ ಆಗಿದೆ. ನಾನು ಅದನ್ನ ಹೇಳ್ತೀನಿ ಏನೆಲ್ಲ ಆಗಿದೆ ಅಂತ. ಬಟ್ MS ಆಫೀಸ್ ಅಂತಂದ್ರೆ ಇದರಲ್ಲಿ ನಿಮಗೆ ಕೆಲವೊಂದು ಅಪ್ಲಿಕೇಶನ್ಸ್ ಇದೆ. MS ವರ್ಡ್, MS ಎಕ್ಸೆಲ್, ಮತ್ತೆ MS ಪವರ್ ಪಾಯಿಂಟ್, ಮತ್ತೆ MS ಆಕ್ಸೆಸ್, ಆದ್ಮೇಲೆ MS ಔಟ್ಲುಕ್ ಅಂತ. ಓಕೆ, ಇದು ಬಿಟ್ಟು ಇನ್ನೂ ಬೇರೆ ಇದಾವೆ, ಅದೆಲ್ಲ ಅಷ್ಟು ಯೂಸ್ ಮಾಡಲ್ಲ. ಬಟ್ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಕ್ಸೆಸ್ ಮತ್ತೆ ಔಟ್ಲುಕ್ ಈ ರೀತಿಯಾದ ಅಪ್ಲಿಕೇಶನ್ಸ್ ಇರುತ್ತೆ. ಇದು MS ಆಫೀಸ್ ಬಂದು ಇದನ್ನ ಪ್ಯಾಕೇಜ್ ಅಂತ ಕರಿತೀವಿ. ಆ ಪ್ಯಾಕೇಜ್ ಅಲ್ಲಿ ಇದೆಲ್ಲ ಬಂದು ಅಪ್ಲಿಕೇಶನ್ಸ್. ವರ್ಡ್ ಏನಕ್ಕೆ ಯೂಸ್ ಮಾಡ್ತಾರೆ? ಇದನ್ನ ಡಾಕ್ಯುಮೆಂಟೇಶನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ? ಡಾಕ್ಯುಮೆಂಟೇಶನ್. ಎಕ್ಸೆಲ್ ಏನಕ್ಕೆ ಯೂಸ್ ಮಾಡ್ತಾರೆ? ಇದನ್ನ ಅನಲೈಸ್ ಮಾಡೋದಕ್ಕೆ ಅಥವಾ ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಇದನ್ನೊಂದು ಕೆಲಸ ಮಾಡೋಣ, ಅನಾಲಿಟಿಕ್ಸ್ ಅಂತ ತಗೊಂಡೋಣ. ಪವರ್ ಪಾಯಿಂಟ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಪ್ರೆಸೆಂಟೇಶನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆಕ್ಸೆಸ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದನ್ನ ಡೇಟಾ ಬೇಸ್ ಆಗಿ ಯೂಸ್ ಮಾಡ್ತಾರೆ. ಔಟ್ಲುಕ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೇಲ್ ಐಟಮ್ಸ್ ಅಂದ್ರೆ ಮೇಲ್ಸ್ ಕಳ್ಸೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಒಂದೊಂದು ಅಪ್ಲಿಕೇಶನ್ ಒಂದೊಂದು ಉಪಯೋಗಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಈ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಕ್ಸೆಸ್ ಮತ್ತೆ ಔಟ್ಲುಕ್ ನಾನು ಹೇಳಿದೆ MS ಆಫೀಸ್ ಪ್ಯಾಕೇಜ್ ಅಲ್ಲಿ ಇರುತ್ತೆ ಅಂತ. ಇದರದ್ದು ಯೂಸೇಜ್ ಬೇರೆ ಬೇರೆ ಇರುತ್ತೆ. ಇದಕ್ಕೆ ಕೆಲವೊಂದು ಟೆಕ್ನಿಕಲ್ ನೇಮ್ ಅನ್ನ ಕರಿತೀವಿ. ವರ್ಡ್ ಫೈಲ್ಗೆ ನಾವು ಡಾಕ್ಯುಮೆಂಟ್ ಅಂತ ಕರಿತೀವಿ. ಎಕ್ಸೆಲ್ ಫೈಲ್ಗೆ ನಾವು ವರ್ಕ್ ಬುಕ್ ಅಂತ ಕರಿತೀವಿ. ಪವರ್ ಪಾಯಿಂಟ್ಗೆ ನಾವು ಪ್ರೆಸೆಂಟೇಶನ್ ಅಂತ ಕರಿತೀವಿ. ಮತ್ತೆ MS ಆಕ್ಸೆಸ್ಗೆ ಆ ಫೈಲ್ಸ್ ಏನಿದೆ ಅದಕ್ಕೆ ಡೇಟಾ ಬೇಸ್ ಅಂತ ಕರಿತೀವಿ. ಮತ್ತೆ ಔಟ್ಲುಕ್ ಫೈಲ್ಸ್ಗೆ ನಾವು ಮೇಲ್ ಐಟಮ್ಸ್ ಅಂತ ಕರಿತೀವಿ. ಇದು ಟೆಕ್ನಿಕಲ್ ವರ್ಡ್, ಅಂದ್ರೆ ಇದರಲ್ಲಿರೋ ಎಲ್ಲ ಫೈಲ್ಸ್ಗಳಿಗೆ ನಾವು ಈ ರೀತಿಯಾದ ನೇಮ್ಸ್ ಅಲ್ಲಿ ಕರಿತೀವಿ. ಅಂದ್ರೆ ವರ್ಡ್ಗೆ ಡಾಕ್ಯುಮೆಂಟ್, ಎಕ್ಸೆಲ್ಗೆ ವರ್ಕ್ ಬುಕ್, PPTಗೆ ಪ್ರೆಸೆಂಟೇಶನ್, ಆಕ್ಸೆಸ್ಗೆ ಡೇಟಾ ಬೇಸ್ ಮತ್ತೆ ಔಟ್ಲುಕ್ಗೆ ಮೇಲ್ ಐಟಮ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಈ ಎಲ್ಲ ಫೈಲ್ಸ್ಗೆ ಈ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ಅಂದ್ರೆ ಒಂದು ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ನಾವು ಫೈಲ್ ಸೇವ್ ಮಾಡಿದಾಗ ಆ ಫೈಲ್ ಬಂದು ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ಏನಪ್ಪಾ ಅಂತಂದ್ರೆ .docx. ಎಕ್ಸೆಲ್ಗೆ XLSX, PPTಗೆ PPTX, ಮತ್ತೆ ಡೇಟಾಬೇಸ್ಗೆ .accdb, ಮತ್ತೆ ಮೇಲ್ ಐಟಮ್ಗೆ .ost. ಈ ರೀತಿ ಫೈಲ್ ನೇಮ್ ಎಕ್ಸ್ಟೆನ್ಷನ್ಸ್ ಇರುತ್ತೆ. ನಾವಿವಾಗ ಕಲಿತಾ ಇರೋದು MS ಎಕ್ಸೆಲ್. ಓಕೆ, ಈ MS ಎಕ್ಸೆಲ್ ಒಂದು ಪಾರ್ಟ್ ಯಾವುದು? MS ಆಫೀಸ್. ಈ MS ಆಫೀಸ್ ಏನಾಗಿತ್ತು ಅಂದ್ರೆ ಕೆಲವೊಂದು ವರ್ಷನ್ಸ್ ಬಂತು. ಈ ಎಕ್ಸೆಲ್ ಇರ್ಬೋದು, ವರ್ಡ್ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಕೆಲವೊಂದು ವರ್ಷನ್ಸ್ ಬಂತು. ಯಾವುದು 2000 ಇಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ. ಅದಾದ್ಮೇಲೆ 2003 ವರ್ಷನ್ ಬರುತ್ತೆ. ಇದು ವರ್ಷನ್ಸ್. ಇಲ್ಲಿ ಬೇಕಾದ್ರೆ ವರ್ಷನ್ಸ್. ಓಕೆ, ಅದಾದ್ಮೇಲೆ 2003 ನನಗೆ ಒಂದು ಪಬ್ಲಿಕ್ ಆಗಿ ಯೂಸ್ ಮಾಡುವಂತ ಎಕ್ಸೆಲ್ ಅಥವಾ MS ಆಫೀಸ್ ಬರುತ್ತೆ. ಇದಾದ್ಮೇಲೆ 2007 ಮತ್ತೆ 2010 ಮತ್ತೆ 2013 and 2016. ಇದಾದ್ಮೇಲೆ 2019, 2021, ಇವಾಗಿರೋದು 2024 ವರ್ಷನ್ಸ್. ಇವೆಲ್ಲ ಬಂದು MS ಆಫೀಸ್ನ ಹೊಸ ವರ್ಷನ್ಸ್. ಯಾಕೆ ವರ್ಷನ್ಸ್ ಮಾಡ್ತಾರೆ ಅಂದ್ರೆ ಅಕಸ್ಮಾತ್ ಏನಾದರೂ ಹೊಸ ಆಪ್ಷನ್ಸ್ ಬಂದಾಗ ಆ ಆಪ್ಷನ್ಸ್ ಇದಕ್ಕೆ ಆಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ 2013 ವರ್ಷನ್ ಬಂದಾಗ ಏನಾಯ್ತು ಅಂದ್ರೆ ಈ MS ಆಫೀಸ್ ಸೇ MS 365 MS ಆಫೀಸ್ 365
ಇದು MS ಆಫೀಸ್ ಇದ್ದಿದ್ದು MS ಆಫೀಸ್ 365 ಆಯಿತು. ಈ MS ಆಫೀಸ್ 365 ಅಂದರೆ ಏನು ಅಂತಂದರೆ, ಈ ಎಲ್ಲ ವರ್ಷನ್ಸ್ ನಾನು ಏನು ಕೊಟ್ಟಿದ್ದೀನಿ 2000 ಇಂದ 2024 ಇದೆಲ್ಲ ಬಂದು ಸ್ಟ್ಯಾಂಡ್ ಅಲೋನ್ ವರ್ಷನ್ಸ್ ಅಂತ ಕರಿತೀವಿ. ಸ್ಟ್ಯಾಂಡ್ ಅಲೋನ್ ಅಂತಂದರೆ, ಇವಾಗ ನಂದೊಂದು ಲ್ಯಾಪ್ಟಾಪು, ಈ ಲ್ಯಾಪ್ಟಾಪಲ್ಲಿ ನಾನು ಇವಾಗ 2016 ಇನ್ಸ್ಟಾಲ್ ಮಾಡಿದ್ರೆ ಅದಷ್ಟೇ 2016 ವರ್ಷನ್ನೇ ಇರುತ್ತೆ. ಸಪೋಸ್ ನನಗೆ ಅಪ್ಗ್ರೇಡ್ ಮಾಡಬೇಕು ಅಂತಂದರೆ ನಾನು ಹೊಸ ಲೈಸೆನ್ಸ್ ಅನ್ನು ತಗೊಂಡು ಹೊಸ ಸಾಫ್ಟ್ವೇರ್ ತಗೋಬೇಕು 2019 ವರ್ಷನ್. ಸೊ ಇದು ಹೊಸ ವರ್ಷನ್ ಬಂದಾಗ ನಾನು ಹೊಸದಾಗಿ ಪರ್ಚೇಸ್ ಮಾಡಬೇಕು. ಸೊ ಈ ಕಾನ್ಸೆಪ್ಟನ್ನು ಅಂದರೆ ಒಂದು ಸ್ಟಾಪ್ ಮಾಡೋದಕ್ಕಾಗಲಿ ಅಥವಾ ಜನಕ್ಕೆ ಇನ್ನೂ ಅನುಕೂಲ ಆಗೋದಕ್ಕಾಗಲಿ ಏನು ಮಾಡುತ್ತೆ ಅಂದರೆ MS ಆಫೀಸ್ 365 ಬಂತು. ಈ 365 ಬಂದು ಸಬ್ಸ್ಕ್ರಿಪ್ಷನ್ ವರ್ಷನ್. ಏನಿದೆ ಸಬ್ಸ್ಕ್ರಿಪ್ಷನ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಈ MS ಆಫೀಸ್ 365 ಒಂದು ಸರಿ ಪರ್ಚೇಸ್ ಮಾಡಿಕೊಂಡ್ರೆ ವರ್ಷ ನಾನು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ತೀನಿ, ಅಂದರೆ ಒಂದಿಷ್ಟು ದುಡ್ಡು ಅಂತ ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾನು ಪದೇ ಸಾಫ್ಟ್ವೇರ್ಸನ್ನು ಪರ್ಚೇಸ್ ಮಾಡೋದಾಗಲಿ ಇನ್ಸ್ಟಾಲ್ ಮಾಡೋದಾಗಲಿ ಬೇಕಾಗಲ್ಲ. ಏನಪ್ಪ ಅಂತಂದರೆ, ಒಂದು ಸರಿ ನಾನು ಇದು ತೊಗೊಂಡ್ರೆ ಪ್ರತಿ ವರ್ಷ ಅಥವಾ ಹಾಫ್ ಇಯರ್ಲಿ ಅಥವಾ ಮಂತ್ಲಿ ಆ ರೀತಿ ಇರುತ್ತೆ. ಅಂದರೆ ತಿಂಗಳು ನಾನು ಕಟ್ಕೊಂಡು ಹೋಗ್ಬೋದು, ಇಲ್ಲ ಹಾಫ್ ಇಯರ್ಲಿ ಅಥವಾ ಇಯರ್ಲಿ ನಾನು ಕಟ್ಕೊಂಡು ಹೋಗ್ಬೋದು. ಯೂಶಲಿ ಅದು ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಇಲ್ಲ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಯಾವುದೇ ಹೊಸ ಆಪ್ಷನ್ಸ್ ಬಂದಾಗ ಇದು ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಅದು ಬಂದು ಈ ನಮ್ಮ ಮೊಬೈಲ್ ಆ್ಯಪ್ಸ್ ಥರ, ನಮಗೆ ಮೊಬೈಲ್ ಆ್ಯಪ್ ಏನಾದ್ರು ಅಪ್ಡೇಟ್ ಆದರೆ ಅದು ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಇದಕ್ಕೆ ನಾವು ಸಬ್ಸ್ಕ್ರಿಪ್ಷನ್ ವರ್ಷನ್ ಅಂತ ಕರಿತೀವಿ. ಸೊ ಇದೇನಾಗೋಯ್ತು ಅಂದರೆ ಹೋಗ್ತಾ ಇದು ಬಂದು ಕ್ಲೌಡಲ್ಲಿ ವರ್ಕ್ ಆಗುತ್ತೆ. ಕ್ಲೌಡ್ ಅಂತಂದರೆ ನನಗೆ ಅಂದರೆ ಇವಾಗ ಈ MS ಆಫೀಸ್ ಅಪ್ಲಿಕೇಶನ್ಸಲ್ಲಿ ನಾನು ಯಾವುದೇ ಡಾಕ್ಯುಮೆಂಟ್ಸ್ ಮಾಡಿದ್ರು ನನಗೆ ಒಂದಷ್ಟು ಸ್ಪೇಸ್ ಕೊಡುತ್ತೆ. ಈ ಮೈಕ್ರೋಸಾಫ್ಟ್ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಒಂದಷ್ಟು ಸ್ಪೇಸ್ ಕೊಡ್ತಾರೆ. ನಾನೇನು ಮಾಡ್ಬೋದು, ನನ್ನ ಫೈಲ್ಸ್ ಎಲ್ಲ ನಾನು ಲೋಕಲ್ ಸಿಸ್ಟಮ್ ಸೇವ್ ಮಾಡೋ ಬದಲು ಇಲ್ಲೇ ಸೇವ್ ಮಾಡ್ಬೋದು. ಅಂದರೆ ಇದೆಲ್ಲದನ್ನು ಕ್ಲೌಡಲ್ಲಿ ಸೇವ್ ಮಾಡ್ಬೋದು. ಇದಕ್ಕೆ ನಾವು ಒನ್ ಡ್ರೈವ್ ಅಂತ ಕರಿತೀವಿ. ಈ ಒನ್ ಡ್ರೈವ್ ಏನು ಮಾಡುತ್ತೆ ಅಂದರೆ, ನಮಗೊಂದಷ್ಟು ಸ್ಪೇಸ್ ಇರುತ್ತೆ. ಇದೊಂಥರ ಗೂಗಲ್ ಡ್ರೈವ್ ಥರ, ಇಲ್ಲಿರೋಂಥ ಫೈಲ್ಸ್ ನಾನು ಇಲ್ಲಿ ಸೇವ್ ಮಾಡ್ಕೋಬೋದು. ಸೇವ್ ಆಗಿರೋಂಥ ಫೈಲ್ಸ್ನ ನಾನು ಎಲ್ಲಿಂದ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಅಂದರೆ ನನಗೆ ನನ್ನ ಕ್ರೆಡೆನ್ಷಿಯಲ್ಸನ್ನು ಓಪನ್ ಮಾಡಿಕೊಂಡು ನಾನು ಎಲ್ಲ ಬೇಕಾದ್ರೂ ಆ ಫೈಲ್ಸನ್ನು ಯೂಸ್ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥ ಫೈಲ್ಸ್ಗಳನ್ನು ಬೇರೆಯವ್ರಿಗೂ ಶೇರ್ ಮಾಡ್ಬೋದು. ಅಂದರೆ ಆ ಪರ್ಮಿಷನ್ ಇದ್ದಾಗ ಅದಕ್ಕೆ ನಾನು ಶೇರ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಓಪನ್ ಮಾಡ್ತೀನಿ, ನಾನು ಜಸ್ಟ್ ತೋರಿಸ್ತೀನಿ ನೋಡಿ. ನನ್ನ ಹತ್ರ ಇರೋವಂಥದ್ದು 365 ಎಂಟರ್ಪ್ರೈಸ್ ಎಡಿಷನ್. ಸೊ ಇಲ್ಲಿ ಹೋದ್ರೆ ನಮಗೆ ನೋಡಿ, ಇಲ್ಲಿ ಅಕೌಂಟ್ ಅಂತ ಇರುತ್ತೆ. ಅಕೌಂಟ್ ಕ್ಲಿಕ್ ಮಾಡಿದ್ರೆ ನೋಡಿ, ಮೈಕ್ರೋಸಾಫ್ಟ್ 365 ಎಂಟರ್ಪ್ರೈಸ್ ಎಡಿಷನ್. ಓಕೆನಾ? ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋದ್ರೆ ನನಗೆ ಒಂದಷ್ಟು ಫೈಲ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಶೇರ್ ಅಂತ ಇದೆಯಲ್ಲ, ನಾನು ಇದನ್ನು ಶೇರ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಒನ್ ಡ್ರೈವಲ್ಲಿ ನಾನು ಇದನ್ನು ಶೇರ್ ಮಾಡ್ಬೋದು. ಶೇರ್ ಮಾಡ್ಬೇಕಾದ್ರೆ ನೋಡಿ, ಶೇರ್ ಅಂತ ಕೊಟ್ಟಾಗ ನನಗೇನು ಮಾಡುತ್ತೆ, ಆ ಫೈಲಲ್ಲಿ ಎರಡು ಥರ ಆಪ್ಷನ್ಸ್ ಬರುತ್ತೆ. ಏನಂದರೆ, ಒಂದು ಜಸ್ಟ್ ವ್ಯೂ ಅಥವಾ ಅದನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ಬೋದು. ಸೊ ಸೇಮ್ ನಮಗೆ ಈ ಗೂಗಲ್ ಡ್ರೈವಲ್ಲಿ ಏನು ಆಪ್ಷನ್ ಕೊಡ್ತೀವಿ ಅಥವಾ ನೋಡಿ, ಇಲ್ಲಿ ಹೋದರೆ ನನಗೆ ಕ್ಯಾನ್ ವ್ಯೂ, ಕ್ಯಾನ್ ಎಡಿಟ್. ನಾನು ಈ ಪರ್ಮಿಷನ್ ಕೊಟ್ಟರೆ ಎಡಿಟ್, ಅವರು ಕೂಡ ನಾನು ಶೇರ್ ಮಾಡಿರ್ತಕ್ಕಂಥ ಫೈಲ್ನ ಎಡಿಟ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರು ಬರೀ ವ್ಯೂ ಮಾಡ್ಬೋದು. ಡೌನ್ಲೋಡ್ ಕೂಡ ಮಾಡ್ಬೋದು. ಇಲ್ಲ ಅವ್ರು ಡೌನ್ಲೋಡೇ ಮಾಡಬಾರ್ದು ಅಂದರೆ ಇದನ್ನು ಕೊಟ್ಟರೆ ನೋಡ್ಬೋದು, ಬಟ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಒಂದು ಈ MS ಆಫೀಸ್ ಸಬ್ಸ್ಕ್ರಿಪ್ಷನ್ ವರ್ಷನಲ್ಲಿ 2013 ಜೊತೆಗೆ ರಿಲೀಸ್ ಮಾಡಿದ್ರು. ಹೋಗ್ತಾ ಈ MS ಆಫೀಸ್ 365 ಏನಾಯಿತು ಅಂದರೆ, ಮೈಕ್ರೋಸಾಫ್ಟ್ 365 ಆಯಿತು. ಈ ಮೈಕ್ರೋಸಾಫ್ಟ್ 365 ಅಂತ ಬಂದ ಮೇಲೆ ಏನಾಯಿತು ಅಂದರೆ, ಈ ಅಪ್ಲಿಕೇಶನ್ಸ್ ಇದಾವಲ್ಲ, ಇದ್ರ ಜೊತೆಗೆ ಪವರ್ BI ಮತ್ತು ಇನ್ನೂ ಒಂದಷ್ಟು ಅಪ್ಲಿಕೇಶನ್ಸು ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗ್ತದೆ. ಬಟ್ ಇವಾಗ ಈ ಮೈಕ್ರೋಸಾಫ್ಟ್ 365 ಮೈಕ್ರೋಸಾಫ್ಟ್ ಕೋಪೈಲಟ್ 365 ಆಗೋಗಿದೆ.
ಏನು ಮೈಕ್ರೋಸಾಫ್ಟ್ ಕೋಪೈಲಟ್ 365 ಅಂದರೆ ನನಗೆ ಈ MS ಆಫೀಸ್, ಪವರ್ ಪ್ಲಾಟ್ಫಾರ್ಮ್ ಅಂದರೆ ಈ ಪವರ್ BI ಜೊತೆ ಪವರ್ ವ್ಯೂಸ್, ಆಮೇಲೆ ಪವರ್ ಆಟೋಮೇಟ್, ಇವಾಗ ಈ ಥರದ್ದೆಲ್ಲ ಒಂದಷ್ಟು ಪವರ್ BIಗೆ ರಿಲೇಟೆಡ್ ಒಂದಷ್ಟು ಒಂದು ಅದೇ ಆದ ಒಂದು ಪ್ಯಾಕೇಜ್ ಇದೆ, ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗೋಯ್ತು. ಅದ್ರ ಜೊತೆಗೆ ಸ್ಕೈಪ್ ಮತ್ತು ಇನ್ನೂ ಹೆಚ್ಚು ಕಮ್ಮಿ ಒಂದು 50ರಿಂದ 60 ಅಪ್ಲಿಕೇಶನ್ಸ್ ಇವಾಗ ಇದರ ಅಂಡರ್ ಬರುತ್ತೆ. ಸೊ ನಾನು ಇದೊಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅಷ್ಟು ಅಪ್ಲಿಕೇಶನ್ಸ್ ಬರುತ್ತೆ. ಸೊ ನಾನಿವಾಗ ಈ ಲಾಗಿನ್ ಆದರೆ, ಅಂದರೆ ಆನ್ಲೈನ್ ಲಾಗಿನ್ ಆದರೆ ನನಗೆ ಇರುವಂಥ ಅಪ್ಲಿಕೇಶನ್ಸ್ ಬಿಟ್ಟು ಬಾಕಿ ಎಲ್ಲ ಅಪ್ಲಿಕೇಶನ್ಸ್ಗಳು ಕೂಡ ಬರುತ್ತೆ. ಸೊ ಇದು ಬಂದು ನಿಮಗೆ ಈ MS ಆಫೀಸ್ ಅಥವಾ ಕೋಪೈಲಟ್ 365 ಬ್ಯಾಕ್ಗ್ರೌಂಡ್. ಬಟ್ ನಮಗೆ ಇಂಟ್ರೆಸ್ಟ್ ಇರೋದು MS ಎಕ್ಸೆಲ್ ಮೇಲೆ. ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಫಸ್ಟು ಈ ಒಂದು MS ಎಕ್ಸೆಲ್ ಇದೆಯಲ್ಲ, ಇದು ಎಲ್ಲಿಂದ ಬರುತ್ತೆ, ಇದ್ರ ಬ್ಯಾಕ್ಗ್ರೌಂಡ್ ಏನೋ ಅದನ್ನು ಫಸ್ಟ್ ನಾನು ತಿಳ್ಕೊಂಡಿರ್ಬೇಕು. ಸುಮ್ಮನೆ ನಾನು MS ಎಕ್ಸೆಲ್ ಕಲಿತಿದ್ರೆ ಫೈನ್, ಕಲಿಬೋದು, ಬಟ್ ಅದು ಎಲ್ಲಿರುತ್ತದೋ ಅದು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಾನು ಏನೆಲ್ಲ ನೋಡ್ಕೋಬೇಕು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು, ರೈಟ್? ಓಕೆ, ಈಗ MS ಎಕ್ಸೆಲ್ ಈಗ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಬಂತು. ನಾನಿವಾಗ MS ಎಕ್ಸೆಲ್ ಕಲಿಯಬೇಕು, ನನಗೆ ಏನು ಗೊತ್ತಿಲ್ಲ MS ಎಕ್ಸೆಲ್. ಈ MS ಎಕ್ಸೆಲ್ ಅಂದರೆ ಏನು, ಯಾಕೆ ಯೂಸ್ ಮಾಡ್ತಾರೆ, ಇದೆಲ್ಲ ನಾನು ಬ್ರೀಫಾಗಿ ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ MS ಎಕ್ಸೆಲ್ ಯೂಸ್ ಮಾಡೋದು ಅನಾಲಿಟಿಕ್ಸ್, ಮತ್ತು ನಾವು ಇವಾಗ ಡೇಟಾ ಅನಾಲಿಟಿಕ್ಸ್ ಕಲಿತಾ ಇದ್ವಿ. ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ, ಡೇಟಾ ಅನಾಲಿಟಿಕ್ಸ್ ಅಂದರೆ ಒಂದು ಡೇಟಾ ತಗೋತೀನಿ, ಕ್ಲೀನ್ ಮಾಡ್ತೀನಿ, ಒಂದು ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡ್ತೀನಿ. ಈ MS ಎಕ್ಸೆಲ್ ಇದೆಲ್ಲ, ಇದು ಬಂದು ಸ್ಪ್ರೆಡ್ಶೀಟ್ ಅಂತ ಕರಿತೀವಿ. ಮಾರ್ಕೆಟಲ್ಲಿ ಎಕ್ಸೆಲ್ ಬಿಟ್ಟು ಇನ್ನೂ ನೂರಾರು ಸ್ಪ್ರೆಡ್ಶೀಟ್ಸ್ಗಳು ಇದ್ದಾವೆ, ಆದರೂ ಹೆಚ್ಚಾಗಿ ಯೂಸ್ ಮಾಡೋದು ಎಕ್ಸೆಲ್ನ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಥಿಂಗ್, ಎಕ್ಸೆಲ್ ಬಂದು ತುಂಬ ಈಸಿ ಯೂಸ್ ಮಾಡೋಕ್ಕೆ. ಸ್ಪ್ರೆಡ್ಶೀಟ್ನ ಕ್ವಾಲಿಟಿ ಏನಂತ ಹೇಳ್ತೀನಿ ನೋಡಿ, ಡೇಟಾ ಬೇಸ್ ಅಂದರೆ ನಾನು ಡೇಟಾನ ಸ್ಟೋರ್ ಮಾಡ್ಕೋಬೋದು. ಡೇಟಾನ ಅನಲೈಸ್ ಮಾಡ್ಬೋದು. ಕ್ಯಾಲ್ಕುಲೇಷನ್ಸ್, ಫಾರ್ಮುಲಾಸ್ ಅನ್ನ ಬರೀಬೋದು. ರಿಪೋರ್ಟ್ಸ್, ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಗ್ರಾಫ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ಎಲ್ಲ ಕ್ವಾಲಿಟೀಸ್ ಇದ್ರೆ ಅದನ್ನ ಸ್ಪ್ರೆಡ್ಶೀಟ್ ಅಂತ ಕರಿತೀವಿ. ಇದು ಎಲ್ಲ ಸ್ಪ್ರೆಡ್ಶೀಟ್ಸಲ್ಲೂ ಇದೆ. ಬಟ್ ಎಕ್ಸೆಲ್ ಎಲ್ಲದಕ್ಕಿಂತ ಯಾತಕ್ಕೆ ಸ್ಪೆಷಲ್ ಅಂತಂದ್ರೆ, ಇದರಲ್ಲಿ ನಾವು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡೋದು, ಅಂದ್ರೆ ಪ್ರೆಸೆಂಟೇಷನ್. ಇದನ್ನ ನಾನು ಡಾಕ್ಯುಮೆಂಟೇಶನ್ ಮಾಡಬಹುದು, ಅಂದ್ರೆ ನಾನು ವರ್ಡ್ ಫೈಲ್ ಏನ್ ಮಾಡ್ತೀನಲ್ಲ ಆ ಥರ, ಅಂದ್ರೆ ಡಾಕ್ಯುಮೆಂಟ್ಸ್ ಕೂಡ ನಾನು ಪ್ರೋಗ್ರಾಮಿಂಗ್ ಕೂಡ ಮಾಡ್ಬೋದು. VBA ಅಂತ ಬರುತ್ತೆ, VBA ಮ್ಯಾಕ್ರೋಸ್. ಓಕೆ, ನೋಡಿ ಈ ಎಲ್ಲ ಇದೆಯಲ್ಲ, ಇದು ಎಲ್ಲ ಡ್ಯಾಶ್ ಬೋರ್ಡ್ಸ್ ಎಲ್ಲ ಸ್ಪ್ರೆಡ್ಶೀಟ್ಸ್ ಅಲ್ಲೂ ಇರೋದು. ಸೊ ಹಂಗಾಗಿ MS ಎಕ್ಸೆಲ್ ಬಂದು ಎಲ್ಲ ಸ್ಪ್ರೆಡ್ಶೀಟ್ಸ್ಗಿಂತ ಸ್ಪೆಷಲ್. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, MS ಎಕ್ಸೆಲ್ ನೀವೇನಾದ್ರೂ ಕಲ್ತ್ಕೊಂಡ್ರೆ ಬಾಕಿ ಎಲ್ಲ ಅಪ್ಲಿಕೇಶನ್ಸು ಈಸಿ. ಓಕೆನಾ? ರೈಟ್. ಸೊ ಇವಾಗ ನನಗೆ MS ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂತ ಗೊತ್ತಾಯ್ತು. ಇದನ್ನ ಏನೆಲ್ಲ ಯೂಸ್ ಮಾಡ್ಬೋದು, ಸ್ಪ್ರೆಡ್ಶೀಟ್ಸ್ ಅಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಮತ್ತು ಅದ್ರ ಜೊತೆಗೆ ಎಕ್ಸೆಲ್ ಅಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಕೂಡ ನಾನು ನೋಡ್ಕೊಂಡು. ಸರಿನಾ? ಡನ್. ಮ್ಯೂಟಲ್ಲಿ ಇರಿ ಪ್ಲೀಸ್, ದಯವಿಟ್ಟು. ಓಕೆ, ಸೊ ಇವಾಗ ನಾನು ಇಲ್ಲಿ ಎಕ್ಸೆಲ್ ಅನ್ನ ಓಪನ್ ಮಾಡಿದ್ದೀನಿ. ಎಕ್ಸೆಲ್ ಓಪನ್ ಮಾಡಿದಾಗ ನನಗೆ ಈ ತರ ಒಂದು ಸ್ಕ್ರೀನ್ ಬರುತ್ತೆ. ಇದು ನಾನು ಯೂಸ್ ಮಾಡ್ತಾ ಇರೋದು MS ಎಕ್ಸೆಲ್ 365. ಓಕೆ, ಲೈಸೆನ್ಸ್ಡ್ ಎಂಟರ್ಪ್ರೈಸ್ ಎಡಿಷನ್. ಇವಾಗ ಸ್ನಾತಕ ನೀವು ಕೇಳ್ಬೋದು, ಸರ್ ನಂತರ MS ಎಕ್ಸೆಲ್ ಇಲ್ಲ, ಅಥವಾ MS ಎಕ್ಸೆಲ್ ಇದೆ ನನಗೆ 2010 ವರ್ಷನ್ ಇದೆ, ಅಥವಾ ಬೇರೆ ವರ್ಷನ್ ಇದೆ, ಏನು ಮಾಡಬೇಕು ಅಂತ ನೋಡಿ. ನಿಮಗೆ MS ಎಕ್ಸೆಲ್ ತುಂಬ ಕಡೆ ಸಿಗುತ್ತೆ ಇವಾಗ, ಅಂದರೆ ಸ್ಟೂಡೆಂಟ್ ವರ್ಷನ್ ಅಥವಾ ಬೇರೆ ವರ್ಷನ್ಸ್ಗಳು ಸಿಗುತ್ತೆ, ತುಂಬ ಕಮ್ಮಿಗೆ ಸಿಗುತ್ತೆ. ಇಲ್ಲ ಅಂದರೆ ನಮ್ಗೆ ಕೇಳಿ, ನನಗೆ ಕೆಲವೊಂದು ವೆಂಡರ್ಸ್ ಇದ್ದಾರೆ, ನಾನು ನಿಮಗೆ ನಂಬರ್ ಕೊಡ್ತೀನಿ, ನೀವು ಡೈರೆಕ್ಟಾಗಿ ನೀವೇ ಪರ್ಚೇಸ್ ಮಾಡ್ಬೋದು. ಇಲ್ಲ ವೆಬ್ಸೈಟ್ಗೆ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಪರ್ಚೇಸ್ ಮಾಡಿದ್ರೆ
7,000 ಏನೋ 7,000 to 8,000 ಇಷ್ಟರಲ್ಲೇನೋ ಆಗುತ್ತೆ ಅದು. ಬಟ್ ಅದು ಒಂದು ನಿಮಗೆ ವರ್ಷ ವರ್ಷ ಕಟ್ಟಬೇಕು. ಬಟ್ ನನ್ನ ಹತ್ರ ಕೆಲವು ವೆಂಡರ್ಸ್ ಇದ್ದಾರೆ, ಅವರು ನಿಮಗೆ 1,000 ಇಂದ 1,500 ಕೊಡ್ತಾರೆ. ಬೇಕಿದ್ರೆ ನಿಮಗೆ ನಾನು ಹೇಳಿ, ನಾನು ಬೇಕಾದ್ರೆ ಆ ನಂಬರ್ ಕೊಡ್ತೀನಿ, ನೀವು ಹತ್ರ ಮಾತಾಡಿ. ಇನ್ ಕೇಸ್ ನೀವೇನಾದ್ರು ತಗೋತೀನಿ ಅಂದರೆ ನೀವು ಹೇಳಿ ಐಟಾಸ್ ಕಡೆಯಿಂದ ನಾವು ಸ್ಟೂಡೆಂಟ್ಸ್ ಅಂತ, ನಾನು ನಿಮಗೆ ಅವ್ರ ಕಮ್ಮಿಗೆ ನಾನು ಮಾಡಿಸ್ಕೊಡ್ತೀನಿ. ಬೇಕಿದ್ರೆ ಮಾತ್ರ, ಆಯ್ತಾ? ನೀವು ಡೈರೆಕ್ಟಾಗಿ ಅವ್ರ ಹತ್ರ ನೀವು ತಗೊಂಡು, ಓಕೆನಾ? ಫೈನ್. ಇವಾಗ ನಾನು ಯೂಸ್ ಮಾಡ್ತಿರೋದು ಲೇಟೆಸ್ಟ್ ವರ್ಷನ್. ಇಲ್ಲಿ ನೀವು ನೋಡ್ಬೋದು, ಇದನ್ನ ನಾವು ವೆಲ್ಕಮ್ ಸ್ಕ್ರೀನ್ ಅಥವಾ ಸ್ಟಾರ್ಟ್ಅಪ್ ಸ್ಕ್ರೀನ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇದೆ, ಇದೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನಾನು ಓಪನ್ ಮಾಡಿರ್ತಕ್ಕಂಥ ಎಲ್ಲ ಫೈಲ್ಸ್ ಇಲ್ಲಿ ಇರುತ್ತೆ, ರೀಸೆಂಟ್ ಓಪನ್ ಫೈಲ್ಸ್. ಫೇವ್ರೇಟ್ಸ್ ಅಂದ್ರೆ ನಾನು ಯಾವುದನ್ನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀನಿ ಅದು ನಮಗೆ ಫೇವ್ರೇಟ್ಸ್ ಅಂತ ಕರಿತೀನಿ. ಶೇರ್ಡ್ ವಿತ್ ಮೀ ಅಂತಂದ್ರೆ ನಾನು ಈಗಷ್ಟೇ ಹೇಳಿದೆ, ಅಲ್ಲಿ ಶೇರ್ ಮಾಡ್ತೀವಲ್ಲ, ಅದೇ ರೀತಿ ಬೇರೆಯವರು ಏನಾದರೂ ಶೇರ್ ಮಾಡಿದ್ರೆ ಅದು ಇಲ್ಲಿ ನನಗೆ ಲಿಸ್ಟ್ ಆಗಿರುತ್ತೆ. ಓಕೆನಾ? ರೈಟ್. ಈಗ ನಾನು ಎಕ್ಸೆಲ್ ಅಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ಇರುತ್ತೆ. ನಾನು ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಾನಿಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ ಅಂದ್ರೆ ಈ ಒಂದು ಸ್ಕ್ರೀನ್ ಅಲ್ಲಿ ಬರ್ತೀನಿ. ಸೊ ಇದು ನೀವು ಕೆಲವರು ಆಲ್ರೆಡಿ ಇದನ್ನ ನೋಡಿದಿರ, ಯಾರು ನೋಡಿಲ್ಲ ಎಕ್ಸೆಲ್ ಏನು ನೋಡೇ ಇಲ್ಲ ಅಂದ್ರೆ ಈ ಸ್ಕ್ರೀನ್ ಇದೆಲ್ಲ, ಇದು ಬಂದು ನಿಮಗೆ ತುಂಬಾ ಈಸಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಏನು ನೋಡಿ, ಎಕ್ಸೆಲ್ ಬಂದು ನಿಮಗೆ ತುಂಬಾ ಸಿಂಪಲ್ ಆಗಿ ಡಿವೈಡ್ ಆಗಿರುತ್ತೆ. ಅಂದ್ರೆ ಆಬ್ಜೆಕ್ಟ್ಸ್, ಆ ಲೇಔಟ್, ಎಂಟೈರ್ ಲೇಔಟ್ ನೋಡಿ. ನಿಮಗೆ ಈ ಲೇಔಟ್ ಅನ್ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಡೀ ಲೇಔಟ್ ಬಂದು ನಿಮ್ಗೆ ಯಾವ ರೀತಿ ಸಪರೇಟ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಬಂದು ಟೈಟಲ್ ಬಾರ್. ಓಕೆ, ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಯಾವುದು ಅಂತ. ನೆಕ್ಸ್ಟ್ ಬಂದು ರಿಬ್ಬನ್. ಅದಾದ್ಮೇಲೆ ಬಂದು ನಿಮಗೆ ಫಾರ್ಮುಲಾ ಬಾರ್, ಆಮೇಲೆ ವರ್ಕ್ ಸ್ಪೇಸ್, ಅದಾದ್ಮೇಲೆ ನಿಮಗೆ ಶೀಟ್ ಟ್ಯಾಬ್, ದೆನ್ ಸ್ಟೇಟಸ್ ಬಾರ್. ಇಷ್ಟೇ ಇಡೀ ಲೇಔಟ್, ಇಷ್ಟರಲ್ಲೇ ಇರೋದು. ನಿಮ್ಗೆ ಇಡೀ ಎಕ್ಸೆಲ್ ಇಷ್ಟೇ ಇರೋದು. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಟಲ್ ಬಾರ್ ಅಂದ್ರೆ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲೊಂದು ಇದೆಲ್ಲ ಇದೆ, ಇದು ಟೈಟಲ್ ಬಾರ್ ಅಂತ ಕರಿತೀವಿ. ಮೇಲ್ಗಡೆ ಇಲ್ಲಿ ನನಗೆ ಯೂಸರ್ ನೇಮು ಮತ್ತೆ ಇಲ್ಲೊಂದಷ್ಟು ಡೀಟೇಲ್ಸು, ಫೈಲ್ ನೇಮು, ಈ ಥರದ್ದೆಲ್ಲ ಬರುತ್ತೆ. ನೆಕ್ಸ್ಟ್ ರಿಬ್ಬನ್ ಅಂತ ಬರುತ್ತೆ. ಇದು ರಿಬ್ಬನ್. ಇಲ್ಲಿ ಫೈಲ್ ಮತ್ತೆ ಇದನ್ನೇನು ಸ್ಟ್ರಿಪ್ ನೋಡ್ತಿರಲ್ಲ, ಇದಕ್ಕೆ ರಿಬ್ಬನ್ ಅಂತ ಕರಿತೀವಿ. ರಿಬ್ಬನ್ ಏನಿರುತ್ತೆ ಅಂದ್ರೆ ನೋಡಿ, ನಾನು ಏನೆಲ್ಲ ವರ್ಕ್ ಮಾಡ್ತೀನಿ, ಟಾಸ್ಕ್ ಮಾಡ್ತೀನಿ, ಆ ಥರ ಇಲ್ಲಿ ಡಿಫ್ರೆಂಟ್ ಟ್ಯಾಬ್ಸ್ ಇರುತ್ತೆ. ಇದೆಲ್ಲ ಟ್ಯಾಬ್ಸ್ ಇನ್ಕ್ಲೂಡ್ ಆಗಿ ಇದು ರಿಬ್ಬನ್ ಅಂತ ಕರಿತೀವಿ. ಸೊ ಇಲ್ಲಿ ಈ ರಿಬ್ಬನ್ ಇದೆಯಲ್ಲ, ಇದು ಬಂದು ನಿಮಗೆ ರಿಬ್ಬನ್ ಒಳಗೆ ಟ್ಯಾಬ್ಸ್ ಅಂತ ಇರುತ್ತೆ. ಈ ಟ್ಯಾಬ್ಸ್ ಬಂದು ನಾನು ಏನು ಟಾಸ್ಕ್ ಮಾಡ್ತೀನಿ, ಏನು ಕೆಲಸ ಮಾಡ್ತೀನಿ ಅದ್ರ ಮೇಲೆ ಇದು ಡಿವೈಡ್ ಆಗಿರುತ್ತೆ, ಅಂದರೆ ಕ್ಯಾಟಗರೈಸ್ ಆಗಿರುತ್ತೆ. ಈ ಟ್ಯಾಬ್ಸ್ ಒಳಗೆ ಗ್ರೂಪ್ಸ್ ಇರುತ್ತೆ ನೋಡಿ, ಇದೆಲ್ಲ ಒಂದು ಗ್ರೂಪ್. ಈಗ ಚಾರ್ಟ್ಸ್ ಅದೇ ಒಂದು ಗ್ರೂಪ್, ಇಲಿಸ್ಟ್ರೇಷನ್ಸ್ ಅದೇ ಒಂದು ಗ್ರೂಪ್, ಸ್ಪಾರ್ಕ್ಲೆನ್ಸ್ ಅದೇ ಒಂದು ಗ್ರೂಪ್. ಸೊ ಇಲ್ಲಿ ನನಗೆ ಗ್ರೂಪ್ ಅಂತ ಕರಿತೀವಿ. ಟ್ಯಾಬ್ಸ್ ಕೆಳಗೆ ಗ್ರೂಪ್ ಇರುತ್ತೆ. ಗ್ರೂಪ್ ಕೆಳಗೆ ಕಮಾಂಡ್ಸ್ ಇರುತ್ತೆ. ಏನದು ಕಮಾಂಡ್ಸ್ ನೋಡಿ, ಇದೆಲ್ಲ ಕಮಾಂಡ್ಸ್. ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಬಿ ಅಂದ್ರೆ ಬೋಲ್ಡ್ ಆಗುತ್ತೆ, ಐ ಅಂದ್ರೆ ಐಟ್ಲಿಕ್ ಆಗುತ್ತೆ, ಅಥವಾ ಇಲ್ಲಿ ಡಾಲರ್ ಸೈನ್ಸ್. ಇದೆಲ್ಲ ಒಂದು ಡಿಫ್ರೆಂಟ್ ಕಮಾಂಡ್ಸ್. ಸೊ ಇದು ಒಂದು ಕಮಾಂಡ್ ಅಂತ ಕರಿತೀವಿ. ರೈಟ್. ಫಾರ್ಮುಲಾ ಬಾರ್ ನೋಡಿ, ಇದು ಫಾರ್ಮುಲಾ ಬಾರ್. ನಾನು ಅಕಸ್ಮಾತ್ ಒಂದು ಫಾರ್ಮುಲಾ ಬರೀಬೇಕು, ಅಥವಾ ನೋಡಿ ಇಲ್ಲೇನೋ ಒಂದು ನಾನು ಟೈಪ್ ಮಾಡಬೇಕು ನೋಡಿ, ಇಲ್ಲಿ ಬರುತ್ತೆ. ಅಥವಾ ನಾನು ಇಲ್ಲೇ ಟೈಪ್ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ಕೂಡ ಬರಿಬೋದಿಲ್ಲ. ನಾನು ನೋಡಿ 100 + 200 ಫಾರ್ಮುಲಾ ಕೂಡ ಬರಿ. ಸೊ ಇದು ಫಾರ್ಮುಲಾ ಬಾರ್. ನೆಕ್ಸ್ಟ್ ಬಂದು ವರ್ಕ್ ಸ್ಪೇಸ್. ಇದು ವರ್ಕ್ ಸ್ಪೇಸ್ ಅಂದ್ರೆ ನಾ ಎಲ್ಲಿ ಈ ಡೇಟಾ ಟೈಪ್ ಮಾಡ್ತೀನಿ, ರಿಪೋರ್ಟ್ ಕ್ರಿಯೇಟ್ ಮಾಡ್ತೀನಿ, ಇದು ಬಂದು ಮೇನ್. ಎಕ್ಸೆಲ್ಗೆ ಇದೇ ಮೇನ್. ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಇದನ್ನೇ ನಾನು ಯೂಸ್ ಮಾಡೋದು. ನಾನೊಂದು ಚಾರ್ಟ್ ಕ್ರಿಯೇಟ್ ಮಾಡಬೇಕು, ಅಥವಾ ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು, ನೀವು ಏನೇ ಮಾಡಬೇಕು ಅಂದ್ರೂ ಇಲ್ಲೇ ವರ್ಕ್ ಮಾಡಬೇಕು. ಈ ವರ್ಕ್ ಸ್ಪೇಸ್ ಹೆಂಗೆ ಇರುತ್ತೆ ಅಂದ್ರೆ,
ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ರೋಸ್ ಇದು ರೋ ಅಂತ ಕರಿತೀವಿ. 1 2 3 4 5. ಇದು ಕಾಲಮ್ಸ್. ಓಕೆ, ABCD ಅಂತ. ಸೊ ABCD ಹೆಂಗಿರುತ್ತೆ ಅಂದ್ರೆ, ನಾನು ಇಲ್ಲಿ ಹೋಗ್ತಾ ಇರ್ತೀನಿ, Z ಆದ್ಮೇಲೆ ಮತ್ತೆ A, ಸೊ ಹಿಂಗೆ ಹೋಗ್ತಾ ಇರುತ್ತೆ. ಇದು ಒಂದು ಲಾಸ್ಟ್ XFD ಅಂದ್ರೆ ನನಗೆ ಮ್ಯಾಕ್ಸಿಮಮ್ ರೋ ಬಂದು 16,384 ಕಾಲಮ್ಸ್ ಇರುತ್ತೆ. ಇಷ್ಟೇ ಕಾಲಮ್ಸ್, ಅದಕ್ಕಿಂತ ಜಾಸ್ತಿ ಇರುತ್ತೆ. ರೋಸ್ 10,48,576 ಇಷ್ಟು ರೋಸ್ ಇರುತ್ತೆ. ಇದು ಮ್ಯಾಕ್ಸಿಮಮ್ ಅಂದ್ರೆ ಲಿಮಿಟ್ಸ್. ಎಕ್ಸೆಲ್ ಅಲ್ಲಿ ಇವಾಗ ಇರುವಂತ ಲಿಮಿಟ್ಸ್ ಬಂದು ಕಾಲಮ್ಸ್ 16,384, ರೋ ಬಂದು 10,48,576 ರೋಗಳಿದೆ. ಓಕೆನಾ? ನೆಕ್ಸ್ಟ್ ಬಂದು ಶೀಟ್ ಟ್ಯಾಬ್. ಇದಕ್ಕೆ ನಾವು ಶೀಟ್ ಟ್ಯಾಬ್ ಅಂತ ಕರಿತೀವಿ. ಇದಕ್ಕೆ ಎಲ್ಲ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇದು ಶೀಟ್ ಅನ್ನ ಇನ್ಸರ್ಟ್ ಮಾಡುವಂಥದ್ದು. ನಾನು ಈ ತರ ಎಷ್ಟು ಶೀಟ್ಸ್ ಬೇಕಾದ್ರೂ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸ್ಟೇಟಸ್ ಬಾರ್. ಇಲ್ಲಿ ನೋಡಿ, ಇದು ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಯಾಕೆ ಯೂಸ್ ಆಗುತ್ತೆ ನೋಡಿ, ಇಲ್ಲಿ ಒಂದಿಷ್ಟು ನಂಬರ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ನಾನು ಇದು ಸೆಲೆಕ್ಟ್ ಮಾಡಿದ್ರೆ ನನಗೆ ಆ ಸ್ಟೇಟಸ್ ಇಲ್ಲೇ ಬಂದ್ಬಿಡುತ್ತೆ ನೋಡಿ. ಅದರ ಆವ್ರೇಜು ಎಷ್ಟು ಕೌಂಟು, ಮತ್ತೆ ಇಲ್ಲಿ ನೋಡಿ ಇದರಲ್ಲಿ ಮಿನಿಮಮ್ ಯಾವುದು, ಮ್ಯಾಕ್ಸಿಮಮ್ ಎಷ್ಟು, ಸಮ್ ಎಷ್ಟು, ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಈಗ ಕಾಪಿ ಮಾಡ್ಕೊಳ್ತೀನಿ ನೋಡಿ. ಕಾಪಿ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸ್ಟೇಟಸ್ ಸೆಲೆಕ್ಟ್ ಡೆಸ್ಟಿನೇಷನ್ ಅಂಡ್ ಪ್ರೆಸ್ ಎಂಟರ್. ಇಲ್ಲ ಹೋಗ್ಬಿಟ್ಟು ನಾನು ಎಂಟರ್ ಅಂತ ಕೊಟ್ಟು ನೋಡಿ ಎಷ್ಟು. ಸೊ ಈ ರೀತಿ ನಂಗೆ ಸ್ಟೇಟಸ್ ಬೇಕಂದ್ರೆ ಇಲ್ಲಿ ಸ್ಟೇಟಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಇಡೀ ಲೇಔಟ್, ನಾನಿವಾಗ ಜಸ್ಟ್ ನಿಮಗೆ ಲೇಔಟ್ ಅಷ್ಟೇ, ಏನು ಪ್ರಾಕ್ಟಿಕಲ್ ಆಗಿ ನಾನು ವರ್ಕ್ ಮಾಡಿ ಅಂತ ತೋರಿಸ್ತಾ ಇಲ್ಲ. ಇದು ಲೇಔಟ್. ಫಸ್ಟ್ ಟೈಟಲ್ ಬಾರ್, ಅದಾದ್ಮೇಲೆ ರಿಬನ್, ಅದಾದ್ಮೇಲೆ ಫಾರ್ಮುಲಾ ಬಾರ್, ವರ್ಕ್ ಸ್ಪೇಸ್, ಅದಾದ್ಮೇಲೆ ಶೀಟ್ ಟ್ಯಾಬ್, ಅದಾದ್ಮೇಲೆ ಸ್ಟೇಟಸ್ ಬಾರ್. ಸೊ ಇದು ಒಂದು ಎಕ್ಸೆಲ್. ಸೊ ಎಕ್ಸೆಲ್ ಅಲ್ಲಿ ಏನ್ ಮಾಡ್ಬೋದು, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಇದರಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು, ಅನಾಲಿಟಿಕ್ಸ್ ಮಾಡ್ಬೋದು, ಮತ್ತೆ ಡೇಟಾನ ಸ್ಟೋರ್ ಮಾಡ್ಬೋದು, ಜೊತೆಗೆ ರಿಪೋರ್ಟ್ಸ್ ಅನ್ನು ಕೂಡ ನಾನು ಕ್ರಿಯೇಟ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಇದನ್ನ ಡಾಕ್ಯುಮೆಂಟೇಶನ್, ಪ್ರೆಸೆಂಟೇಶನ್ ಮತ್ತೆ ಪ್ರೋಗ್ರಾಮಿಂಗ್ ಕೂಡ ಮಾಡ್ಬೋದು. ಸೊ ಇದು ಈ ಎಕ್ಸೆಲ್ ನ ಸ್ಪೆಷಾಲಿಟಿ. ಓಕೆ, ರೈಟ್. ಸೊ ನಾವು ಈ ಪ್ರಾಕ್ಟಿಕಲ್ಸ್, ಎಷ್ಟೊಂದು ಫೈಲ್ಸ್ ಇದೆ, ಮತ್ತೆ ಫಾರ್ಮುಲಾಸ್ ಇದೆ, ಇದನ್ನೆಲ್ಲ ಯಾವ ರೀತಿ ನಾವು ಸುಲಭವಾಗಿ, ಅಂದ್ರೆ ನಮಗೆ ಇರೋಂಥ ಟೈಮಲ್ಲಿ ಇದನ್ನೆಲ್ಲ ಹೆಂಗ್ ಕಲಿಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್, ChatGPT, DeepSeek, Gemini ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಈ ಒಂದು ರಿಪೋರ್ಟ್ಸ್ ಅನ್ನ ಅಥವಾ ಫಾರ್ಮುಲಾಸ್ ಅನ್ನ ಅಡ್ವಾನ್ಸ್ಡ್, ಎಷ್ಟೇ ದೊಡ್ಡ ಫಾರ್ಮುಲಾಸ್ ಇದ್ರು ಹೆಂಗ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ನಮ್ಗೆ ಕೋ-ಪೈಲಟ್ ಅಂತ ಕೂಡ ಇದೆ. ಇದೇ ಕೋ-ಪೈಲಟ್ ಬಂದು ನಮ್ಮ MS ಆಫೀಸ್ ಅಲ್ಲಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್. ನಮ್ಗೆ ChatGPT ಹೆಂಗೆ ಔಟ್ಸೈಡ್ ಇರುತ್ತೋ ಅದೇ ತರ ಕೋ-ಪೈಲಟ್ ಕೂಡ ನಮಗೆ MS ಆಫೀಸ್ ಒಳಗೆ ಇರುತ್ತೆ. ಅದನ್ನು ಕೂಡ ನಾವು ಕಲ್ತ್ಕೊಳ್ಳೋಣ. ಸೊ ಇಲ್ಲಿ ನಾನು ಇವತ್ತು ಸ್ಟಾಪ್ ಮಾಡ್ತೀನಿ. ಸೊ ನಮ್ಮ ಪ್ಲಾನ್ ಇದ್ದು ಎಕ್ಸೆಲ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಸ್ಟಿಲ್ ನನಗೇನು ಅನಿಸ್ತು ಅಂದ್ರೆ, ಎಕ್ಸೆಲ್ ಆಲ್ರೆಡಿ ಒಂದಷ್ಟು ವಿಡಿಯೋಸ್ ಇರೋ ಕಾರಣ ಖಂಡಿತವಾಗಿ ಅದನ್ನು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಬಟ್ ಈ GenAI ಮತ್ತೆ ಒಂದಷ್ಟು ಕಾನ್ಸೆಪ್ಟ್ಸ್ ಏನಿತ್ತು ಅದನ್ನ ಡಿಸ್ಕಸ್ ಯಾವತ್ತೂ ಮಾಡಿರ್ಲಿಲ್ಲ. ಸ್ವಲ್ಪ ಟೈಮ್ ತಗೊಂಡು ಅದನ್ನ ಹೊಸ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡಿದೀನಿ. ನಾಳೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಪ್ರಾಕ್ಟಿಕಲ್ ಕ್ಲಾಸಸ್ ಏನಿದೆ ಅದನ್ನ, ಅದ್ರ ಜೊತೆಗೆ ಕೆಲವರು ಈ ಪ್ರಾಜೆಕ್ಟ್ಸ್ ಬಗ್ಗೆ ಕೇಳಿದ್ರು. ಖಂಡಿತವಾಗಿ ಪ್ರಾಜೆಕ್ಟ್ಸ್ ಅನ್ನ ಯಾವ ರೀತಿ ವರ್ಕ್ ಮಾಡಬಹುದು, ಯಾವ್ಯಾವ ಡೊಮೈನ್ ಅಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ ಬಂದ್ರೆ ಯಾವ ರೀತಿ ನೀವು ಅದನ್ನ ಹ್ಯಾಂಡಲ್ ಮಾಡಬೇಕು, ಇದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟ್ ಇನ್ ಡೆಪ್ತ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲಾದ್ರೂ ನಮ್ಗೆ ಕನ್ಸೆಪ್ಟ್ ಆಗಿಲ್ಲ ಅದನ್ನು ಹೆಂಗ್ ಮಾಡ್ಬೋದು, ಅದನ್ನ GenAI, ChatGPT ಇದೆಲ್ಲ ಯೂಸ್ ಮಾಡ್ಕೊಂಡು ಹೆಂಗ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನ ಕಲ್ತ್ಕೊಂಡ್ರೆ ಸಾಕು, ನೀವೇ ಇಂಡಿವಿಜುವಲ್ ಆಗಿ ಪ್ರಾಜೆಕ್ಟ್ಸ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು, ಡ್ಯಾಶ್ಬೋರ್ಡ್ಸ್ ಇರ್ಬೋದು, ನೀವೇ ಮಾಡಿ. ಓಕೆನಾ? ರೈಟ್. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ತಗೊಂಡ ಟೈಮು. ಇವಾಗ ನೀವು ಬೇಕಿದ್ರೆ ಏನಾದ್ರು ಮಾತಾಡಬೇಕು ಅನ್ಸಿದ್ರೆ ಮಾತಾಡಿ. ಇವತ್ತಿನ ಕ್ಲಾಸಸ್ ಹೆಂಗ್ ಅನ್ನಿಸ್ತು ಅದನ್ನು ಕೂಡ ನೀವು ಹೇಳ್ಕೋಬಹುದು.
ಜೊತೆ ಇನ್ನೂ ಇದೆ, ನಮ್ಗೆ ಇನ್ನೊಂದು 13 ದಿನ ಇದೆ, ಕಲಿಯೋದು ತುಂಬಾ ಇದೆ. ಖಂಡಿತವಾಗಿ ನಾನು ಕಲಿಸ್ತೀನಿ. ಇಷ್ಟರಲ್ಲೇ ಸಾಕು ಅಂದ್ರೆ ಇಷ್ಟೇ ಮುಗೀತು, ಇನ್ನು ಮುಂದಕ್ಕೆ ಏನು ಇಲ್ಲ ಅಂತಲ್ಲ. ಟೈಮ್ ಇದ್ರೆ ಖಂಡಿತವಾಗಿ ನಾನು ಕ್ಲಾಸಸ್ ಅನ್ನು ತಗೋತೀನಿ ಕನ್ನಡದಲ್ಲಿ. ಓಕೆ ರೈಟ್. ಸೊ ಒಂದು 5 ಮಿನಿಟ್ಸ್ ಕೊಡ್ತೀನಿ. ನಾವು ಹೇಳೋದಿದ್ರೆ ಕ್ವಿಕ್ ಹೇಳೋದಿದ್ರೆ ಹೇಳಿ, ಇಲ್ಲ ಅಂದ್ರೆ ಅಕಸ್ಮಾತ್ ಏನು ಇಲ್ಲ ಅಂತಂದ್ರೆ ನೀವೇನಾದ್ರು ಡ್ರಾಪ್ ಆಗ್ಬೇಕು ಅಂದ್ರೆ ಖಂಡಿತವಾಗಿ ನೀವು ಲಾಗ್ಔಟ್ ಆಗ್ಬೋದು, ಏನ್ ತೊಂದರೆ ಇಲ್ಲ. ಯಾರಿಗಾದ್ರೆ ನೀವು ಹೇಳೋದಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. Today training is super. Okay. ಸರ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಕೇಳಿಸ್ತದೆ ಹೇಳಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಸೊ ಇಬ್ರು ಅಟೆಂಡ್ ಮಾಡ್ತಾ ಇದೀವಿ. ಸೊ ಕನ್ನಡದಲ್ಲಿ ಕನ್ನಡದಲ್ಲಿ ಇದ್ದಿದ್ರಿಂದ ಅವ್ರಿಗೂ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ನೀವು ಅಟೆಂಡ್ ಮಾಡಿ ಅಂತ ಹೇಳಿ ಇದು ಮಾಡ್ತಾ ಇದ್ವಿ. ಸೊ ಅವರು ತುಂಬಾ ಕಲ್ತ್ಕೊಂತ ಇದ್ದಾರೆ. ಸೊ ಇನ್ನೂ ತುಂಬಾ ಕಲಿಯೋದು ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಶ್ರೀಧರ್. ಥ್ಯಾಂಕ್ಸ್ ಪ್ರದೀಪ್, ಗೀತಾ, ಥ್ಯಾಂಕ್ ಯು. ಶಿಲ್ಪಾ, ಥ್ಯಾಂಕ್ ಯು ಶಿಲ್ಪಾ, ಗುಡ್ ನೈಟ್. ಪಂಪನಗೌಡ, ಇವತ್ತಿನ ಕ್ಲಾಸ್ ತುಂಬಾ ಯೂಸ್ಫುಲ್ ಆಗಿತ್ತು. ಆಯ್ತು ಪಂಪನಗೌಡ, ಥ್ಯಾಂಕ್ ಯು. ಸೃಷ್ಟಿ, ಥ್ಯಾಂಕ್ ಯು. ಹಿಂದಿನದ್ದೇ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇವತ್ತು ಬೇಸಿಕ್ ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ವಿನಯ್. ಚಂದ್ರು, ಥ್ಯಾಂಕ್ ಯು ಸೋ ಮಚ್ ಚಂದ್ರು. ರೈಟ್. ಸೊ ಯಾರಿಗೂ ಏನು ಹೇಳೋದಿಲ್ಲ ಅಂತಂದ್ರೆ ಕ್ಲಾಸನ್ನ ಲಾಗ್ ಆಫ್ ಮಾಡೋಣ. ಸೊ ನಾಳೆ ಖಂಡಿತವಾಗಿ ಎಕ್ಸೆಲ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಒಂದಷ್ಟು ಪ್ರಾಕ್ಟಿಕಲ್ಸು ಮತ್ತೆ ಈ ಚಾಟ್ GPT ಅಥವಾ Co-Pilot ಎಲ್ಲ ಯೂಸ್ ಮಾಡಿಕೊಂಡು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲ್ತ್ಕೊಳ್ಳೋಣ. ಓಕೆ ಓಕೆ ಮೋಹನ್, ಐ ಲರ್ನ್ಡ್ AI ಫ್ರಮ್ ಸ್ಕ್ರಾಚ್. ಓಕೆ, ಥ್ಯಾಂಕ್ ಯು ಮೋಹನ್. ಮಾನ್ಯ, ಥ್ಯಾಂಕ್ ಯು. ಅಭಿನವ್, ಥ್ಯಾಂಕ್ ಯು. ಸಂತೋಷ್, ಪ್ರಿಯಾಂಕಾ, ಚಂದ್ರು. ರೆಕಾರ್ಡೆಡ್ ವಿಡಿಯೋಸ್ ನಾಳೆ ಡಿಸ್ಕಸ್ ಮಾಡೋಣ, ಆಯ್ತಾ? ವಿಡಿಯೋಸ್ ಬಗ್ಗೆ ಖಂಡಿತವಾಗಿ ಸಿಗುತ್ತೆ ನಿಮಗೆ, ನಾಳೆ ಡಿಸ್ಕಸ್ ಮಾಡೋಣ. ಚಂದನ್, ಬೇಸಿಕ್ ಇನ್ಫಾರ್ಮೇಷನ್ ಇವು ನಾವು ತಿಳಿಯದೇ ಇರುವಂಥ ಎಷ್ಟೋ ವಿಷಯ. ಓಕೆ, ಗೊತ್ತಿಲ್ಲ. ಎಕ್ಸೆಲ್ ನಾವು ಏನೋ ಮಾಡ್ಬೇಕು, ಏನೋ ಹೇಳ್ಕೊಡ್ಬೇಕಾದ್ರೆ ತುಂಬ ಬೇಸಿಕ್ ಅಂತ ಅನಿಸ್ತಾರೆ. ಕೆಲವ್ರಿಗೆ ಅದು ಬೇಸಿಕ್ ಇರುತ್ತೆ, ಕೆಲವ್ರಿಗೆ ಅಡ್ವಾನ್ಸ್ ಇರುತ್ತೆ. ಸೊ ಸ್ಕ್ರ್ಯಾಚಿಂದ ಕಲಿಸ್ಬೇಕು ಅಂತ ಹೇಳ್ಕೊಟ್ಟೆ ಚಂದನ್. ಸೊ ನೀವೇನೋ ಕಲ್ತ್ಕೊಂಡ್ರೆ ನಂಗೆ ತುಂಬ ಖುಷಿ ಆಯಿತು. ರೈಟ್. ಸೊ ನಾಳೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಕನ್ನಡ ಟ್ರೈನಿಂಗ್ ಅಂದಾಗ ತುಂಬಾ ಹಿಂದೆಟ್ ಹಾಕುವಂತ ಒಂದು ಟೈಮಲ್ಲಿ ಟೈಮ್ ತಗೊಂಡು ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಾಳೆ ಇನ್ನೂ ಹೆಚ್ಚಿನ ಜನ ಬರ್ತಾರೆ ಅಂತ ಅನ್ಕೊಂಡು ನೋಡೋಣ, ಬರಲಿ. ಆಯ್ತು ದರ್ಶನ್, ಮಾಡೋಣ. ಲೆಟ್ ಅಂಡ್ ಲ್ಯಾಂಬ್ಡಾ ತಗೊಳ್ಳೋಣ. ಫೈನ್, ಮಾಡೋಣ. ಓಕೆ, ಲೆಟ್ ಅಂಡ್ ಲ್ಯಾಂಬ್ಡಾ ಮಾಡೋಣ. ಖಂಡಿತ ಇದೆ, ನಾನು ತೋರಿಸ್ಕೊಡ್ತೀನಿ. ಓಕೆ, ಯಾಕಂದ್ರೆ ಫಸ್ಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಇದನ್ನ ತುಂಬಾ ಜನ ಎಲ್ಲಿ ಬಂದಿರ್ತಕ್ಕಂಥ ಎಲ್ಲ ಬೇಸಿಕ್ ಇಂದ ಕಲಿತಾ ಇರೋದ್ರಿಂದ ಫಸ್ಟ್ ನಾವೊಂದು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಬೇಕಿದ್ರೆ ಈ ಒಂದು ಹೊಸ ಫಂಕ್ಷನ್ಸ್ ಏನಿದೆ ಅದನ್ನ ಮಾಡೋಣ ಖಂಡಿತವಾಗಿ. ಓಕೆನಾ? ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಧನ್ಯವಾದಗಳು ಬಂದಿದ್ದಕ್ಕೆ. ಮತ್ತೆ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅವಾಗಲೇ ಯಾರೋ ಮೆಸೇಜ್ ಮಾಡಿದ್ರು, ಕನ್ನಡ ರಾಜ್ಯೋತ್ಸವಕ್ಕೆ ಅಷ್ಟೇ ಅಲ್ಲ ನಮ್ಮ ಕನ್ನಡ ಸೀಮಿತ, ಪ್ರತಿದಿನ ನಮ್ಗೆ ಆ ಒಂದು ಗೌರವ, ಒಂದು ಪ್ರೀತಿ ಕನ್ನಡದ ಮೇಲೆ ಇರುತ್ತೆ. ಈ ಒಂದು ಕ್ಲಾಸಸ್ ಮಾಡೋದಕ್ಕೆ ಇದೊಂದು ಸಂದರ್ಭ ಅಷ್ಟೇ ನನಗೆ. ಓಕೆ, ನಿಮ್ಮ ಕನ್ನಡ ಎಕ್ಸ್ಪ್ಲನೇಷನ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಚಂದನ್, ಕೇಳಿ ತುಂಬ ಸಂತೋಷ ಆಯಿತು. ರೈಟ್. ಸೊ ನಾಳೆ ಸಿಗ್ತೀನಿ ಎಲ್ಲರಿಗೂ. ಶುಭರಾತ್ರಿ, ಗುಡ್ ನೈಟ್. ನಾಳೆ ಇನ್ನೂ ಹೆಚ್ಚಿನ ವಿಷಯನ ತಿಳಿಸ್ತೀನಿ. ಓಕೆನಾ?
ಬಾಯ್ ಎಲ್ಲರಿಗೂ, ನಾಳೆ ಸಿಗೋಣ. ಥ್ಯಾಂಕ್ ಯು ಟೇಕ್ ಕೇರ್. ಸರ್. ಸರ್ ಬಾಯ್.